ಗುಡ್ ಮಾರ್ನಿಂಗ್. ಕೇಳ್ತಾ ಇದೆಯಾ? ಗುಡ್ ಮಾರ್ನಿಂಗ್ ಸರ್, ಕೇಳಿಸ್ತೀನಿ. Good morning, sir. Good morning, sir. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಅಂದ್ರೆ ಏನು, ಲಿಮಿಟ್ ಪಾಯಿಂಟ್ ಅಂದ್ರೆ ಏನು, ರೇಂಜ್ ಸೆಟ್ ಅಂದ್ರೆ ಏನಾದ್ರು, ಲಿಮಿಟ್ ಮತ್ತೆ ಲಿಮಿಟ್ ಪಾಯಿಂಟ್ ಮತ್ತೆ ಡಿಫ್ರೆನ್ಸ್ ಏನು, ಸುಪ್ರೀಮಮ್ ಇನ್ಫಿಮಮ್ ಆಫ್ ಎ ಸೀಕ್ವೆನ್ಸ್ ಅಂದ್ರೆ ಏನು ಎಲ್ಲ ಸ್ಟಡಿ ಮಾಡಿದೀವಿ. ಈ ಕ್ಲಾಸ್ ಅಲ್ಲಿ ಕೂಡ ನಾವು ಸ್ವಲ್ಪ ರಿಸಲ್ಟ್ಸ್ ನ ಸ್ಟಡಿ ಮಾಡ್ತಾ ಹೋಗೋಣ. ಸ್ಟೇಟ್ಮೆಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಸೀಕ್ವೆನ್ಸ್ ಅಲ್ಲಿ. ಅವರು ಕ್ವಶನ್ಸ್ ಕೊಟ್ಬಿಡ್ತಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್ ಅಂತ. ಸೊ ನಿಮ್ಗೆ ಅದನ್ನ ಮಾಡ್ಬೇಕಂತ ಅಂದ್ರೆ ನಿಮ್ಗೆ ರಿಸಲ್ಟ್ಸ್ ಕೂಡ ಚೆನ್ನಾಗಿ ಗೊತ್ತಿರ್ಬೇಕಾಗತ್ತೆ. ಸೊ ಫಸ್ಟ್ ರಿಸಲ್ಟ್ಸ್ ಲಿಮಿಟ್ ಮೇಲೆ ರಿಸಲ್ಟ್ಸ್ ಏನಿದೆ ಅಂತಂದ್ರೆ, ದ ಫಸ್ಟ್ ರಿಸಲ್ಟ್ ಇಸ್ ದಟ್ ಎವ್ರಿ ಕನ್ವರ್ಜೆನ್ಸ್ ಸೀಕ್ವೆನ್ಸ್ ಹ್ಯಾಸ್ ಎ ಯೂನಿಕ್ ಲಿಮಿಟ್. ಓಕೆನಾ? ಸೊ ಕನ್ವರ್ಜೆನ್ಸ್ ಸೀಕ್ವೆನ್ಸ್ ಅಂತ ಅಂದ್ರೆ ಯೂನಿಕ್ ಲಿಮಿಟ್ ಇರುತ್ತೆ, ಒಂದೇ ಒಂದು ಲಿಮಿಟ್ ಇರುತ್ತೆ. ಒಂದು ಕನ್ವರ್ಜೆನ್ಸ್ ಸೀಕ್ವೆನ್ಸ್ ಒಂದೇ ಒಂದು ಲಿಮಿಟ್ ಇರುತ್ತೆ, ಎರಡೆರಡು ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳ್ತಿದ್ದೆ. ಕ್ಲಿಯರ್ ಅಲ್ವಾ? So this is the first result. Every convergence sequence, if the limit exists, definitely it is a unique ಅಂತ ಹೇಳ್ತೀವಿ. Limit of a convergence sequence is the only limit point of that sequence. Very important it is. ಓಕೆನಾ? ಅಂದ್ರೆ ಒಂದು ಕನ್ವರ್ಜೆನ್ಸ್ ಸೀಕ್ವೆನ್ಸ್ ಇದೆ ಅಂತ ಅಂದ್ರೆ ಅದು ಯೂನಿಕ್ ಲಿಮಿಟ್ ಇರುತ್ತೆ ಅಂತ ಗೊತ್ತಾಯ್ತು. ಇದರಿಂದ ಯೂನಿಕ್ ಲಿಮಿಟ್ ಇದ್ರೆ ಅದೇ ವ್ಯಾಲ್ಯೂ ಲಿಮಿಟ್ ಪಾಯಿಂಟ್ ಕೂಡ ಆಗಿರುತ್ತೆ. ಅಂದ್ರೆ ಒಂದೇ ಒಂದು ಲಿಮಿಟ್ ಪಾಯಿಂಟ್ ಇರುತ್ತೆ. ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಇದೆ ಅಂತ ಅಂದ್ರೆ ಅದಕ್ಕೆ ಒಂದೇ ಒಂದು ಲಿಮಿಟ್ ಪಾಯಿಂಟ್ ಇರುತ್ತೆ, ಒಂದೇ ಲಿಮಿಟ್ ಇರುತ್ತೆ. ಇಷ್ಟೇ ಇಂಪಾರ್ಟೆಂಟ್. ಕ್ಲಿಯರ್ ಅಲ್ವಾ? ಈ ಎರಡು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಫೈಂಡ್ ದ ಲಿಮಿಟ್ ಪಾಯಿಂಟ್ಸ್ ಅಂತ ಕೇಳಿದಾಗ ನಾವು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಅಂತ ಹಾಕ್ಬಿಡ್ತೀವಿ. ಸೊ ಈಗ ನಮ್ಗೆ ಸಪೋಸ್ 1/n ಅಂತ ಕೇಳಿದ್ರೆ, ಸೊ ಈ ಸೀಕ್ವೆನ್ಸ್ ಗೆ ಲಿಮಿಟ್ ಪಾಯಿಂಟ್ ಹೇಳಿ ಅಂತ ಕೇಳಿದ್ರೆ ಏನ್ ಮಾಡ್ತೀವಿ ನಾವು, ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ 1/n ಕಂಡುಹಿಡಿತೀವಿ. ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. ಸೊ ನಾವೇನಂತ ಹೇಳ್ತೀವಿ ಅಂದ್ರೆ ಇದು ಕನ್ವರ್ಜೆಂಟ್ ತಾನೆ, ಫೈನೈಟ್ ವ್ಯಾಲ್ಯೂ ಬಂತು ಕನ್ವರ್ಜೆಂಟ್. ಹಂಗಾಗಿ ಏನಂತ ಹೇಳ್ತೀವಿ, ಲಿಮಿಟ್ ಪಾಯಿಂಟ್ ಫೈಂಡ್ ದ ಲಿಮಿಟ್ ಪಾಯಿಂಟ್ಸ್ ಅಂತ ಕೇಳಿದ್ರೆ 0 ಇಸ್ ದ ಓನ್ಲಿ ಲಿಮಿಟ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ 0 ಇಸ್ ದ ಓನ್ಲಿ ಲಿಮಿಟ್ ಪಾಯಿಂಟ್ ಅಂತ. ಓಕೆನಾ? ಕನ್ವರ್ಜೆಂಟ್ ಇದೆ ಅಂತ ಅಂದ್ರೆ ಓನ್ಲಿ ಲಿಮಿಟ್ ಪಾಯಿಂಟ್ ಅಂತ. ಸೊ ಈಗ ಇದಕ್ಕೆ ಸಪೋಸ್ ಫೈಂಡ್ ದ ಲಿಮಿಟ್ ಪಾಯಿಂಟ್ ಆಫ್ ದಿಸ್ ಅಂತ ಕೇಳ್ತೀನಿ. ಯಾವ ತರ? 1 + 1/n ಅಂತ ಇದೆ ಸೀಕ್ವೆನ್ಸ್. ಫೈಂಡ್ ದ ಲಿಮಿಟ್ ಪಾಯಿಂಟ್ ಆಫ್ ದಿಸ್. ಲಿಮಿಟ್ ಪಾಯಿಂಟ್ ಕಂಡಿದೆ ಅಂತಂದ್ರೆ ಏನು ಮಾಡಂಗಿಲ್ಲ, ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ 1 + 1/n you have to find. So as n tends to infinity, this term becomes 0. The answer is what? 1. So 1 is the only limit point. So ಆ ತರ ಹೇಳ್ತೀವಿ. ಈಗ ನಿಮ್ಗೆ n/n+1 ಅಂತ ಇದೆ. How to find the limit point of this? Take n common in the denominator. Yes. So limit as n tends to infinity. So n ಹಂಗೆ ಬರ್ತೀವಿ, divided by n+1, which is equal to limit n tends to infinity. So n ಹಂಗೆ ಬರ್ಕೋತೀವಿ, ಡಿನಾಮಿನೇಟರ್ ಇಂದ n ಕಾಮನ್ ತೆಗಿತೀವಿ, 1 + 1/n. So n get cancels. So as n tends to infinity, 1/n tends to 0. So 1/1 + 0, which will give you 1 only. So 1 is the only limit point. So ನಾವು ಈ ತರ ಹೇಳ್ತಾ ಹೋಗ್ತೀವಿ. ಕ್ಲಿಯರ್ ಅಲ್ಲ? ಇನ್ನೊಂದು ನೋಡಿ. ಸೊ ಲಿಮಿಟ್ ಸೈನ್ ಆಫ್ 1/n ಅಂತ ಇದೆ. ಸೈನ್ ಆಫ್ 1/n ಇದಕ್ಕೆ ಕಂಡುಹಿಡಿಯಿರಿ ಅಂತ, ಲಿಮಿಟ್ ಪಾಯಿಂಟ್ ಕಂಡುಹಿಡಿಯಿರಿ ಅಂತ, ಲಿಮಿಟ್ ಪಾಯಿಂಟ್ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಹೇಳಿ ಅಂತ ಹೇಳ್ತಾರೆ ಸೀಕ್ವೆನ್ಸ್ಗೆ. ಹೆಂಗೆ ಹೇಳ್ತೀರಾ? ಸೇಮ್ ಸೈನ್ ಆಫ್ 1/n. ನಿಮಗೆ ಗೊತ್ತಿದೆ as n tends to infinity, as n tends to infinity 1/n tends to 0 ಅಂತ ಗೊತ್ತಿದೆ. ಸೊ ಇದು 0 ಆದ್ರೆ ಸೈನ್ 0 ವ್ಯಾಲ್ಯೂ ಏನಾಗುತ್ತೆ? 0 ವ್ಯಾಲ್ಯೂ ಆಗುತ್ತೆ. ಸೊ ಸೈನ್ ಆಫ್ 1/n ಗೆ ಲಿಮಿಟ್ ಪಾಯಿಂಟ್ಸ್ ಯಾವುದು ಅಂತ ಕೇಳಿದ್ರೆ 0. ಓಕೆನಾ? ಸೊ ಲಿಮಿಟ್ ಕಂಡುಹಿಡಿತೀವಿ. ಲಿಮಿಟ್ ಏನಾದ್ರು ಪಕ್ಕ ಬಂತು, ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಯ್ತು ಅಂತ ಅಂದ್ರೆ ದಟ್ ಈಸ್ ದ ಓನ್ಲಿ ಲಿಮಿಟ್ ಪಾಯಿಂಟ್. ಓಕೆನಾ? ನಿಮ್ಗೆ ಗೊತ್ತಿದೆ ಲಿಮಿಟ್ ಪಾಯಿಂಟ್ಗೂ ಲಿಮಿಟ್ಗೂ ಡಿಫ್ರೆನ್ಸ್ ಏನು ಅಂತ. ಎವ್ರಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಈಸ್ ಎ ಲಿಮಿಟ್ ಪಾಯಿಂಟ್, ಬಟ್ ಕಾನ್ವರ್ಸ್ ಈಸ್ ನಾಟ್ ಟ್ರೂ. ಗೊತ್ತಾನೆ ಅದು? ಎವ್ರಿ ಲಿಮಿಟ್ ಪಾಯಿಂಟ್ ನೀ ನಾಟ್ ಬಿ ಎ ಲಿಮಿಟ್ ಆಫ್ ಎ ಸೀಕ್ವೆನ್ಸ್. ಎಕ್ಸಾಂಪಲ್ ಕೊಡಿ. ಇಲ್ಲಿ ಎಕ್ಸಾಂಪಲ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಎಲ್ಲದಕ್ಕೂ ಒಂದು ಕೌಂಟರ್ ಎಕ್ಸಾಂಪಲ್ಸ್ಗಳನ್ನ ನೀವು ಎಕ್ಸಾಂಪಲ್ಸ್ಗಳು ನೆನಪಿರ್ಬೇಕು, ಬೇಸಿಕ್ ಎಕ್ಸಾಂಪಲ್ಸ್ಗಳು ನೆನಪಿರ್ತವೆ. ಈಗ ಎವ್ರಿ ಲಿಮಿಟ್ ಪಾಯಿಂಟ್ ಈಸ್ ನಾಟ್ ಎ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಒಂದು ಎಕ್ಸಾಂಪಲ್ ಕೊಡಿ ಅಂದ್ರೆ ಯಾವ್ದು ಕೊಡ್ತೀರಾ? -1/n ತಗೊಳ್ಳಿ ಸೀಕ್ವೆನ್ಸ್. -1 to the power n. ಹಾ, ಸೊ ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಏನು? ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು N minus 1. 1 and -1 ಆದ ಲಿಮಿಟ್ ಪಾಯಿಂಟ್ಸ್. ಓಕೆನಾ? ಸೊ ಇದು ಲಿಮಿಟ್ ಎಕ್ಸಿಸ್ಟ್ ಆಗುತ್ತಾ? No, ಆಗಲ್ಲ. sir. No. ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಎಕ್ಸಾಂಪಲ್. ಈ ತರ ಎಕ್ಸಾಂಪಲ್ಸ್ಗಳನ್ನ ನೀವು ಹೇಳ್ಬೇಕು. ಎರಡು ನೆನಪಿದೆ ಅಲ್ವಾ? ಕನ್ವರ್ಜೆನ್ಸ್ ಸೀಕ್ವೆನ್ಸ್ ಅಂತ ಬಂತು ಅಂದ್ರೆ ಲಿಮಿಟ್ ಆಫ್ ಎ ಕನ್ವರ್ಜೆನ್ಸ್ ಸೀಕ್ವೆನ್ಸ್ ಇಸ್ ದ ಓನ್ಲಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್, ಲಿಮಿಟ್ ಪಾಯಿಂಟ್ ಆಫ್ ಎ ಸೀಕ್ವೆನ್ಸ್. ದಟ್ ಇಸ್ ಫಸ್ಟ್. ನಾವು ಕಮಿಂಗ್ ಟು ದ ಬೌಂಡೆಡ್ನೆಸ್. ಬೌಂಡೆಡ್ನೆಸ್ ಮೇಲೆ ಒಂದೆರಡು ರಿಸಲ್ಟ್ಸ್ಗಳಿದಾವೆ, ಅದ್ರ ಮೇಲೆ ಒಂದೆರಡು ನೋಡೋಣ. ಫಸ್ಟ್ ಏನಪ್ಪಾ ಅಂತಂದ್ರೆ ಪ್ರೂಫ್ ಎಲ್ಲ ಬೇಡ ನಮ್ಗೆ ಜಸ್ಟ್ ಸ್ಟೇಟ್ಮೆಂಟ್. ಸೊ ಏನಾದ್ರು ಕೌಂಟರ್ ಎಕ್ಸಾಂಪಲ್ ಇದ್ರೆ ಕೌಂಟರ್ ಎಕ್ಸಾಂಪಲ್ಸ್, ಸೊ ಅದನ್ನ ಅರ್ಥ ಮಾಡ್ಕೊಂತ ಹೋಗೋಣ. ಓಕೆನಾ? ಸೊ ಎವ್ರಿ ಕನ್ವರ್ಜೆನ್ಸ್ ಸೀಕ್ವೆನ್ಸ್ ಇಸ್ ಬೌಂಡೆಡ್ ಅಂತ ಹೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಇನ್ನು ತುಂಬಾ ಸರಿ ಕೇಳಿದ್ದಾರೆ. ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್. ನೆನಪಿರ್ಲಿ. ಸೊ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಎಲ್ಲಾನ ಇತ್ತು ಅಂತ ಅಂದ್ರೆ ಅದ್ರ ಅರ್ಥ ಬೌಂಡೆಡ್ ಅಂತ. ಆ ಸೀಕ್ವೆನ್ಸ್ ಬೌಂಡೆಡ್ ಆಗಿದೆ ಅಂತ. ಸೊ ಇದ್ರದ್ದೆಲ್ಲ ನಿಮ್ಗೆ ಮೀನಿಂಗು ಹೋಗ್ತಾ 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 ಜಾಸ್ತಿ ರಿಸಲ್ಟ್ಸ್ ಆದ್ಮೇಲೆ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನೋಡ್ತಾ ಹೋಗಿ ಯಾವಾಗ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗುತ್ತೆ ಇವನ್ನೆಲ್ಲಾನ ಕಂಡೀಷನ್ಸ್ಗಳನ್ನ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ. ಕನ್ವರ್ಜೆಂಟ್ ಸೀಕ್ವೆನ್ಸ್ ಎಲ್ಲಾದ್ರೂ ಇದೆ ಅಂತ ಅಂದ್ರೆ ನೀವೇನಂತ ಹೇಳ್ಬೇಕು? ಡೆಫಿನೆಟ್ಲಿ ಇಟ್ ಇಸ್ ಎ ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳ್ಬೇಕು. ಕನ್ವರ್ಜೆಂಟ್ ಸೀಕ್ವೆನ್ಸ್ ಯಾವ್ದನ್ನ ಇರಲಿ ಅದು ಬೌಂಡೆಡ್ ಆಗೇ ಆಗಿರುತ್ತೆ ಅಂತ. ಓಕೆನಾ? ಅಂದ್ರೆ ಬೌಂಡೆಡ್ ಡಸ್ ನಾಟ್ ಇಂಪ್ಲೈಸ್ ಕನ್ವರ್ಜೆಂಟ್. ಓಕೆನಾ? ಬೌಂಡೆಡ್ ಡಸ್ ನಾಟ್ ಇಂಪ್ಲೈಸ್ ಕನ್ವರ್ಜೆಂಟ್, ಇದು ಗೊತ್ತಿರಲಿ. ಅಂದ್ರೆ ಬೌಂಡೆಡ್ ಸೀಕ್ವೆನ್ಸ್ ಮೇ ಆರ್ ಮೇ ನಾಟ್ ಬಿ ಕನ್ವರ್ಜೆಂಟ್. ಓಕೆನಾ? ಸೊ ಒಂದು ಎಕ್ಸಾಂಪಲ್ ಕೊಡಿ, ಕೌಂಟರ್ ಎಕ್ಸಾಂಪಲ್. ಎವ್ರಿ ಸೀಕ್ವೆನ್ಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್ ಅಂತ ಅಂದ್ರೆ ಇದು ಟ್ರೂ, ರಿಸಲ್ಟ್ ಟ್ರೂ ಇದೆ. ನೀವು ಯಾವ ಎಕ್ಸಾಂಪಲ್ ತಗೊಂಡ್ರು ಟ್ರೂ, ಕನ್ವರ್ಜೆಂಟ್ ಸೀಕ್ವೆನ್ಸ್ ತಗೊಂಡ್ರೆ ಅದು ಬೌಂಡೆಡ್ ಆಗೇ ಆಗಿರುತ್ತೆ. ಸೊ ದೇರ್ ಎಕ್ಸಿಸ್ಟ್ ಸುಪ್ರೀಮಮ್ ಅಂಡ್ ಮಿನಿಮಮ್. ಸೊ ಸೆಕೆಂಡ್ ಏನಂತ ಹೇಳಿದೆ? ಬೌಂಡೆಡ್ ಸೀಕ್ವೆನ್ಸ್ ಮೇ ಆರ್ ಮೇ ನಾಟ್ ಬಿ ಕನ್ವರ್ಜೆಂಟ್. ಕನ್ವರ್ಜೆಂಟ್ ಆದ್ರೂ ಆಗಿರ್ಬೋದು, ಕನ್ವರ್ಜೆಂಟ್ ಆಗದೇನೆ ಇರ್ಬೋದು ಬೌಂಡೆಡ್. ಈಗ ಒಂದು ಎಕ್ಸಾಂಪಲ್ ಕೊಡಿ. ಕನ್ವರ್ಜೆಂಟ್ ಆಗಿರೋದೊಂದು ಎಕ್ಸಾಂಪಲ್ ಕೊಡಿ, ಆಗದೆ ಇರೋದೊಂದು ಎಕ್ಸಾಂಪಲ್ ಕೊಡಿ. Convergent 1/n ಅಂತ ತಗೊಳ್ಳೋಣ. 1/n Hmm. ಅಂತ ಅಂದ್ರೆ ಇಟ್ ಈಸ್ ಬೌಂಡೆಡ್. 1/n is bounded. So and definitely it is Convergent. convergent. ಬೌಂಡೆಡ್ ಆಗಿರೋ ಸೀಕ್ವೆನ್ಸ್ ತಗೊಳ್ಳಿ, ಅದು ಕನ್ವರ್ಜೆಂಟ್ ಆಗಿಲ್ಲದೆ ಇರೋದೊಂದು ಹೇಳಿ ನೋಡೋಣ. Just -1/n. -1/n is bounded but not convergent. So and not convergent. Okay, so bounded does not imply convergent. ಕ್ಲಿಯರಾ? ಬಟ್ ಕಾಂಟ್ರಾ ಪಾಸಿಟಿವ್ ಹೇಳ್ತೀವಿ ಅಂದ್ರೆ ಹೆಂಗ್ ಹೇಳ್ಬೋದು? ನಾಟ್ ಬೌಂಡೆಡ್ Implies not convergent. ಇಂಪ್ಲೈಸ್ ನಾಟ್ ಕನ್ವರ್ಜೆಂಟ್ ಅಂತ ಹೇಳ್ಬೋದು. ಓಕೆನಾ? ಸೀಕ್ವೆನ್ಸೇ ಬೌಂಡೆಡ್ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಅದು ಕನ್ವರ್ಜೆಂಟ್ ಆಗಕ್ಕಂತೂ ಚಾನ್ಸ್ ಇಲ್ಲ. ಅದನ್ನ ಫಿಫ್ತ್ ರಿಸಲ್ಟ್ ಹೇಳ್ತಾ ಇದೆ, ಎನ್ ಅನ್ಬೌಂಡೆಡ್ ಸೀಕ್ವೆನ್ಸ್ ಕೆನಾಟ್ ಬಿ ಕನ್ವರ್ಜೆಂಟ್ ಅಂತ. ಸೊ ಈ ಮೂರು ರಿಸಲ್ಟ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಕನ್ವರ್ಜೆಂಟ್ ಇಂಪ್ಲೈಸ್ ಬೌಂಡೆಡ್, ಬೌಂಡೆಡ್ ಡಸ್ ನಾಟ್ ಇಂಪ್ಲೈ ಕನ್ವರ್ಜೆಂಟ್, ಬಟ್ ನಾಟ್ ಬೌಂಡೆಡ್ ಸಾರಿ ಇದು ಇಂಪ್ಲೈಸ್, ಇದು ತಾನೇ ಇದೆ. Yes, sir. ಇದು ಇಂಪ್ಲೈಸ್. ನಾಟ್ ಬೌಂಡೆಡ್ ಇಂಪ್ಲೈಸ್ ನಾಟ್ ಕನ್ವರ್ಜೆಂಟ್. ಸೊ ಬೌಂಡೆಡ್ ಇಲ್ಲ ಅಂತಂದ್ರೆ ಅದು ಕನ್ವರ್ಜೆಂಟ್ ಅಲ್ಲ. ಅಂದ್ರೆ ಬೌಂಡೆಡ್ನೆಸ್ ನ ಚೆಕ್ ಮಾಡಿ ಕೂಡ ನಾವು ಕನ್ವರ್ಜೆನ್ಸ್ ನ ಹೇಳ್ಬೋದು. ಇಫ್ ಇಟ್ ಇಸ್ ಅನ್ ಅನ್ಬೌಂಡೆಡ್ ಸೀಕ್ವೆನ್ಸ್ ಡೆಫಿನೆಟ್ಲಿ ಅದು ಕನ್ವರ್ಜೆಂಟ್ ಆಗಲ್ಲ ಅಂತ ಹೇಳ್ಬೋದು ನಾವೀಗ. ಈಗ ನೋಡಿ n+1/n ಅಂತ ಇದೆ, ಇದು ಸೀಕ್ವೆನ್ಸ್ ಇದೆ, ಇದು ಕನ್ವರ್ಜೆಂಟಾ? Yes, sir. Convergent. ನೋ, ಇಟ್ ಈಸ್ ನಾಟ್ ಕನ್ವರ್ಜೆಂಟ್. ಇಟ್ ಈಸ್ ನಾಟ್ ಬೌಂಡೆಡ್ ಅಲ್ವಾ? n ಇದು. Yes, sir. n. So it is not bounded, implies it is not convergent. Clear ಅಲ್ವಾ? If a sequence diverges to infinity, then it is unbounded above, but bounded below ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ಸೀಕ್ವೆನ್ಸ್ ಇನ್ಫಿನಿಟಿ ಡೈವರ್ಜ್ ಆಗ್ತಿದೆ ಅಂತ ಅಂದ್ರೆ ಅದರ ಅರ್ಥ ಅನ್ಬೌಂಡೆಡ್ ಅಬೋವ್ ಅಂತ. ಅಂದ್ರೆ ಅದು ಏನಾಗ್ತಿದೆ ಅಂತ ಅಂದ್ರೆ ಇನ್ಕ್ರೀಸಿಂಗ್ ಆಗ್ತಾ ಇರುತ್ತೆ ಅಂತ ಆಯ್ತಲ್ವಾ? ಸೊ ಅಂದ್ರೆ ಅನ್ಬೌಂಡೆಡ್ ಅಬೋವ್ ಇರುತ್ತೆ ಅಂತ ಅಂದ್ರೆ ಫುಲ್ ಇನ್ಫಿನಿಟಿ ವರೆಗೂ ಹೋಗ್ತಾ ಇರುತ್ತೆ, ಬಟ್ ಇಟ್ ಇಸ್ ಬೌಂಡೆಡ್ ಬಿಲೋ. ನೋಡಿ, ಯಾವುದೇ ಒಂದು ನಂಬರ್ಗೆ ಯಾವುದೇ ಒಂದು ಸೀಕ್ವೆನ್ಸ್ ಏನಿರುತ್ತೆ, ಸೀಕ್ವೆನ್ಸ್ಗೆ
ನಿಮ್ಗೆ ಬಟ್ ಬೌಂಡೆಡ್ ಬಿಲೋ ಅಂತ ಹೇಳ್ತಿದ್ದಾರೆ. ಬೌಂಡೆಡ್ ಬಿಲೋ ಅಂದ್ರೆ ಹೆಂಗೆ ಅಂತ ಅಂದ್ರೆ ಫಸ್ಟ್ ನಂಬರ್ ಏನ್ ಕೊಡ್ತೀವಿ n = 1 ಅದೇ ಬೌಂಡೆಡ್ ಬಿಲೋ. ಓಕೆನಾ? ಅದೇ Yes, ಹತ್ರ ಸೀಕ್ವೆನ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಬಟ್ ಬೌಂಡೆಡ್ ಅಬೋ ಇಲ್ಲ ಇದು. ಓಕೆನಾ? ದೊಡ್ಡ ನಂಬರ್ ಇಲ್ಲ ಇಲ್ಲಿ, ಹೋಗ್ತಾನೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಬಟ್ ಬೌಂಡೆಡ್ ಬಿಲೋ ಅಂತೂ ಇದ್ದೇ ಇರುತ್ತಲ್ವಾ ಎಲ್ಲಾ ಸೀಕ್ವೆನ್ಸ್ಗೂ. ಯಾಕಂದ್ರೆ ನಮ್ಗೆ ಲೋಯೆಸ್ಟ್ ವ್ಯಾಲ್ಯೂ ಗೊತ್ತು n ಗೆ ಏನಂತ, ವಿಚ್ ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ ಫಾರ್ n 1. one. ಸೊ 1 ಕೊಟ್ಟಾಗ ಅಲ್ಲಿ ಬೌಂಡೆಡ್ ಬಿಲೋ ಆಗಿರುತ್ತೆ. ಓಕೆನಾ? ಸೊ ಡೈವರ್ಜಸ್ ಟು ಇನ್ಫಿನಿಟಿ ಅಂತ ಪ್ಲಸ್ ಇನ್ಫಿನಿಟಿ ಅಂತ ಅಂದ್ರೆ ಇದ್ರ ಅರ್ಥ ಅನ್ಬೌಂಡೆಡ್ ಅಬೋ ಆಗಿರುತ್ತೆ ಬಟ್ ಬೌಂಡೆಡ್ ಬಿಲೋ ಆಗಿರುತ್ತೆ. ಇನ್ ದ ಸೇಮ್ ವೇ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ ಅಂತ ಹೇಳಿದ್ರೆ ಇಟ್ ಈಸ್ ಅನ್ಬೌಂಡೆಡ್ ಬಿಲೋ ಆಗಿರುತ್ತೆ ಬಟ್ ಬೌಂಡೆಡ್ ಅಬೋ ಆಗಿರುತ್ತೆ. ಸೊ ಇಟ್ ಮೀನ್ಸ್ ದಟ್ ಸೀಕ್ವೆನ್ಸ್ ಹೆಂಗಿರುತ್ತೆ, ಡಿಕ್ರೀಸಿಂಗ್ ಇರುತ್ತೆ. ಲಿಮಿಟ್ ಪಾಯಿಂಟ್ಸ್ಗಳ ಮಧ್ಯೆ ರಿಸಲ್ಟ್ಸ್ಗಳು ಏನಿದೆ ವೆರಿ ಇಂಪಾರ್ಟೆಂಟ್, ಇವು ಮಾತ್ರ ತುಂಬಾ ಇಂಪಾರ್ಟೆಂಟ್. ಲಿಮಿಟ್ ಪಾಯಿಂಟ್ ಆಫ್ ಅ ರೇಂಜ್ ಸೆಟ್ ಆಫ್ ಎ ಸೀಕ್ವೆನ್ಸ್ ಈಸ್ ಆಲ್ವೇಸ್ ಲಿಮಿಟ್ ಪಾಯಿಂಟ್ ಆಫ್ ಎ ಸೀಕ್ವೆನ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ರೇಂಜ್ ಸೆಟ್ಗೆ ಲಿಮಿಟ್ ಪಾಯಿಂಟ್ಸ್ ಏನಿದಾವೆ ಆ ಎಲ್ಲಾವುಗಳು ಕೂಡ ಸೀಕ್ವೆನ್ಸ್ಗೂ ಲಿಮಿಟ್ ಪಾಯಿಂಟ್ಸ್ ಗಳಾಗಿರ್ತವೆ ಅಂತ ಹೇಳ್ತೇವೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ರೇಂಜ್ ಸೆಟ್ ಸೀಕ್ವೆನ್ಸ್ಗೆ ಮತ್ತೆ ರೇಂಜ್ ಸೆಟ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಸೀಕ್ವೆನ್ಸ್ ಅಂದ್ರೆ ಏನ್ ಹೇಳಿ? ಸೀಕ್ವೆನ್ಸ್ ಅಂತ ಅಂದ್ರೆ ಲಿಮಿಟ್ ಎಲ್ಲಾ ಎಲಿಮೆಂಟ್ಸ್ಗಳನ್ನ ನಾವು ಅಲ್ಲಿ ಬರಿತೀವಿ. ಬಟ್ ಇನ್ ಕೇಸ್ ಆಫ್ ರೇಂಜ್ ಸೆಟ್ ಅಲ್ಲಿ ಏನ್ ಮಾಡ್ತೀವಿ, ನಾವು ರಿಪೀಟೆಡ್ ಎಲಿಮೆಂಟ್ಸ್ ನ ಬರೆಯಲ್ಲ, ಸೆಟ್ ನ ಬರಿತೀವಿ ಅಷ್ಟೇ. ಓಕೆನಾ? ಇವ್ರ ಹೇಳ್ತಿದ್ದಾರೆ ಲಿಮಿಟ್ ಪಾಯಿಂಟ್ ಆಫ್ ದಿ ರೇಂಜ್ ಸೆಟ್ ಏನಿರುತ್ತೆ ಅವೆಲ್ಲವೂ ಕೂಡ ಲಿಮಿಟ್ ಪಾಯಿಂಟ್ ಆಫ್ ದಿ ಸೀಕ್ವೆನ್ಸ್ ಆಗಿರ್ತವೆ ಅಂತ. ಓಕೆನಾ? ಬಟ್ ಕಾನ್ವರ್ಸ್ ಇಸ್ ನಾಟ್ ಟ್ರೂ ಅಂತ ಹೇಳ್ತಿದ್ದಾರೆ. ಅಂದ್ರೆ ಲಿಮಿಟ್ ಪಾಯಿಂಟ್ ಆಫ್ ದಿ ಸೀಕ್ವೆನ್ಸ್ ಏನಿರ್ತದೆ ಅವು Need not be in ರೇಂಜ್ the range ಸೆಟ್ಗೆ set. ಗೆ ಲಿಮಿಟ್ ಪಾಯಿಂಟ್ ಅಂತ ಹೇಳಕ್ ಆಗಲ್ಲ ಅಂತ. ಕೌಂಟರ್ ಎಕ್ಸಾಂಪಲ್ ಇಲ್ಲೇ ಇದೆ. ಇಲ್ಲ ಅಂತಂದ್ರೆ ನೀವು ಇದನ್ನು ತಗೋಬಹುದು. ಓಕೆನಾ? ಸೊ -1/n ಬೆಸ್ಟ್ ಎಕ್ಸಾಂಪಲ್, ಎಲ್ಲಾ ಕಡೆ ಯೂಸ್ ಮಾಡ್ತೀವಿ ನಾವು ಇದನ್ನ. ಸೊ -1/n ನಾವು ಕ್ಯಾನ್ ಯು ಕನ್ಸ್ಟ್ರಕ್ಟ್ ದ ಸೀಕ್ವೆನ್ಸ್ ಹಿಯರ್ 1 -1 1 -1 and so on. So this is a sequence. This is what sequence. ಇನ್ನೊಂದು ಅದಕ್ಕೆ ರೇಂಜ್ ಸೆಟ್ ಹೇಳಿ. 1 minus 1 1. and -1 ಇದು ರೇಂಜ್ ಸೆಟ್ ಅಲ್ವಾ? ಈಗ ನಾನು ಹೇಳ್ತಿದ್ದೀನಿ, ನಾವ್ ಹೇಳ್ಬೋದಾ ಇಲ್ಲಿ 1 and -1 are the 1 limit and points. -1 are the limit points ಅಂತ, ಲಿಮಿಟ್ ಪಾಯಿಂಟ್ಸ್ ಆಫ್ ದಿ ಸೀಕ್ವೆನ್ಸ್ ಅಂತ ಹೇಳ್ಬೋದು. 1 and -1 ಆರ್ ದ ಲಿಮಿಟ್ ಪಾಯಿಂಟ್ಸ್ ಆಫ್ ದಿ ಸೀಕ್ವೆನ್ಸ್ ಅಲ್ವಾ? ಈ ಸೀಕ್ವೆನ್ಸ್ಗೆ ಲಿಮಿಟ್ ಪಾಯಿಂಟ್ಸ್. ಬಟ್ 1 and -1 ಆರ್ ದ ಲಿಮಿಟ್ ಪಾಯಿಂಟ್ಸ್ ಆಫ್ ದಿ ರೇಂಜ್ ಸೆಟ್ ಆಗುತ್ತಾ? No, sir. ಆಗಲ್ಲ. ಯಾಕೆಂದ್ರೆ ಫೈನೈಟ್ ಸೆಟ್ ಹ್ಯಾಸ್ ನೋ ಲಿಮಿಟ್ ಪಾಯಿಂಟ್ ಅಂತ ನಾವು ಓದಿದ್ವಿ, ಹೌದು ತಾನೆ? ಟಪಾಲಜಿನಲ್ಲಿ ಓದಿಲ್ವಾ? ಫೈನೈಟ್ ಸೆಟ್ ಹ್ಯಾಸ್ ನೋ ಲಿಮಿಟ್ ಪಾಯಿಂಟ್ ಅಂತ. ಇಲ್ಲಿ ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆಗ್ಬೇಕಂತ ಅಂದ್ರೆ ನಾ ನೈಬರ್ಹುಡ್ ಅಲ್ಲಿ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಇರಬೇಕು. ಸೊ ಇಫ್ ಡ್ರಾ, ಸೊ 1ಗೆ ಏನಾದ್ರು ನಾವು ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರೆ ಹಿಂಗೆ, ಸೊ ಅದರಲ್ಲಿ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್ ಇರಬೇಕು. ಇಲ್ವೇ ಇಲ್ಲ, ಇನ್ಫಿನಿಟ್ಲಿ ಮೆನಿ ಎಲ್ಲಿದೆ? ಇರೋದೇ 2ಅಲ್ಲಿ. ಬಟ್ ಇದರಲ್ಲಿ ಇನ್ ಕೇಸ್ ಆಫ್ ಸೀಕ್ವೆನ್ಸ್ ಏನಾಗುತ್ತೆ, ಇನ್ಫಿನಿಟ್ಲಿ ಮೆನಿ ಟರ್ಮ್ಸ್ ಇರ್ತವೆ ಇಲ್ಲಿ. In the Yes, sir. neighborhood of 1, there are infinitely many terms. ಅಂದ್ರೆ A1 ಇದರಲ್ಲಿದೆ, A3 ಇದೆ, A5 ಇದೆ and so on. ಎಷ್ಟೊಂದು ಎಲಿಮೆಂಟ್ಸ್ ಗಳು ಇದ್ರಲ್ಲಿ ಬರ್ತವೆ. ಸೊ ಹಂಗಾಗಿ 1 is the limit point of the sequence, but 1 is not the limit point of the The range range set. set. ಕ್ಲಿಯರಾ? ಸೊ ಇದು ನೆನಪಿರಲಿ. ಬಟ್ ರೇಂಜ್ ಸೆಟ್ಗೆ ಯಾವ್ದಾದ್ರು ಒಂದು ಲಿಮಿಟ್ ಪಾಯಿಂಟ್ ಇದ್ರೆ ಡೆಫಿನೆಟ್ಲಿ ಅದೇನಾಗಿರುತ್ತೆ, ಸೀಕ್ವೆನ್ಸ್ ಕೂಡ ಲಿಮಿಟ್ ಪಾಯಿಂಟ್ ಆಗಿರುತ್ತಂತೆ. ಇದು ನೆನಪಿರಲಿ. Limit point of the range set is always limit point of the sequence. Converse is not true. ಇವ್ರು ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದಾರೆ ನೋಡಿ, 1 2 1 2 1 2 ಅಂತ ತಗೊಂಡಿದ್ದಾರೆ. ಸೊ 1 and 2 ಆರ್ ದ ಲಿಮಿಟ್ ಪಾಯಿಂಟ್ಸ್ ಆಫ್ ದಿ ಸೀಕ್ವೆನ್ಸ್. ಬಟ್ ರೇಂಜ್ ಸೆಟ್ ಬಂದ್ಬಿಟ್ಟು 1, 2 ಬರುತ್ತೆ, ವಿಚ್ ಇಸ್ ಅ ಫೈನೈಟ್ ಸೆಟ್ ಅಂಡ್ ಹ್ಯಾಸ್ ನೋ ಲಿಮಿಟ್ ಪಾಯಿಂಟ್. ಈ ಎರಡು ಗೊತ್ತಿಲ್ಲ. ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್. ಸೊ ಬೋಲ್ಜನೋವ್-ವಿಸ್ಟರ್ಸ್ ಥಿಯರಮ್ ಇದೆ. ಅಲ್ಲೇನಂತ ಹೇಳಿದ್ವಿ ಇಲ್ಲಿ ಟಪಾಲಜಿನಲ್ಲಿ, ಸೆಟ್ ಥಿಯರಿನಲ್ಲಿ ಏನಂತ ಹೇಳಿದ್ವಿ? ಈ ಥಿಯರಮ್ ಹೇಳಿತ್ತು, ಸೆಟ್ ಥಿಯರಿನಲ್ಲಿ ಹೇಳಿತ್ತು ಇದು ಇನ್ಫೈನೈಟ್ ಪ್ಲಸ್ ಬೌಂಡೆಡ್ is equals to limit. ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಅಂತ ಇತ್ತು ಅಲ್ವಾ? ಲಿಮಿಟ್ ಪಾಯಿಂಟ್ ಅಂತ ಇತ್ತು.
ಇಲ್ಲೂ ಅಷ್ಟೇ ಸೇಮ್ ಲಾಜಿಕ್ ವರ್ಕ್ ಆಗುತ್ತೆ. ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಅಂತ ಹೇಳಿದರೆ ಅವನು ಇನ್ಫೈನೈಟ್ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಯಾಕೆ ಹೇಳಿ? ಸೀಕ್ವೆನ್ಸ್ ಇಸ್ ಆಬ್ವಿಯಸ್ಲಿ ಅನ್ ಇನ್ಫೈನೈಟ್. ಯಾವ್ದೋ ಒಂದು ಸೀಕ್ವೆನ್ಸ್ ಇನ್ಫೈನೈಟ್ ಇದ್ದೇ ಇರುತ್ತೆ, ಇನ್ಫೈನೈಟ್ ಟರ್ಮ್ಸ್ ಇರ್ತಾವಲ್ವಾ. ನೀವು Yes, ಟರ್ಮ್ sir. ವೈಸ್ ಅಲ್ಲೇ ಹೇಳ್ಬೇಕು. ಸೀಕ್ವೆನ್ಸ್ ಅಂತ ಅಂದ್ರೆ ನೀವು ಟರ್ಮ್ ವೈಸ್ ಅಲ್ಲೇ ನೀವು ಹೇಳ್ತಾ ಹೋಗ್ಬೇಕು ಎಷ್ಟು ಟರ್ಮ್ಸ್ ಇದಾವೆ, ಅಷ್ಟೇ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತೀವಿ, ಇಲ್ಲಿ ಎಷ್ಟು ಟರ್ಮ್ಸ್ ಇದಾವೆ ಅಂತ ಹೇಳ್ತಾ ಹೋಗ್ತೀವಿ. ಸೀಕ್ವೆನ್ಸ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಟರ್ಮ್ಸ್. ಸೊ ಹಂಗಾಗಿ ಇನ್ಫೈನೈಟ್ ಇದ್ದೇ ಇರುತ್ತದು. ಅದಕ್ಕೆ ಬೌಂಡೆಡ್ ಮಾತ್ರ ಹೇಳಿದ್ದೇನೆ. ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್. ಓಕೆನಾ, ಮಿನಿಮಮ್ ಒಂದು ಲಿಮಿಟ್ ಪಾಯಿಂಟ್ ಇದ್ದೇ ಇರುತ್ತೆ ಅಂತ ಇದು ಥಿಯರಮ್ ಇದು. ಸೊ ಆ ಸೆಟ್ಗೆ ಮತ್ತೆ ಸೀಕ್ವೆನ್ಸ್ಗೆ ಏನೇನು ಡಿಫ್ರೆನ್ಸ್ ಇದೆ, ಸ್ಮಾಲ್ ಡಿಫ್ರೆನ್ಸಸ್, ಯು ಮಸ್ಟ್ ನೋ ಇಟ್. ನೆಕ್ಸ್ಟ್ ಒನ್ ಇಸ್ ಎ ಅನ್ಬೌಂಡೆಡ್ ಸೀಕ್ವೆನ್ಸ್ ಮೇ ಆರ್ ಮೇ ನಾಟ್ ಹ್ಯಾವ್ ಎ ಲಿಮಿಟ್ ಪಾಯಿಂಟ್. ಓಕೆನಾ, ಸೊ ಒಂದು ಅನ್ಬೌಂಡೆಡ್ ಸೀಕ್ವೆನ್ಸ್ ಏನಿದೆ, ಓಕೆನಾ, ಇಲ್ಲೇನ್ ಹೇಳ್ತು ಈ ಕಂಡೀಷನ್, ಬೌಂಡೆಡ್ ಸೀಕ್ವೆನ್ಸ್ ಇದ್ರೆ ಡೆಫಿನೆಟ್ಲಿ ಅಟ್ಲೀಸ್ಟ್ ಒಂದು ಲಿಮಿಟ್ ಪಾಯಿಂಟ್ ಇದ್ದೇ ಇರುತ್ತೆ ಅಂತ ಹೇಳಿದ್ರು. ವಾಟ್ ಇನ್ ಕೇಸ್ ಆಫ್ ಅನ್ಬೌಂಡೆಡ್? ಅನ್ಬೌಂಡೆಡ್ ಇದ್ರೆ ಲಿಮಿಟ್ ಪಾಯಿಂಟ್ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು ಅಂತ. ಎಕ್ಸಾಂಪಲ್ ತಗೊಂಡಿದ್ದೆ ನೋಡಿ. ಸೊ ಎನ್ ಅಂತ ತಗೊಂಡಿದ್ದಾನೆ. ಸೊ ಎನ್ ಅಂದ್ರೆ ಏನು, 1 2 3 4 5 ಅಂಡ್ ಸೋ ಆನ್ ಇದೆ. ಇದಕ್ಕೆ ಯಾವ್ದೊಂದು ಲಿಮಿಟ್ ಪಾಯಿಂಟ್ ಇರುತ್ತಾ? ಸಿನ್ಸ್ ದಿಸ್ ಇಸ್ ಅನ್ ಅನ್ಬೌಂಡೆಡ್ ಸೀಕ್ವೆನ್ಸ್, ಇಸ್ No. ಅನ್ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ನೋ ಲಿಮಿಟ್ ಪಾಯಿಂಟ್. ಈಗ ಇನ್ನೊಂದು ಅನ್ಬೌಂಡೆಡ್ ತಗೊಂತೀವಿ, ಬಟ್ ಅದಕ್ಕೊಂದು ಲಿಮಿಟ್ ಪಾಯಿಂಟ್ ಇರುತ್ತೆ. ಆ ತರದ್ದು ಒಂದು ಎಕ್ಸಾಂಪಲ್ ಹೇಳ್ತೀವಿ. ನೋಡಿ, ಈಗ 0 1 0 2 0 3 ದಿಸ್ ಇಸ್ ಅನ್ಬೌಂಡೆಡ್ ಅಲ್ವಾ. Yes, sir. ಸೊ ದ ಸೀಕ್ವೆನ್ಸ್ ಇಸ್ ಅನ್ಬೌಂಡೆಡ್. ಅದಕ್ಕೆ ನಾನು ಹೇಳಿದ್ದು, ಈ ಎಕ್ಸಾಂಪಲ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಈ ತರ ಎಕ್ಸಾಂಪಲ್ಸ್ ರೋಸ್ಟರ್ ಫಾರ್ಮ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡೋದನ್ನ ತಗೊಳ್ಳಿ. ನೀವು ಹೆಂಗ್ ಬೇಕಾದ್ರೆ ಸೀಕ್ವೆನ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ಬೋದು, ನಿಮ್ ಇಷ್ಟ. ಸೊ ದಿಸ್ ಇಸ್ ಅನ್ಬೌಂಡೆಡ್ ಸೀಕ್ವೆನ್ಸ್ ಅಂಡ್ 0 ಇಸ್ ದ ಲಿಮಿಟ್ ಪಾಯಿಂಟ್. 0 ಇಸ್ ಇಟ್ಸ್ ಲಿಮಿಟ್ ಪಾಯಿಂಟ್. ಲಿಮಿಟ್ ಪಾಯಿಂಟ್ ಇನ್ನೊಂದು ಡೆಫಿನೇಷನ್ ಅಂತ ಹೇಳಿದ್ದೆ, ಯಾವ್ದಾದ್ರು ಒಂದು ಎಲಿಮೆಂಟ್ ಇನ್ಫೈನೈಟ್ ಟೈಮ್ಸ್ ರಿಪೀಟ್ ಆಗಿತ್ತು ಅಂತ ಅಂದ್ರೆ ಅದು ಲಿಮಿಟ್ ಪಾಯಿಂಟ್ ಆಗಿರುತ್ತೆ ಅಂತ ಹೇಳಿದೆ. ಎಸ್, 0 ಅನ್ನೋದು ಇನ್ಫೈನೈಟ್ ಟೈಮ್ಸ್ ರಿಪೀಟ್ ಆಗಿದೆ ಇಲ್ಲಿ. ಸೊ 0 ಇಸ್ ಇಟ್ಸ್ ಲಿಮಿಟ್ ಪಾಯಿಂಟ್. ಸೊ ಅಂದ್ರೆ ಐ ಹ್ಯಾವ್ ಟೇಕನ್ 2 ಅನ್ಬೌಂಡೆಡ್ ಸೆಟ್ಸ್, ಅನ್ಬೌಂಡೆಡ್ ಸೀಕ್ವೆನ್ಸಸ್. ಒಂದ್ ಸೀಕ್ವೆನ್ಸ್ಗೆ ಲಿಮಿಟ್ ಪಾಯಿಂಟ್ ಇಲ್ಲ, ಒಂದ್ ಸೀಕ್ವೆನ್ಸ್ಗೆ ಲಿಮಿಟ್ ಪಾಯಿಂಟ್ ಇದೆ ಅಂತ ಹೇಳ್ತೀವಿ. ಕ್ಲಿಯರ್ ಅಲ್ವಾ? ಸೊ ಒಂದೇ ಒಂದು ಲಿಮಿಟ್ ಪಾಯಿಂಟ್ ಇರುತ್ತಲ್ಲ. ಸೊ ಕೆನ್ ವಿ ಸೇ ಅನ್ಬೌಂಡೆಡ್ ಸೀಕ್ವೆನ್ಸ್ ವಿಚ್ ಹ್ಯಾಸ್ ಮೋರ್ ದನ್ ಒನ್ ಲಿಮಿಟ್ ಪಾಯಿಂಟ್ಸ್? ಇರ್ಬೋದು Yes. sir. ಇರ್ಬೋದು. ಒಂದು ಎಕ್ಸಾಂಪಲ್ ಕೂಡ ಎದಕ್ಕೆ ನೋಡೋಣ. ಇದೇ ಎಕ್ಸಾಂಪಲ್ ತಗೊಳ್ಳಿ, 0 1 ತಗೊಳ್ಳಿ. 0 1 1 2 0 1 0 1 2 2 3 3 ಅದೇ ತರ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, 0 ಒನ್ ಲಿಮಿಟ್ ಪಾಯಿಂಟ್, 1 ಲಿಮಿಟ್ ಪಾಯಿಂಟ್, 2 ಲಿಮಿಟ್ ಪಾಯಿಂಟ್ ಅಂಡ್ ಸೋ ಆನ್. ಅಂದ್ರೆ ಐಸೆ ಈಗ ಲಿಮಿಟ್ ಪಾಯಿಂಟ್ಸ್ ಕತೆಗೆ ಬಂದ್ರೆ ಈಗ ಏನೇನು ಹೇಳ್ಬೋದಪ್ಪ ಅಂತ ಅಂದ್ರೆ, ಈಗ ಲಿಮಿಟ್ ಪಾಯಿಂಟ್ ಇಲ್ದೇನೂ ಇರ್ಬೋದು, ಫೈನೈಟ್ ಲಿಮಿಟ್ ಪಾಯಿಂಟ್ಸ್ ಇರ್ಬೋದು, ಕೌಂಟಬಲ್ ಲಿಮಿಟ್ ಏನದು ಕೌಂಟಬಲಿ ಇನ್ಫೈನೈಟ್ ಲಿಮಿಟ್ ಪಾಯಿಂಟ್ಸ್ ಗಳು ಕೂಡ ಇರ್ಬೋದು ಫಾರ್ ಎ ಸೀಕ್ವೆನ್ಸ್. ಹೌದ್ ತಾನೆ? Yes, sir. ಸೊ ಇದು ನಿಮಗೆ ಗೊತ್ತಿರಲಿ. ಸರ್ ಇದು ಎಕ್ಸಾಂಪಲ್ 01 02 03 ಇದೆಯಲ್ಲ, ಅದಕ್ಕೆ ರೇಂಜ್ ಸೆಟ್ 0n ಅಂತ ಬರಿಬಹುದಾ? ಅದಕ್ಕೆ ರೇಂಜ್ ಸೆಟ್ ಬಂದ್ಬಿಟ್ಟು 0 ಯೂನಿಯನ್ ಎನ್ ಅಂತ ಬರೀಬಹುದು. ಯೂನಿಯನ್. ಸಿಂಗಲ್ಟನ್ 0 ಯೂನಿಯನ್ ಎನ್ ಅಂತ ಬರೆಯೋದು. ಕ್ಲಿಯರ್ ಆಯ್ತಲ್ಲ? ಸೊ ಈ ಎರಡು ನೆನಪಿರ್ಲಿ. ಇದು ತುಂಬಾ ಇಂಪಾರ್ಟೆಂಟ್. ಇಫ್ ಎ ಸೀಕ್ವೆನ್ಸ್ ಹ್ಯಾಸ್ ಲಿಮಿಟ್ ಪಾಯಿಂಟ್, ಐ ಮೀನ್ ಯೂನಿಕ್ ಲಿಮಿಟ್ ಪಾಯಿಂಟ್, ಇಟ್ ಮೇ ಆರ್ ಮೇ ನಾಟ್ ಬಿ ಕನ್ವರ್ಜೆಂಟ್. ಓಕೆನಾ? ಒಂದೇ ಒಂದು ಲಿಮಿಟ್ ಪಾಯಿಂಟ್ ಇದ್ದ ತಕ್ಷಣ ಅದು ಕನ್ವರ್ಜೆಂಟ್ ಆಗಲ್ಲ. ಓಕೆನಾ? ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಈ ತರ ಎಕ್ಸಾಂಪಲ್ ನೋಡಿ, 1 2 1 3 1 4 ಇದಕ್ಕೆ ಎಷ್ಟು ಲಿಮಿಟ್ ಪಾಯಿಂಟ್ ಇದಾವೆ? ಒಂದೇ ಲಿಮಿಟ್ ಪಾಯಿಂಟ್. 1 ಅನ್ನೋದು ಇನ್ಫಿನಿಟ್ ಟೈಮ್ಸ್ ರಿಪೀಟ್ ಆಗಿದೆ. 1 ಇಸ್ ಅ ಲಿಮಿಟ್ ಪಾಯಿಂಟ್. ಓಕೆನಾ? ಬಟ್ ಇಟ್ ಈಸ್ ನಾಟ್ ಕನ್ವರ್ಜೆಂಟ್. ಇದು ಕನ್ವರ್ಜೆಂಟಾ? ಯಾಕಂದ್ರೆ No, ಹೋಗ್ತಾನೆ sir. ಇರುತ್ತೆ, ಡೈವರ್ಜ್. ಓಕೆನಾ? ಇಟ್ಸ್ ಡೈವರ್ಜ್ ಟು ಪ್ಲಸ್ ಇನ್ಫಿನಿಟಿ. ಸೊ ಹಂಗಾಗಿ ಏನಂತ ಹೇಳ್ತಾರೆ ಇಲ್ಲಿ, ಯೂನಿಕ್ ಲಿಮಿಟ್ ಪಾಯಿಂಟ್ ಇದ್ದ ತಕ್ಷಣ ಒಂದು ಸೀಕ್ವೆನ್ಸ್ ಇದೆ, ಆ ಸೀಕ್ವೆನ್ಸ್ಗೆ ಒಂದೇ ಒಂದು ಲಿಮಿಟ್ ಪಾಯಿಂಟ್ ಇದೆ ಅಂದ ತಕ್ಷಣ ನಾವು ಅದನ್ನ ಕನ್ವರ್ಜೆಂಟ್ ಅಂತ ಹೇಳಕ್ ಆಗಲ್ಲ. ಓಕೆನಾ? ಸೊ ಮತ್ತೆ ಕನ್ವರ್ಜೆಂಟ್ ಏನಾದ್ರು ಕಂಡೀಷನ್ ಇದೆಯಾ ಸರ್ ಅಂತ ಅಂದ್ರೆ, ಎಸ್ ಇದೆ. ಏನಂತ ಅಂದ್ರೆ, ಸೀಕ್ವೆನ್ಸ್ ಬೌಂಡೆಡ್ ಆಗಿದ್ದು ಯೂನಿಕ್ ಲಿಮಿಟ್ ಪಾಯಿಂಟ್ ಆಗಿದ್ರೆ ಅವಾಗ ಕನ್ವರ್ಜೆಂಟು. ನೋಡಿ, ಅರ್ಥ ಮಾಡ್ಕೊಳ್ಳಿ. ಬೌಂಡೆಡ್ ಡಸ್ ನಾಟ್ ಇಂಪ್ಲೈ ಕನ್ವರ್ಜೆಂಟ್. ನಾವು ಅವಾಗಲೇ ಓದಿದ್ವಿ, ಹೌದ್ ತಾನೆ? Yes, sir.
ಅದೇ ತರ ಇನ್ನೊಂದು ಏನದು ಇವಾಗ ಯುನಿಕ್ ಲಿಮಿಟ್ ಪಾಯಿಂಟ್ ಡಸ್ ನಾಟ್ Yes. ಇಂಪ್ಲೈಸ್ ಕನ್ವರ್ಜೆಂಟ್. ಬಟ್ ಇವೆರಡನ್ನೂ ಕಂಡೀಷನ್ ನ ಇಂಪ್ಲಿಮೆಂಟ್ ಮಾಡಿದ್ರೆ ಕನ್ವರ್ಜೆಂಟ್ ಆಗುತ್ತೆ. ಬೌಂಡೆಡ್ ಆಗಿದ್ದು ಯುನಿಕ್ ಲಿಮಿಟ್ ಪಾಯಿಂಟ್ ಇದ್ರೆ ಅವಾಗ ಏನಂತ ಹೇಳ್ಬೋದು, ಕನ್ವರ್ಜೆಂಟ್ ಅಂತ ಹೇಳ್ಬೋದು. ಅರ್ಥ ಮಾಡ್ಕೊಳ್ಳಿ ಇವೆಲ್ಲ ಕಂಡೀಷನ್ಸ್. ಸೊ ಬೌಂಡೆಡ್ ಡಸ್ ನಾಟ್ ಇಂಪ್ಲೈ ಕನ್ವರ್ಜೆಂಟ್, ಯುನಿಕ್ ಲಿಮಿಟ್ ಪಾಯಿಂಟ್ ಡಸ್ ನಾಟ್ ಇಂಪ್ಲೈ ಕನ್ವರ್ಜೆಂಟ್, ಬಟ್ ಇವೆರಡನ್ನು ಒಟ್ಟಿಗೆ ಹಾಕಿದಾಗ ಬೌಂಡೆಡ್ ಪ್ಲಸ್ ಯುನಿಕ್ ಲಿಮಿಟ್ ಪಾಯಿಂಟ್ ಕನ್ವರ್ಜೆಂಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಇದು. ಸೊ ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ವಿಚ್ ಇಸ್ ನಾಟ್ ಕನ್ವರ್ಜೆಂಟ್ ಅಲ್ಲ, ಅದು ಬೌಂಡೆಡ್ ಸೀಕ್ವೆನ್ಸ್ ಆಗಿದೆ ಬಟ್ ಕನ್ವರ್ಜೆಂಟ್ ಅಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅಟ್ಲೀಸ್ಟ್ 2 ಲಿಮಿಟ್ ಪಾಯಿಂಟ್ಸ್ ಇದ್ರ ಮುಖಾಂತರನೇ ಹೇಳ್ಬೋದು. ಓಕೆನಾ. ಸೊ ಯಾವ್ದೇ ಒಂದು ಕನ್ವರ್ಜೆಂಟ್ ಅಲ್ಲದೆ ಇರೋ ಸೀಕ್ವೆನ್ಸ್ಗೆ, ಬೌಂಡೆಡ್ ಆಗಿದ್ದು ಕನ್ವರ್ಜೆಂಟ್ ಅಲ್ಲದೆ ಇರೋ ಸೀಕ್ವೆನ್ಸ್ಗೆ ಎಷ್ಟು ಲಿಮಿಟ್ ಪಾಯಿಂಟ್ಸ್, ಅಟ್ಲೀಸ್ಟ್ 2 ಲಿಮಿಟ್ ಪಾಯಿಂಟ್ಸ್ ಇದೆ ಇರ್ತವೆ. ಸೊ ಇಲ್ಲಿ ಬಂದ್ಬಿಟ್ಟು ದ ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಫ್ ಬೌಂಡೆಡ್ ಸೀಕ್ವೆನ್ಸ್ ಇಸ್ ಬೌಂಡೆಡ್. ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಏನಾಗಿದೆ ಬೌಂಡೆಡ್ ಸೀಕ್ವೆನ್ಸ್ಗೆ ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಬೌಂಡೆಡ್ ಅಂತ ಹೇಳಕ್ಕಾಗಲ್ಲ. ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಫ್ ಬೌಂಡೆಡ್ ಸೀಕ್ವೆನ್ಸ್ ಇಸ್ ಬೌಂಡೆಡ್. ಓಕೆನಾ. ಬರೀ ನಾನು ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಇಸ್ ಬೌಂಡೆಡ್ ಅಂತ ಹೇಳ್ಬೋದಾ? No, sir. ಒಂದು ಎಕ್ಸಾಂಪಲ್ ಕೊಡಿ. ಹೇಳಕ್ಕಾಗಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಅವಲೇ ಕೊಟ್ನಲ್ವಾ, ಎನ್ ತಗೊಂಡು, ಅಂದ್ರೆ 01, 01, 02, 03. ಓಕೆನಾ. ಅಲ್ಲಲ್ಲ ಇದು ಹೇಳಕ್ಕಾಗಲ್ಲ, ಇದು ನಿಮ್ಗಲ್ಲ. ಅದು 01, 012, 013 ಹೌದ್ ತಾನೆ? Yes, sir. 0123 ಇದಕ್ಕೆ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಏನಾಗ್ತವೆ? ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ 0 ಯೂನಿಯನ್ ಎನ್ N ಆಗುತ್ತೆ. N. ಸೊ ದಿಸ್ ಇಸ್ ನಾಟ್ ಬೌಂಡೆಡ್ ಸರ್ ಅಲ್ವಾ? n ಇಂಟು n ಪ್ಲಸ್ 1 ಆಗ್ಬೋದು. ಏನ್ ಹೇಳಿ? ಎನ್ ಇಂಟು ಮಾಡ್ಬೋದು. ಅಲ್ಲ, n+1 ಹೇಳಕ್ ಆಗಲ್ಲ. ಅಂದ್ರೆ ನಾನೀಗ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು ಏನಂದ್ರೆ ಲಿಮಿಟ್ ಪಾಯಿಂಟ್ಸ್ n+1 ಗೆ ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಸಮ್ಮಿಗೆ ಅಲ್ವಾ ಆಗಲ್ವಲ್ಲ. ಮೇಡಮ್ ಮಾಡೋದು n×n+1? ಅಂದ್ರೆ 01, 012, 0123 ಈ ತರ ಬರ್ತಿದೆಯಲ್ಲ ಮ್ಯಾಮ್. ಹೌದು, ಅಂದ್ರೆ ನಾವೇನಲ್ಲ ಅಡಿಷನ್ ಮಾಡ್ತಾ ಇಲ್ಲ ಅಲ್ವಾ? ಅಂದ್ರೆ ನಾವು ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಇಲ್ಲಿ. ಅಂದ್ರೆ ನೀವು ಆತರ ನೀವು ರೂಲ್ ಬರೆಯಕ್ಕೆ ಸ್ವಲ್ಪ ಕಷ್ಟ. ರೂಲ್ ಬರ್ಕೊಳಾದ್ರೆ ನಾವು ಹುಡುಕ್ಬೇಕಾಗತ್ತೆ ಹೆಂಗ್ ಮಾಡೋಣ ಅಂತ. ಅದಕ್ಕೆ ಈ ಹಾ. ತರ ಸೀಕ್ವೆನ್ಸ್ ನ ರೋಸ್ಟರ್ ಫಾರ್ಮ್ ಅಲ್ಲಿ ಬರೀರಿ. ನಮ್ಗೆ ಏನಾಗುತ್ತೆ, ಒಂದು ಲಾಜಿಕ್ ಗೊತ್ತಾಗ್ತಾ ಹೋಗುತ್ತೋ ಇದು ಹಿಂಗಿದೆಯಲ್ಲ ಅಂತ. ಸೊ ಇನ್ಫ್ಯಾಕ್ಟ್ n×n+1 ಅಂದ್ರೆ, ಅಲ್ಲ ಈಗ ನಾವು ಮಾತಾಡ್ತಾ ಇರೋದು ಲಿಮಿಟ್ ಪಾಯಿಂಟ್ಸ್. ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಎಕ್ಸಿಸ್ಟ್ ಆಗಲ್ವಲ್ಲ. ನಾವೀಗ ಹೇಳ್ತಾ ಇರೋದು ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಬೌಂಡೆಡ್ ಅಂತ ಹೇಳ್ತಿದೀವಿ. ಸೊ ನಾವು ಅಲ್ಲ ಅಂತ ಹೇಳ್ತಿದೀವಿ. ಯಾಕಂತ ಅಂದ್ರೆ ಈ ಎಕ್ಸಾಂಪಲ್ ಕೊಡ್ತಾ ಇದೀವಿ. ಥ್ರೂ ದಿಸ್ ಎಕ್ಸಾಂಪಲ್ಸ್ ವಿ ಸೇ ಸಿನ್ಸ್ ದಿಸ್ ಇಸ್ ನಾಟ್ ಬೌಂಡೆಡ್, ಸೊ ದಿಸ್ ಇಸ್ ನಾಟ್ ಬೌಂಡೆಡ್, ಸೊ ಹಂಗಾಗಿ ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಬೌಂಡೆಡ್ ಅಂತ ಹೇಳಕ್ಕಾಗಲ್ಲ. ಬಟ್ ಏನಂತ ಹೇಳ್ಬೋದು, ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಫ್ ಬೌಂಡೆಡ್ ಸೀಕ್ವೆನ್ಸ್ ಇಸ್ ಬೌಂಡೆಡ್ ಅಂತ ಹೇಳ್ಬೋದು. ಯಾವ್ದಾದ್ರು ಒಂದು ಬೌಂಡೆಡ್ ಸೀಕ್ವೆನ್ಸ್ಗೆ ಲಿಮಿಟ್ ಪಾಯಿಂಟ್ಸ್ ಗಳು ಕೂಡ ಬೌಂಡೆಡ್ ಆಗಿರ್ತವೆ. ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಫ್ ಅನ್ಬೌಂಡೆಡ್ ಸೀಕ್ವೆನ್ಸ್ ಏನಾಗಿರುತ್ತೆ ಸರ್ ಅಂತಂದ್ರೆ ಮೇ ಆರ್ ಮೇ ನಾಟ್ ಬಿ ಬೌಂಡೆಡ್. ಸೊ ಈ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಾಂದ್ರೆ ಇದೇ ಎಕ್ಸಾಂಪಲ್ ತಗೊಳ್ಳಿ, ಸಿಂಪಲ್ ಅಲ್ವಾ? ಇದೇ ಎಕ್ಸಾಂಪಲ್ ತಗೊಂಡ್ರು ಇದಾಗುತ್ತೆ. ಇಲ್ಲ ಇಲ್ಲಿ ಕೊಟ್ಟಿದ್ದಾರೆ ಅದು ಎಕ್ಸಾಂಪಲ್ ತಗೊಳ್ಳಿ. ಅನ್ಬೌಂಡೆಡ್ ಸೀಕ್ವೆನ್ಸ್ಗೆ ಲಿಮಿಟ್ ಪಾಯಿಂಟ್ಸ್ಗಳು ಬೌಂಡೆಡ್ ಆಗಿದ್ರು ಆಗಿರ್ಬೋದು, ಬೌಂಡೆಡ್ ಆಗಿದ್ರು ಆಗಿರ್ಬೋದು. ಸೊ ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು ಎನ್ ಅಂತೆ. ಓಕೆನಾ. ಸೊ ಈಗ 1+1/2, 2+1/2, 1+1 ಇದು ತಗೊಂಡಿದ್ದಾನೆ 1+1/2. 1+1/2, 2+2, 1/2, 1+1/3, 2+1/3. ಇಲ್ಲಿ 2 ತಗೊಂಡೋಗಿದ್ದಾನೆ, ಆಮೇಲೆ 3 ತಗೊಂಡೋಗಿದ್ದಾನೆ, 3 ತಗೊಂಡೋಗಿದ್ದಾನೆ, ಆಮೇಲೆ 4 ತಗೊಂಡೋಗಿದ್ದಾನೆ. ಹೌದೌದು. ಎಸ್, ಇದಕ್ಕೆ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು ನಿಮ್ಗೆ ಎನ್ ಬರುತ್ತೆ, ವಿಚ್ ಇಸ್ ಆಬ್ವಿಯಸ್ಲಿ ಅನ್ಬೌಂಡೆಡ್. On the other hand, so this is an unbounded sequence and which has the limit points only 0, and this is bounded. Every finite set is bounded. So hangagi, so we have a unbounded sequence so that it is bounded
ಅಂಡ್ ಸಮಟೈಮ್ಸ್ ಇಟ್ ಈಸ್ ನಾಟ್ ಬೌಂಡೆಡ್. ಆ ತರ ಎಕ್ಸಾಂಪಲ್ಸ್ಗಳನ್ನ ನಾವು ಕೊಡ್ಬೋದು. ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಫ್ ಎ ಸೀಕ್ವೆನ್ಸ್ ಇಸ್ ಕ್ಲೋಸ್ಡ್ ಸೆಟ್ ಅಂತ. ಅಂದ್ರೆ ಇಲ್ಲೇನು ಬೌಂಡೆಡ್ನೆಸ್ ಹಾಕಿಲ್ಲ ಕಂಡೀಷನ್. ಯು ಟೇಕ್ ಎನಿ ಸೀಕ್ವೆನ್ಸ್, ಯಾವುದೇ ಸೀಕ್ವೆನ್ಸ್ ತಗೊಂಡ್ರು ಕೂಡ ಆ ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಏನಿರ್ತವೆ, ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಇಸ್ ಕ್ಲೋಸ್ಡ್ ಅಂತ ಹೇಳ್ತೀವಿ. ಟೊಪಾಲಜಿನಲ್ಲಿ ಏನ್ ಹೇಳ್ತೀವಿ, ಅಲ್ಲೂ ಕೂಡ ಅದನ್ನೇ ತಾನೇ ಹೇಳ್ತೀವಿ, ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಕ್ಲೋಸ್ಡ್. ಎಸ್ ಸರ್. ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಇಸ್ ಆಲ್ವೇಸ್ ಕ್ಲೋಸ್ಡ್ ನೋಡಿ. ಸೊ ಅಂದ್ರೆ ಎ ಡ್ಯಾಶು ಕ್ಲೋಸ್ಡ್ ಆಗುತ್ತೆ, ಎ ಕ್ಲೋಸರ್ ಇಸ್ ಆಲ್ಸೋ ಕ್ಲೋಸ್ಡ್, ಐಸೋಲೇಟೆಡ್ ಪಾಯಿಂಟ್ಸ್ ಆಫ್ ಎ ಇಸ್ ಆಲ್ಸೋ ಕ್ಲೋಸ್ಡ್. ಇವೆಲ್ಲ ಕ್ಲೋಸ್ಡ್ ಸೆಟ್ಸ್, ಇವು ನೆನಪಿರ್ಲಿ. ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಫ್ ಎ ಸೀಕ್ವೆನ್ಸ್ ಇದೆ ಕ್ಲೋಸ್ಡ್ ಸೆಟ್ಸ್. ನಾವು ಕಾಂಪ್ಯಾಕ್ಟ್ನೆಸ್ ಬಗ್ಗೆ ಹೇಳ್ಬೋದಾ ಈಗ? ಕಾಂಪ್ಯಾಕ್ಟ್ನೆಸ್ ಎಸ್ ಸರ್. ಐನ್ ಬೋರಲ್ ಥಿಯರಂ ಬೌಂಡೆಡ್ ಪ್ರಕಾರ ಪ್ಲಸ್ ಏನ್ ಹೇಳ್ತೀವಿ, ಕ್ಲೋಸ್ಡ್. ಬೌಂಡೆಡ್ ಪ್ಲಸ್ ಕ್ಲೋಸ್ಡ್ ಇದ್ರೆ ಕಾಂಪ್ಯಾಕ್ಟ್ ಅಂತ ಹೇಳ್ತೀವಿ. ಈಗ ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಫ್ ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳ್ತಿದೀವಿ, ಓಕೆನಾ? ಸೊ ಈಸ್ ಕಾಂಪ್ಯಾಕ್ಟ್ ಅಂತೆ, ಬೌಂಡೆಡ್ ಆಗಿದ್ರೆ ಅದು ಕಾಂಪ್ಯಾಕ್ಟ್ ಅಂತೆ. ಸೊ ಯಾಕಂತಂದ್ರೆ ಬೌಂಡೆಡ್ ಇದೆ, ಅವರೇ ಹೇಳಿದ್ದಾರೆ ಬೌಂಡೆಡ್ ಅಂತ. ಈಗ ಅದು ಕ್ಲೋಸ್ ಆಗ್ಬೇಕು. ಸೊ ಬೈ ಪ್ರೀವಿಯಸ್ ಇದರಿಂದ ನಾವೇನಂತ ಹೇಳ್ಬೋದು, ಯು ಟೇಕ್ ಬೌಂಡೆಡ್ ಆರ್ ಅನ್ಬೌಂಡೆಡ್, ಇಟ್ ಇಸ್ ಕ್ಲೋಸ್ಡ್ ಇದ್ದೇ ಇರುತ್ತೆ. ಸೊ ಬೌಂಡೆಡ್ ಪ್ಲಸ್ ಕ್ಲೋಸ್ಡ್ ಏನಾಗುತ್ತೆ, ಕಾಂಪ್ಯಾಕ್ಟ್ ಆಗುತ್ತೆ. ಸೊ ಕ್ಯಾನ್ ವಿ ಸೇ ಲಿಮಿಟ್ ಪಾಯಿಂಟ್ಸ್ ಆಫ್ ಎ ಸೀಕ್ವೆನ್ಸ್ ಇಸ್ ಕಾಂಪ್ಯಾಕ್ಟ್? ಜಸ್ಟ್ ಇಫ್ ನಾನು ಇದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಬೌಂಡೆಡ್ ಅಂತ ಅಂದ್ರೆ ಅವಾಗ ಹೇಳಕ್ಕಾಗತ್ತಾ? ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಎವ್ರಿ ಟೈಮ್ ನೀಡ್ ನಾಟ್ ಬಿ ಕಾಂಪ್ಯಾಕ್ಟ್. ಯಾಕಂತಂದ್ರೆ ನಾವು ಇಲ್ಲಿ ಓದಿದ್ವಿ ಅನ್ಬೌಂಡೆಡ್ ಆಗಿತ್ತು ಅಂತಂದ್ರೆ ಏನಾಗುತ್ತೆ, ಓಕೆನಾ? ಸೊ ಇಟ್ ಮೇ ಬಿ ಅನ್ಬೌಂಡೆಡ್ ಆಲ್ಸೋ. ಹಂಗಾಗಿ ನಾವು ಅದು ಹೇಳಕ್ಕಾಗಲ್ಲ. ಅಂದ್ರೆ ಬೌಂಡೆಡ್ ನಾನು ಮೆನ್ಷನ್ ಮಾಡ್ಲೇಬೇಕು ಇಲ್ಲಿ, ಓಕೆನಾ? ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಫ್ ಬೌಂಡೆಡ್ ಸೀಕ್ವೆನ್ಸ್ ಇಸ್ ಕಾಂಪ್ಯಾಕ್ಟ್. ಇದು ತುಂಬಾ ಇಂಪಾರ್ಟೆಂಟ್. ಎಸ್ ಬಿ ಎನಿ ಸಬ್ಸೆಟ್ ಆರ್, ಯಾವ್ದೋ ಒಂದು ಸೆಟ್ ತಗೊಳ್ಳೋಣ. ಇಟ್ ಇಸ್ ಸೆಟ್ ಆಫ್ ಆರ್ ಎ ಎನ್ ಬಿಲಾಂಗ್ಸ್ ಟು ಎಸ್. ಅಂದ್ರೆ ನಾವು ಇಷ್ಟೊಂದೆಲ್ಲ ಓದ್ಕೊಂಡು ಹೋಗ್ತಿರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಒಂದು ಎಕ್ಸಾಂಪಲ್ಸ್ಗಳನ್ನ ಕೊಟ್ಕೊಂಡು ಹೋಗ್ತಿದೀವಿ, ಕೌಂಟರ್ ಎಕ್ಸಾಂಪಲ್ ಕೊಡ್ತಾ ಇದೀವಿ ಪ್ರತಿಯೊಂದು ರಿಸಲ್ಟ್ಗೆ. ಇಷ್ಟೊಂದು ರಿಸಲ್ಟ್ ಒಟ್ಟಿಗೆ ನಿಮಗೆ ನೆನಪಿರಲ್ಲ. ಬಟ್ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಅವ್ರಿಗೆ ಕೇಳ್ತಾನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ಅಥವಾ ಫಾಲ್ಸ್ ಅಂತ ಕೇಳಿದಾಗ ಒಂದು ಸ್ಟೇಟ್ಮೆಂಟ್ ಏನೋ ಕೊಟ್ಟಿರ್ತಾನೆ ಅಂತ ಅನ್ಕೊಳ್ಳಿ. ಅದನ್ನ ಡಿಸ್ಕಾರ್ಡ್ ಮಾಡಕ್ಕೆ ಅಟ್ಲೀಸ್ಟ್ ನಮ್ಗೆ ಆಪ್ಷನ್ಸ್ಗಳು ಕಾಣ್ತಾ ಇರ್ತವೆ ಕಣ್ಣಿಗೆ, ಇದಾಗುತ್ತಾ ಆಗಲ್ವಾ ಅಂತ. ನಮ್ಮ ಇಮ್ಯಾಜಿನೇಷನ್ಗೆ ಸಮ್ ಸೀಕ್ವೆನ್ಸ್ಗಳು ಕಾಣ್ತಾ ಇರ್ತವೆ. ಈಗ ಎಷ್ಟೊಂದು ಸೀಕ್ವೆನ್ಸ್ಗಳನ್ನ ಬರ್ಕೊಂತಾ ಇದೀವಿ ಕೌಂಟರ್ ಎಕ್ಸಾಂಪಲ್ಸ್ಗಳನ್ನ. ಅವು ನಿಮ್ ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್ ಆ ತರ ಮಾಡ್ಬೋದು. ಈಗ ನೋಡೋಣ ಈ ರಿಸಲ್ಟ್ ಏನ್ ಹೇಳುತ್ತೆ ಅಂತ. ಲೆಟ್ ಎಸ್ ಬಿ ಎನಿ ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್, ಓಕೆನಾ? ಯಾವ್ದೋ ಒಂದು ಸಬ್ಸೆಟ್ ತಗೊಳ್ಳೋಣ. ಅಂಡ್ ಎ ಎನ್ ಬಿಲಾಂಗ್ಸ್ ಟು ಎಸ್ ಅಂತ, ಓಕೆನಾ? ಎ ಎನ್ ಬಿಲಾಂಗ್ಸ್ ಟು ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ, ಎ ಎನ್ ಬಿಲಾಂಗ್ಸ್ ಟು ಎಸ್ ಅಂತಂದ್ರೆ, ಸೊ ಎ ಎನ್ ಅಂದ್ರೆ ಏನು, ಆಲ್ ದ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಬಿಲಾಂಗ್ಸ್ ಟು ಎಸ್ ಅಂದ್ರೆ ಎಲ್ಲವೂ ಕೂಡ ಆ ಸೆಟ್ ಒಳಗಡೆ ಇರ್ತವೆ ಟರ್ಮ್ಸ್ಗಳು ಅಂತ. ಈಗ ಐಸೆ ನಾನಂತ ಹೇಳ್ಬೋದು, ಈಗ 0,1 ಅಂತ ಹೇಳ್ತೀನಿ. ದಿಸ್ ಇಸ್ ಎ ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ಸಪೋಸ್ ದಿಸ್ ಇಸ್ ಎಸ್, ಓಕೆನಾ? ಐಸೆ ದ ಸೀಕ್ವೆನ್ಸ್ 1/n ಬಿಲಾಂಗ್ಸ್ ಟು ಎಸ್ ಅಂತ ಹೇಳ್ಬೋದಾ? Because you take any element, so you take all the terms of the sequence, definitely will lie inside the set, ಓಕೆನಾ? ಸೊ ಬಿಲಾಂಗ್ಸ್ ಟು ಎಸ್ ಆಗುತ್ತೆ. ಹಂಗಾಗಿ ದಿಸ್ ಬಿಲಾಂಗ್ಸ್ ಟು ಎಸ್ ಅಂತ ಹೇಳ್ತೀವಿ, ಓಕೆನಾ? ಸೊ ಹಂಗಾಗಿ ಈಗ ಅದೇ ತರ ನಾನು ಓಪನ್ ತಗೊಂಡ್ರೆ ಅದು ಬಿಲಾಂಗ್ಸ್ ಆಗುತ್ತಾ? ಎಸ್ ಇಸ್ ಈಕ್ವಲ್ ಟು 0,1 ಅಂತ ತಗೊಂಡ್ರೆ ಡಸ್ ದಿಸ್ ಸೀಕ್ವೆನ್ಸ್ ಬಿಲಾಂಗ್ಸ್ ಟು ದಿಸ್ ಸೆಟ್? ನೋ. ಯಾಕಂತಂದ್ರೆ ಒಂದ್ ಎಲಿಮೆಂಟ್ ಬರಲ್ಲ ಅಲ್ಲಿ. 1/1 1 ತಗೊಂಡಾಗ ಈ 1 ಬರಲ್ಲ, ಹಂಗಾಗಿ ಆ ತರ ತಗೊಳ್ಳಿ ಅಂತ. ಅಂದ್ರೆ ಏನ್ ಬಿಲಾಂಗ್ಸ್ ಟು ಎಸ್ ಮೀನಿಂಗ್ ಅರ್ಥದಲ್ವಾ? ಸೊ ಅಂದ್ರೆ ಆಲ್ ದ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಬಿಲಾಂಗ್ಸ್ ಟು ದ ಸೆಟ್ ಅಂತ ಇರ್ಬೇಕು. ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ಒಂದು ಸೆಟ್ ಕನ್ಸಿಡರ್ ಮಾಡ್ಕೊಂಡಿದೀವಿ, ಒಂದು ಸೀಕ್ವೆನ್ಸ್ ಆ ಸೆಟ್ ಒಳಗಡೆ ಇರುವಂತ ಒಂದು ಸೀಕ್ವೆನ್ಸ್ ಕನ್ಸಿಡರ್ ಮಾಡ್ಕೊಂಡಿದೀವಿ. ದೆನ್ ಏನ್ ಹೇಳ್ತಾರೆ ಅವ್ರು ಅಂದ್ರೆ, ಎವ್ರಿ ಲಿಮಿಟ್ ಪಾಯಿಂಟ್ ಆಫ್ ದ ಸೀಕ್ವೆನ್ಸ್, ಇಫ್ ಎನಿ ಲಿಮಿಟ್ ಪಾಯಿಂಟ್ ಏನಾದ್ರು ಇದ್ರೆ ಸಪೋಸ್ ಆ ಸೀಕ್ವೆನ್ಸ್ಗೆ, ಬಿಲಾಂಗ್ಸ್ ಟು ಎಸ್ ಕ್ಲೋಸರ್ ಅಂತ. ಯಾವ್ದಾದ್ರು ಲಿಮಿಟ್ ಪಾಯಿಂಟ್, ಓಕೆನಾ? 1 ಇರ್ಲಿ 10 ಇರ್ಲಿ 1000 ಇನ್ಫೈನೈಟ್ ಎಷ್ಟಾದ್ರೂ ಇರ್ಲಿ, ಆ ಎಲ್ಲಾ ಲಿಮಿಟ್ ಪಾಯಿಂಟ್ಸ್ಗಳು ಕ್ಲೋಸರ್ ಒಳಗಡೆನೆ ಇರ್ತವೆ ಅಂತ. ಈ ಸೆಟ್ ಕ್ಲೋಸರ್ ಇದೆಯಲ್ಲ, ಆ ಕ್ಲೋಸರ್ ಒಳಗಡೆನೆ ಇರ್ತವೆ ಅಂತ ಹೇಳ್ತಿದ್ದಾರೆ. ಕ್ಲಿಯರ್ ಅಲ್ವಾ? ಸೊ ಫರ್ದರ್ ಇಫ್ ಎಸ್ ಇಸ್ ಕ್ಲೋಸರ್ ದೆನ್ ಎವ್ರಿ ಲಿಮಿಟ್ ಪಾಯಿಂಟ್ ಇಫ್ ಎನಿ ಬಿಲಾಂಗ್ಸ್ ಟು ಎಸ್, ಓಕೆನಾ? ಇದು ನೆನಪಿರ್ಲಿ ನಿಮ್ಗೆ. ಎಸ್ ಕ್ಲೋಸ್ ಆಗಿದ್ರೆ, ಎಸ್ ಏನಾದ್ರು ಕ್ಲೋಸರ್ ಸೆಟ್ ಆಗಿದ್ರೆ,
ಸೊ ಎಲ್ಲಾ ಲಿಮಿಟ್ ಪಾಯಿಂಟ್ಸ್ಗಳು ಎಸ್ ಅಲ್ಲೇ ಇರ್ತವೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಆಲ್ ದ ಲಿಮಿಟ್ ಪಾಯಿಂಟ್ಸ್ ಆಫ್ ಎನಿ ಸೀಕ್ವೆನ್ಸ್, ಅಂದ್ರೆ ಈ ತರ ಸೀಕ್ವೆನ್ಸ್ ಕನ್ಸಿಡರ್ ಮಾಡೋದು, ಸೆಟ್ ಒಳಗಡೆ ಇರೋ ಯಾವುದೇ ಸೀಕ್ವೆನ್ಸ್ ಕನ್ಸಿಡರ್ ಮಾಡಿದ್ರು ಕೂಡ ಆ ಸೀಕ್ವೆನ್ಸ್ಗೆ ಲಿಮಿಟ್ ಪಾಯಿಂಟ್ಸ್ಗಳು ಆ ಸೆಟ್ ದ ಕ್ಲೋಸರ್ ಒಳಗಡೆನೆ ಇರ್ತವೆ, ಔಟ್ಸೈಡ್ ಇರಕ್ ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೇ ಅವರು. ಕ್ಲೋಸ್ಡ್ ಇದ್ರೆ ಏನಂತ ಹೇಳ್ತಿದ್ದಾರೆ, ಸಪೋಸ್ ಇಫ್ ಸೆಟ್ ಇಸ್ ಕ್ಲೋಸ್ಡ್ ಸೆಟ್ ದೆನ್ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಆಫ್ ದಿ ಸೀಕ್ವೆನ್ಸ್ ಮಸ್ಟ್ ಬಿಲಾಂಗ್ಸ್ ಟು ಎಸ್ ಓನ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಲೆಟ್ ಎಸ್ ಬಿ ಸೇಮ್ ಕಾಂಪ್ಯಾಕ್ಟ್ನೆಸ್ ನ ತಗೊಂಡ್ಬರ್ತಿದ್ದಾರೆ ಇಲ್ಲಿ. ಏನಂತಂದ್ರೆ ಎಸ್ ಬಿ ಎನಿ ನಾನ್ ಎಂಪ್ಟಿ ಕಾಂಪ್ಯಾಕ್ಟ್ ಸಬ್ಸೆಟ್ ಆಫ್ ಎವ್ರಿ ಸೀಕ್ವೆನ್ಸ್ ಇನ್ ಎಸ್ ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಓಕೆನಾ. ಬೋಸನ್-ವಿಸ್ಟರ್ಸ್ ಥಿಯರಂ ಪ್ರಕಾರ ಆಸ್ ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಅಂತ ಹೆಂಗೆ ಹೇಳಿದ್ರು? Bolzano-Westus theorem. Every ಬೋಸನ್-ವಿಸ್ಟರ್ಸ್ ಥಿಯರಂ ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಆಸ್ ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಅಲ್ವಾ? point. ಇಲ್ಲಿ ಕಾಂಪ್ಯಾಕ್ಟ್ ಅಂತ ಹೇಳ್ತಿದ್ದಾನೆ ಅಂತ ಅಂದ್ರೆ ಇಲ್ಲಿ ಕಾಂಪ್ಯಾಕ್ಟ್ ಅಂತ ಹೇಳ್ತಿದ್ದಾನೆ ಅಂದ್ರೆ ದ ಸೆಟ್ ಈಸ್ ಕಾಂಪ್ಯಾಕ್ಟ್. ಇಲ್ಲಿ ಸೆಟ್ ಬಗ್ಗೆ ಹೇಳ್ತಿದ್ದಾನೆ, ಸೀಕ್ವೆನ್ಸ್ ಬಗ್ಗೆ ಹೇಳ್ತಿಲ್ಲ ಅವನು. ಸೆಟ್ ಈಸ್ ಕಾಂಪ್ಯಾಕ್ಟ್. ಸೆಟ್ ಕಾಂಪ್ಯಾಕ್ಟ್ ಅಂದ ತಕ್ಷಣ ಅದು ಬೌಂಡೆಡ್ ಆಗಿರುತ್ತೆ. ಓಕೆನಾ. ಸೆಟ್ ಬೌಂಡೆಡ್ ಆಗಿರುತ್ತೆ. ದೆನ್ ಎವ್ರಿ ಸೀಕ್ವೆನ್ಸ್ ಇನ್ ಎಸ್ ಅಂತ ಅಂದ್ರೆ ಈ ಬೌಂಡೆಡ್ ಸೆಟ್ ಒಳಗಡೆ ಇರೋ ಒಂದು ಸೀಕ್ವೆನ್ಸ್ ತಗೊಂಡಿದ್ಯಾ ಅಂತ ಅಂದ್ರೆ ಆ ಸೀಕ್ವೆನ್ಸ್ ಕೂಡ ಬೌಂಡೆಡ್ ಆಗಿರುತ್ತಲ್ವಾ? Yes, sir. ಸೊ ಸೀಕ್ವೆನ್ಸ್ ಕೂಡ ಬೌಂಡೆಡ್ ಆಗಿರುತ್ತೆ. ಸೊ ಅವಾಗ BW ಥಿಯರಂ ಪ್ರಕಾರ ಏನಂತ ಹೇಳ್ಬೋದು, ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಅಂತ ಹೇಳ್ಬೋದು. ಅಂಡ್ ಲಿಮಿಟ್ ಪಾಯಿಂಟ್ಸ್ ಆಫ್ ದ ಸೀಕ್ವೆನ್ಸ್ ಬಿಲಾಂಗ್ಸ್ ಟು ಎಸ್ ಅಂತ ಹೇಳ್ಬೋದು. Yes. ಸಿನ್ಸ್ ಇಟ್ ಈಸ್ ಕ್ಲೋಸ್ಡ್, ಈ ಥಿಯರಂ ಪ್ರಕಾರ ಫರ್ದರ್ ಇಫ್ ಇಟ್ ಇಸ್ ಕ್ಲೋಸ್ಡ್ ದೆನ್ ಎವ್ರಿ ಲಿಮಿಟ್ ಪಾಯಿಂಟ್ ಬಿಲಾಂಗ್ಸ್ ಟು ಎಸ್ ಅಂತ ಹೇಳ್ತು. ಸಿನ್ಸ್ ದ ಸೆಟ್ ಈಸ್ ಕ್ಲೋಸ್ಡ್, ಹಂಗಾಗಿ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಬಿಲಾಂಗ್ಸ್ ಟು ಎಸ್ ಅಂತ. ಇವೆರಡು ಒಂದೇ ಥಿಯರಮ್, ಒಂದೇನೆ ಕಾಂಪ್ಯಾಕ್ಟ್ನೆಸ್ ನ ಸೇರಿಸಿ ಹೇಳ್ತಿದ್ದಾರೆ ಅಷ್ಟೇ. ಇದೊಂದು ನೆನ್ಪಿಟ್ಕೊಳ್ಳಿ. ಈಗ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ ನಿಮ್ದೇ ಆದಂತ ರೀತಿನಲ್ಲಿ ನೆನ್ಪಿಟ್ಕೊಳ್ಳಿ, ತೊಂದರೆ ಇಲ್ಲ. ಯಾವುದೇ ಒಂದು ಸೆಟ್ ಒಳಗಡೆ ಇರೋಂಥ ಸೀಕ್ವೆನ್ಸ್ ನ ಕನ್ಸಿಡರ್ ಮಾಡಿದ್ರೆ ಆ ಸೆಟ್ ಲಿಮಿಟ್ ಪಾಯಿಂಟ್ ಆಫ್ ದಿ ಸೀಕ್ವೆನ್ಸ್ ಏನ್ ಬರ್ತಾವ ಆ ಸೀಕ್ವೆನ್ಸ್ಗೆ ಅವೆಲ್ಲಾನು ಎಲ್ಲಿರ್ತವೆ? ಎಸ್ ಕ್ಲೋಜರ್ ಅಲ್ಲಿ Yes, ಇರ್ತವೆ closure ಅಂತ ಅಲ್ಲಿ. ಅಷ್ಟೇ, ಏನಿಲ್ಲ. ಅದನ್ನೇ ಬೇರೆ ರೀತಿನಲ್ಲಿ ಹೇಳಿದಾನೆ ಅಷ್ಟೇ ಅವನು ಇದನ್ನ. ಈಗ ಅದೇ ಆ ಥಿಯರಮ್ನ ಇಟ್ಕೊಂಡು ನಾನು ಇಲ್ಲಿ ಮೂರು ಇದನ್ನ ಡಿಸ್ಕಸ್ ಮಾಡ್ತೀನಿ. ಅದ್ರ ಮೇಲೆನೆ ಇರೋದು ಇವೆಲ್ಲನ. ಈಗ ನಾನು ಎಕ್ಸ್ ಎನ್ ಬಿಲಾಂಗ್ಸ್ ಟು ಎ ಕಮ ಬಿ ಅಂತ ಹೇಳ್ತಿದ್ದೀನಿ. ಇಟ್ ಇಸ್ ಅ ಕ್ಲೋಸ್ಡ್ ಇಂಟರ್ವಲ್. ಎಕ್ಸ್ ಎನ್ ಬಿಲಾಂಗ್ಸ್ ಟು ಎ ಕಮ ಬಿ ಅಂದ್ರೆ ಅರ್ಥ ಏನು? ಸೊ ದರ್ ಇಸ್ ಅ ಸೀಕ್ವೆನ್ಸ್ ಇನ್ ವಿಚ್ ಆಲ್ ದ ಟರ್ಮ್ಸ್ ಲೈಸ್ Belongs ಇನ್ಸೈಡ್ to ದಿಸ್ ಇಂಟರ್ವಲ್. set. ದೆನ್ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಆಫ್ ದ ಸೀಕ್ವೆನ್ಸ್ ಬಿಲಾಂಗ್ಸ್ ಟು ಎ ಕಮ ಬಿ. ಒಪ್ಕೋತೀರಾ ಒಪ್ಕೊಳ್ಳಲ್ವಾ? Yes, sir. ಯಾಕಂತಂದ್ರೆ ಈಗ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಅಂತ ಏನ್ ಮಾಡ್ಬೇಕು? ಈಗ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೆಂಟ್ ಇನ್ ಎಸ್ ಕ್ಲೋಜರ್ ಅಲ್ವಾ? Yes, sir. ಇದಕ್ಕೆ ಎಕ್ಸ್ಕ್ಲೋಜರ್ ಮಾಡಿ ಕ್ಲೋಸ್ ಇಂಟರ್ವಲ್ ಕ್ಲೋಜರ್ ಏನಾಗುತ್ತೆ? ಸೇಮೇ ಬರುತ್ತೆ. Same ಬರುತ್ತೆ. ಸೊ ಅಂದ್ರೆ ಲಿಮಿಟ್ ಪಾಯಿಂಟ್ಸ್ ಆಫ್ ಡೆಫಿನೆಟ್ಲಿ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ. ದೇರ್ ಇಸ್ ಇನ್ನೊಂದು ಎಕ್ಸಾಂಪಲ್ ಇದರಲ್ಲಿ ನೋಡಿ. ದೇರ್ ಇಸ್ ಕನ್ಸಿಡರ್ ಎ ಸೀಕ್ವೆನ್ಸ್ ಇನ್ ವಿಚ್ ಆಲ್ ದ ಟರ್ಮ್ಸ್ ಲೈಸ್ ಇನ್ಸೈಡ್ ದಿಸ್ ಇಂಟರ್ವಲ್ ಓಪನ್ ಇಂಟರ್ವಲ್. ದೆನ್ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಬಿಲಾಂಗ್ಸ್ ಟು ವಾಟ್? Closure. ಕ್ಲೋಜರ್ ಆಫ್ ದಿಸ್. ಇದಕ್ಕೆ ಕ್ಲೋಜರ್ ಕಂಡು ಓಪನ್ ಎ ಬಿ ಗೆ ಕ್ಲೋಜರ್ ಬಂದ್ಬಿಟ್ಟು ಕ್ಲೋಸ್ ಎ ಬಿ. ಸೊ ಹಂಗಾಗಿ ಇದಾಗುತ್ತೆ. ಬಟ್ ಕನ್ಸಿಡರ್ ಸೀಕ್ವೆನ್ಸ್ belongs to a comma b for all, then the limit points of the sequence may or may not belong to a comma b ಅಂತ ಹೇಳುತ್ತೆ. ನಾವ್ ಹೇಳ್ತಿದೀವಿ ಕ್ಲೋಜರ್ ಅಲ್ಲಿ ಇರ್ತವೆ ಲಿಮಿಟ್ ಪಾಯಿಂಟ್. ಎಲ್ಲಾ ಲಿಮಿಟ್ ಪಾಯಿಂಟ್ಸ್ ಗಳಿಗೂ 100% ಕ್ಲೋಜರ್ ಅಲ್ಲಿ ಇರ್ತವೆ. ಬಟ್ ಅದೇ ಸೆಟ್ ಅಲ್ಲಿ ಇರ್ತವೆ ಅಂತ ಹೇಳಕ್ಕಾಗಲ್ಲ. ಓಕೆನಾ. ಎಲ್ಲಾ ಲಿಮಿಟ್ ಪಾಯಿಂಟ್ಸ್ ಗಳು ಕೂಡ ಅದೇ ಸೆಟ್ ಅಲ್ಲಿ ಇರ್ತವೆ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಎಕ್ಸ್ ಎನ್ ಇಸ್ ಟು 1/n. ಡೆಫಿನೆಟ್ಲಿ ದಿಸ್ ಸೀಕ್ವೆನ್ಸ್ ಬಿಲಾಂಗ್ಸ್ ಟು 0,2. ಒಪ್ಪತ್ತೀರಾ? Yes, sir. ಈಗ ಲಿಮಿಟ್ ಪಾಯಿಂಟ್ ಏನಾಗುತ್ತೆ? ಅದಕ್ಕೆ 0 ಬರುತ್ತೆ. ಈ ಸೀಕ್ವೆನ್ಸ್ಗೆ ಲಿಮಿಟ್ ಪಾಯಿಂಟ್ ಏನು? 0. ಆ 0 ಅನ್ನೋದು ಇದರಲ್ಲಿ ಇದೆಯಾ? No, sir. 0 ಅನ್ನೋದು ಇದರಿಲ್ಲ. ಬಟ್ 0 ಅನ್ನೋದು ಕ್ಲೋಸ್ಡ್ 0,2 ನಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಯಾಕಂದ್ರೆ Yes, sir. ದಿಸ್ ಇಸ್ ದ ಕ್ಲೋಜರ್ ಆಫ್ ದಿಸ್. ಇದಕ್ಕೆ ಕ್ಲೋಜರ್ ಮಾಡಿದ್ರೆ 0,2 ಬರುತ್ತೆ. ಎಸ್ ಡೆಫಿನೆಟ್ಲಿ ಅದ್ರಲ್ಲಿ ಬರುತ್ತೆ. ಸೊ ಹಂಗಾಗಿ ಇವ್ರು ಏನ್ ಹೇಳ್ತಿದ್ದಾರೆ, ಯಾವುದೋ ಒಂದು ಓಪನ್ ಇಂಟರ್ವಲ್ ಅಲ್ಲಿ ಸೀಕ್ವೆನ್ಸ್ ಕನ್ಸಿಡರ್ ಮಾಡಿದಾಗ ಲಿಮಿಟ್ ಪಾಯಿಂಟ್ಗಳು ಏನ್ ಬರ್ತವೆ ಅದು ಅದೇ ಸೆಟ್ ಅಲ್ಲಿ ಇರ್ತವೆ ಅಂತ ಹೇಳಕ್ಕಾಗಲ್ಲ. ಓಕೆನಾ. ಸೊ ಹಂಗಾಗಿ ಅದು ಒಂದು ಎಕ್ಸಾಂಪಲ್. ಇದು ಮೇ ಆರ್ ಮೇ ನಾಟ್ ಬಿ ಬಿಲಾಂಗ್ಸ್ ಟು. ಸೊ ಸಮ್ಟೈಮ್ಸ್ ಬಿಲಾಂಗ್ಸ್ ಆಗ್ಬೋದು. ನಾನು ಸ್ವಲ್ಪ ಇದನ್ನ ದೊಡ್ಡದ್ ಮಾಡಿದ್ರೆ, ಓಪನ್ ಇಂಟರ್ವಲ್ ನ ದೊಡ್ಡದ್ ಮಾಡಿದ್ರೆ ಏನಾಗುತ್ತೆ? ಅದೇ ಸೇಮ್ ಇಂಟರ್ವಲ್. ಈಗ ನೋಡಿ, ಈಗ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಸೇಮ್ 1/n ಇರುತ್ತೆ.
ಸೊ ಡೆಫಿನೆಟ್ಲಿ ದಿಸ್ ಬಿಲಾಂಗ್ಸ್ ಟು -1 to 1 ಅಲ್ವಾ? ಎಸ್ ಸರ್. -1 to 1 ಅಲ್ಲಿ ಇದೆ. ನಾನು ಸ್ವಲ್ಪ ಓಪನ್ ಇಂಟರ್ವಲ್ ದೊಡ್ಡದು ಮಾಡ್ತಿದ್ದೀನಿ ಅಷ್ಟೇ. ಈಗ ಡೆಫಿನೆಟ್ಲಿ ಈಗ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೆಂಟ್ ಇನ್ ದಿಸ್ ಅಲ್ವಾ? ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು 0. ಡಸ್ 0 ಬಿಲಾಂಗ್ಸ್ ಟು ದ ಸೆಟ್? ಎಸ್, Yes. obviously 0 ಬಿಲಾಂಗ್ಸ್ ಟು ದ ಸೆಟ್. ಓಕೆನಾ? ಅದನ್ನ ಹೇಳ್ತಾ ಇರೋದು, ಮೇ ಆರ್ ಮೇ ನಾಟ್. ಓಕೆನಾ? ಸೊ ಇದು ಕೌಂಟರ್ ಎಕ್ಸಾಂಪಲ್ ಕೂಡ ಇದನ್ನ ತಗೊಂಡು 0 ಇನ್ಕ್ಲೂಡ್ ಆಗಿಲ್ಲದೆ ಇರೋಂತ ಒಂದು ಓಪನ್ ಇಂಟರ್ವಲ್ ತಗೊಂಡ್ಬಿಟ್ಟು ಅಲ್ಲಿ 0 ಇಲ್ಲ ಅಂತ ತೋರಿಸ್ತಿದ್ದಾನೆ. ಇನ್ನೊಂದ್ರಲ್ಲಿ ಬೇಕಾದ್ರೆ ನೀವು 0 ಇರೋ ಅಂತ ಒಂದು ಲಿಮಿಟ್ ಪಾಯಿಂಟ್ ತಗೊಂಡು 0 ಇದೆ ಅಂತ ತೋರಿಸ್ತೀವಿ ಅಷ್ಟೇ. ಇವರು ಬೇರೆ ಎಕ್ಸಾಂಪಲ್ ಸೊ ಸೊ ಇದನ್ನ ತಗೊಂಡಿದ್ದಾರೆ. ಇದರಲ್ಲಿ ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಏನು? ಸೆಟ್ ಆಫ್ One. ಲಿಮಿಟ್ ಪಾಯಿಂಟ್ಸ್ 1 ಬರುತ್ತೆ. ಡೆಫಿನೆಟ್ಲಿ 1 ಬಿಲಾಂಗ್ಸ್ ಟು ದ ಸೆಟ್. 0,3 ನಲ್ಲಿ 1 ಇದ್ದೇ ಇದೆ. ಸೊ ಅಷ್ಟು ಹೇಳ್ತಿದ್ದಾರೆ. ಈಗ ನಾನು ಸ್ಟೇಟ್ಮೆಂಟ್ ಹೇಳ್ತೀನಿ, ಟ್ರೂನ ಫಾಲ್ಸ್ ಹೇಳ್ತೀರಾ? Yes, ಸೊ sir. ಲೆಟ್ xn belongs to the set A, which implies all the limit points contained in A. True or false? True. No, sir. Not true. Not true. ಯಾಕೆ ನಾಟ್ ಟ್ರೂ? All the limit points contained in A closure. ಗುಡ್. ಸೊ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೆಂಟ್ ಇನ್ ಎ ಕ್ಲೋಸರ್. ಯಾಕಂದ್ರೆ ಇಲ್ಲೇ ಎಕ್ಸಾಂಪಲ್ ಕೊಟ್ಟವಲ್ಲ, ಇದೇ ಎಕ್ಸಾಂಪಲ್ ಸಾಕು ನಿಮ್ಗೆ. ಓಕೆನಾ? ಇದೇ ಎಕ್ಸಾಂಪಲ್. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಅದನ್ನು ಆಪ್ಷನ್ ಡಿಸ್ಕಾರ್ಡ್ ಮಾಡೋದಕ್ಕೆ. ಸೊ xn is equal to 1/n. ಸೊ xn belongs to n. ಲಿಮಿಟ್ ಪಾಯಿಂಟ್ ಬಂದ್ಬಿಟ್ಟು 0. D0 does not belongs to the set. ಓಕೆನಾ? ನಾಟ್ ಕಂಟೈನ್ಡ್ ಇನ್ ಎ, ಬಟ್ ಆಲ್ ದ ಲಿಮಿಟ್ ಪಾಯಿಂಟ್ಸ್ ಕಂಟೈನ್ಡ್ ಇನ್ ಎ ಕ್ಲೋಸರ್. ಇಲ್ಲಿ ಎ ಕ್ಲೋಸರ್ ಹಾಕಿದ್ರೆ ಅದು ಕರೆಕ್ಟ್ ಆಗೋದು. ಸೊ ದಿಸ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಈಗ ಅರ್ಥ ಆಯ್ತಾ? ಇದು ಈ ಥಿಯರಮ್, ಇದು ಈ 3 ಪಾಯಿಂಟ್ ಸೇಮೇ. ಇವೆರಡರದ್ದನ್ನೇ ಎಕ್ಸ್ಟೆಂಡೆಡ್ ಪಾರ್ಟ್ ಅಷ್ಟೇ. ಅಲ್ಲಿ ಇಂಟರ್ವಲ್ ತಗೊಂಡು ಹೇಳ್ತಿದ್ದಾನೆ ಅಷ್ಟೇ ಅವನು. ಈಗ ಸ್ವಲ್ಪ ರೇಂಜ್ ಸೆಟ್ ಬಗ್ಗೆ ಮಾತಾಡೋಣ ಈಗ. ಓಕೆನಾ? ರೇಂಜ್ ಸೆಟ್ ಆಫ್ ಎ ಸೀಕ್ವೆನ್ಸ್ ಇಸ್ ಆಲ್ವೇಸ್ ಕೌಂಟಬಲ್. ಓಕೆನಾ? ಸರ್, ಆಲ್ ದಿ ಲಿಮಿಟ್ಸ್ ಪಾಯಿಂಟ್ಸ್ ಅಂದ್ರೆ ಎದ್ರಲ್ಲಿರುವಂತ ಎಲ್ಲಾ ಲಿಮಿಟ್ಸ್ ಪಾಯಿಂಟ್ ಅದನ್ನೇ ಕ್ಲೋಸರ್ ಅಲ್ವಾ ಸರ್? A ಓಪನ್ ಆಗಿದ್ರೆ ಹೇಳಕ್ಕಾಗಲ್ಲ ಮೇಡಮ್. ಕೊಟ್ಟಿರೋ ಇಂಟರ್ವಲ್ ಓಪನ್ ಆಗಿದ್ರೆ ಅದ್ರಲ್ಲಿ ಇದೆ ಅಂತ ಹೇಳಕ್ಕಾಗಲ್ಲ. ಬಟ್ A ಕ್ಲೋಸರ್ ಎಲ್ಲ ಪಾಯಿಂಟ್ ಇದ್ದೇ ಇರುತ್ತೆ. ಕೊಟ್ರಲ್ಲ ಎಕ್ಸಾಂಪಲ್ 0 ಸರ್. xn belongs to A, B ಸೆಕೆಂಡ್ ಪಾಯಿಂಟ್ ಇದೆಯಲ್ಲ ಅದು. ಸರಿ ಸರ್. ಕಂಟೈನ್ಡ್ ಅಂದ್ರೆ ಆಲ್ರೆಡಿ ಇನ್ವಾಲ್ವ್ ಆಗಿದಾವಂತ ಅರ್ಥ ಸರ್. ಕಂಟೈನ್ಡ್ ಅಂತ ಅಂದ್ರೆ ಎಲ್ಲಾ ಲಿಮಿಟ್ ಪಾಯಿಂಟ್ಸ್ ಎ ಒಳಗಡೆನೆ ಇದಾವ ಅಂತ ಕೇಳ್ತಿದಾರೆ ಅವರು. ಎ ಒಳಗಡೆನೆ ಇದಾವ ಅಂತ ಕೇಳ್ತಿದ್ದಾರೆ. ಇಲ್ಲ, ಎ ಒಳಗಡೆ ಇಲ್ದಂಗೆ ಇದ್ರು ಇರ್ಬೋದಲ್ವಾ? ಎ ಒಳಗಡೆನೆ ಇರ್ಬೇಕಂತ ಏನ್ ರೂಲ್ಸ್ ಇಲ್ಲ. ಲಿಮಿಟ್ ಪಾಯಿಂಟ್ಸ್ ಏನಲ್ಲೇ ಇರ್ಬೇಕಂತ ಏನ್ ರೂಲ್ಸ್ ಇಲ್ಲ. ಔಟ್ಸೈಡ್ ಕೂಡ ಇರ್ಬೋದು ಲಿಮಿಟ್ ಪಾಯಿಂಟ್ಸ್. ಎ ಕ್ಲೋಸರ್ ಅಂದಿದ್ರೆ ಕರೆಕ್ಟ್ ಆಗುತ್ತೆ. ಈಗ ತೀರಮ್ ಹೇಳಿದ್ದೆ ಇದು. ಈ ತೀರಮ್ ಹೇಳ್ತಿರೋದೆ, ಈ ತೀರಮ್ ಹೇಳಿದ್ದೆ ಅದು. ದಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಬಿಲಾಂಗ್ಸ್ ಟು ಎಸ್ ಕ್ಲೋಸರ್ ಅಂತಾನೆ ಹೇಳ್ತಾ ಇರೋದು ಇದು. ಎವ್ರಿ ಲಿಮಿಟ್ ಪಾಯಿಂಟ್ ಆಫ್ ಸೀಕ್ವೆನ್ಸ್ ಬಿಲಾಂಗ್ಸ್ ಟು ಎಸ್ ಕ್ಲೋಸರ್ ಅಂತ ಹೇಳ್ತಿದೆ. ಅದೇ ತೀರಮ್ನ ಆತರ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಕೊಡ್ಬೋದು. ಇದನ್ನ ಒಂದು ಅರ್ಥ ಮಾಡ್ಕೊಂಡು ರಫ್ ಆಗಿ ನೆನ್ಪಿಟ್ಕೊಳ್ಳಿ. ಈ ತರ ಹಿಂಗಿರುತ್ತೆ ಅಂತ ಇಮ್ಯಾಜಿನೇಷನ್ ತರ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ, ಈಗ ರೇಂಜ್ ಸೆಟ್ ಬಗ್ಗೆ ಮಾತಾಡೋಣ. ಸೊ ದ ರೇಂಜ್ ಸೆಟ್ ಆಫ್ ಎ ಸೀಕ್ವೆನ್ಸ್ is always countable. ರೇಂಜ್ ಸೆಟ್ ಈಸ್ ಆಲ್ವೇಸ್ ಕೌಂಟಬಲ್ ಆಗುತ್ತೆ. ಓಕೆನಾ? ಸೊ ಯಾಕಂತಂದ್ರೆ ಎನ್ ಕೌಂಟಬಲ್ ಅಲ್ವಾ? ಸೊ ನೀವು ಎನ್ ವ್ಯಾಲ್ಯೂ ಕೊಟ್ಕೊಂತಾನೆ ನೀವು ರೇಂಜ್ ಸೆಟ್ ನ ತಗೊಳ್ತಾ ಹೋಗೋದು. ಓಕೆನಾ? ಹಂಗಾಗಿ ಅದು ಕೌಂಟಬಲ್ ಆಗುತ್ತೆ. ಇಫ್ ರೇಂಜ್ ಸೆಟ್ ಇಸ್ ಫೈನೈಟ್, very important, if the range set is finite, then it has at least one limit point of the sequence. ಫೈನೈಟ್ ಇತ್ತು ಅಂತ ಅಂದ್ರೆ ಅಟ್ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಸೀಕ್ವೆನ್ಸ್ ಅಲ್ಲಿ ಇದ್ದೇ ಇರುತ್ತೆ. ಯಾಕಂತಂದ್ರೆ ನೀವು ಎಕ್ಸಾಂಪಲ್ಸ್ ಎಷ್ಟೊಂದು ಹೇಳ್ಬೋದು. ಫೈನೈಟ್ ಇದೆ, ರೇಂಜ್ ಸೆಟ್ ಫೈನೈಟ್ ಇದೆ ಅಂತಂದ್ರೆ ಅದರ ಅರ್ಥ ಏನ್ ಹೇಳಿ? ಈಗ ಸಪೋಸ್ ಈಗ ಯೋಚನೆ ಮಾಡಿ, ನೀವೇನೆ ಯೋಚನೆ ಮಾಡಿ, 1 2 ದಿಸ್ ಇಸ್ ದ ರೇಂಜ್ ಸೆಟ್ ಅಂತ ಅನ್ಕೊಳ್ಳಿ. ರೇಂಜ್ ಸೆಟ್ ಇದು ಅಂತ ಅನ್ಕೊಳ್ಳಿ, 1, 2 ಅಂತ. ಈಗ ಇದ್ರ ಅರ್ಥ ಏನ್ ಹೇಳಿ?
ಪಾಸಿಬಿಲಿಟೀಸ್ ಆಫ್ ದಿಸ್ ಸೀಕ್ವೆನ್ಸ್ ಪಾಸಿಬಿಲಿಟಿ ಏನಂತ ಅಂದ್ರೆ, ಇಲ್ಲ 1 ಅನ್ನೋದು ಇನ್ಫೈನೈಟ್ ಟೈಮ್ಸ್ ಇರ್ಬೋದು, ಇಲ್ಲ 2 ಅನ್ನೋದು ಇನ್ಫೈನೈಟ್, ಎರಡರಲ್ಲಿ ಒಂದು ಇನ್ಫೈನೈಟ್ ಟೈಮ್ಸ್ ಇರಲೇಬೇಕು. ಯಾಕಂದ್ರೆ ಸೀಕ್ವೆನ್ಸ್ ಇಸ್ ಇನ್ಫೈನೈಟ್, ಹೌದಾನೆ? ಎಸ್ ಸರ್. ರೇಂಜ್ ಸೆಟ್ ಇಸ್ 1, 2 ಅಂತ ಬರ್ದಿದೀವಿ ಅಂತಂದ್ರೆ, ಇಲ್ಲ ಎರಡು ಕೂಡ ಇನ್ಫೈನೈಟ್ ಇದ್ರೂ ಇರ್ಬೋದು. ಅಂದ್ರೆ ದ ಪಾಸಿಬಿಲಿಟೀಸ್ ಆಫ್ ದಿಸ್ ಇಸ್, ಇಲ್ಲ 1 ಅನ್ನೋದು ಲಿಮಿಟ್ ಪಾಯಿಂಟ್ ಆಗಿರ್ಬೋದು, ಇಲ್ಲ 2 ಅನ್ನೋದು ಲಿಮಿಟ್ ಪಾಯಿಂಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಎರಡೂ ಕೂಡ ಲಿಮಿಟ್ ಪಾಯಿಂಟ್ ಕೂಡ ಆಗಿರ್ಬೋದು, ಹೌದಲ್ವಾ? ಈಗ ಅದರ ಎಕ್ಸಾಂಪಲ್ ಕೊಡಿ ಅಂತಂದ್ರೆ ನೋಡಿ, ನಾನು ಏನ್ ಮಾಡ್ತೀನಿ ಅಂತಂದ್ರೆ 1 1 1 ಅಂತ ಬರ್ದ್ಬಿಟ್ಟು ಆಮೇಲೆ ಎಲ್ಲ 2 2 2 2 2 ಬರ್ಕೊಂಡು ಹೋಗಿರ್ತೀನಿ. 2 2 2 ಸೊ ಅಂಡ್ ಸೊ ಆನ್ ಅಂತ ಬರಿತೀನಿ ಅಲ್ವಾ? ಕೆನ್ ವಿ ರೈಟ್ ಲೈಕ್ ದಿಸ್ ಸೀಕ್ವೆನ್ಸ್? ಎಸ್. ಈ ಇದ್ರ ಪ್ರಕಾರ ಏನಂತ ಹೇಳ್ಬೋದು? ವಾಟ್ ಇಸ್ ದ ರೇಂಜ್ ಸೆಟ್ ಆಫ್ ದಿಸ್? ಸೇಮ್ ಥಿಂಗ್, 1, 2 ಇಸ್ ದ ರೇಂಜ್ ಸೆಟ್. ಲಿಮಿಟ್ ಪಾಯಿಂಟ್ ಯಾವ್ದು ಇಲ್ಲಿ? 2 ಇಸ್ ದ ಲಿಮಿಟ್ ಪಾಯಿಂಟ್. ಈಗ ಇನ್ನೊಂದು ಹಿಂಗ್ ಬರಿಬೋದಾ ನಾನು? 2 2 2 2 ಅಂತ ಬರ್ದ್ಬಿಟ್ಟು 1 1 1 1 ಅಂತ ಬರ್ಕೊಂಡು ಹೋಗ್ಬೋದಲ್ಲ? ಎಸ್ ಸರ್. ಸೊ ಇಲ್ಲಿ ಲಿಮಿಟ್ ಪಾಯಿಂಟ್ ಯಾವುದು? 1. ಬಟ್ ರೇಂಜ್ ಸೆಟ್ 1, 2ನೇ ಇದೆ. ಓಕೆ, ಈಗ ಎರಡನ್ನೂ ಲಿಮಿಟ್ ಪಾಯಿಂಟ್ ಮಾಡಿ ಅಂತ ಹೆಂಗ್ ಮಾಡ್ಬೋದು? 1 2 1 2 1 2 1 2 1 2 ಹಿಂಗೆ ಬರ್ಕೊಂತ ಹೋಗ್ಬೋದು. ಓಕೆನಾ? ಅಂದ್ರೆ ರೇಂಜ್ ಸೆಟ್ ಫೈನೈಟ್ ಇದೆ ಅಂತ ಅಂದ್ರೆ ಮಸ್ಟ್ ಅಂಡ್ ಶುಡ್ ಏನಾಗಿರುತ್ತೆ? ಒಂದಂತೂ ಲಿಮಿಟ್ ಪಾಯಿಂಟ್ ಖಂಡಿತವಾಗ್ಲೂ ಇರುತ್ತೆ. ಓಕೆನಾ? ಒಂದಕ್ಕಿಂತ ಜಾಸ್ತಿ ಇದ್ರೂ ಇರ್ಬೋದು. ಓಕೆನಾ? ಸೆಟ್ ಅಲ್ಲಿರೋ ಎಲ್ಲವೂ ಕೂಡ ಲಿಮಿಟ್ ಪಾಯಿಂಟ್ ಇರ್ಬೋದು. ಓಕೆನಾ? ಇರ್ಬೋದು, ಬಟ್ ಎಲ್ಲವನ್ನೂ ಲಿಮಿಟ್ ಪಾಯಿಂಟ್ ಅಂತ ಹೇಳಕ್ಕಾಗಲ್ಲ. ಫೈನೈಟ್ ಇದ್ದ ತಕ್ಷಣ ಅಲ್ಲಿರೋ ಎಲ್ಲಾ ಪಾಯಿಂಟ್ಗಳು ಕೂಡ ಲಿಮಿಟ್ ಪಾಯಿಂಟ್ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಪಕ್ಕ ಒಂದಂತೂ ಲಿಮಿಟ್ ಪಾಯಿಂಟ್ ಇದ್ದೇ ಇರುತ್ತೆ, ಬಿಕಾಸ್ ಸೀಕ್ವೆನ್ಸ್ ಇಸ್ ಇನ್ಫೈನೈಟ್. ಯಾವ್ದಾದ್ರು ಒಂದು ಟರ್ಮ್ ಇನ್ಫೈನೈಟ್ ಟೈಮ್ಸ್ ರಿಪೀಟ್ ಆಗಿರ್ಲೇಬೇಕಾಗುತ್ತೆ ಅಲ್ಲಿ. ಸೊ ಹಂಗಾಗಿ ಡೆಫಿನೆಟ್ಲಿ ಅದು ಲಿಮಿಟ್ ಪಾಯಿಂಟ್ ಆಗಿರುತ್ತೆ. ಸೊ ಇಫ್ ಸೆಟ್ ಇಸ್ ಫೈನೈಟ್ ದೆನ್ ಇಟ್ ಹ್ಯಾಸ್ ಅಟ್ ಲೀಸ್ಟ್ 1 ಲಿಮಿಟ್ ಪಾಯಿಂಟ್ ಆಫ್ ದ ಸೀಕ್ವೆನ್ಸ್. ನಾವಿವಾಗ ಇಲ್ಲಿ ಮಾತಾಡ್ತಾ ಇರೋದು ಯಾವ್ದಾದ್ರು ಕನೆಕ್ಷನ್ ಅಂತ ಅಂದ್ರೆ ರೇಂಜ್ ಸೆಟ್ಗೆ ಮತ್ತೆ ಲಿಮಿಟ್ ಪಾಯಿಂಟ್ಗೆ. ರೇಂಜ್ ಸೆಟ್ ಮತ್ತೆ ಲಿಮಿಟ್ ಪಾಯಿಂಟ್ಗಳ ಮಧ್ಯೆ ಏನ್ ಸಂಬಂಧ ಇದೆ ಅಂತ ನಾವು ಹುಡುಕ್ತಾ ಇದೀವಿ ಈಗ. ಥರ್ಡ್ ಪಾಯಿಂಟ್, if the range set is infinite, ರೇಂಜ್ ಸೆಟ್ ಇನ್ಫೈನೈಟ್ ಇದೆ ಅಂತ ಅಂದ್ರೆ ದೆನ್ ಏನಂತ ಹೇಳ್ಬೋದು ಅಂದ್ರೆ ಇಟ್ ಮೇ ಆರ್ ಮೇ ನಾಟ್ ಹ್ಯಾವ್ ಲಿಮಿಟ್ ಪಾಯಿಂಟ್. ಲಿಮಿಟ್ ಪಾಯಿಂಟ್ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಇರೋದಕ್ಕೊಂದು ಎಕ್ಸಾಂಪಲ್ ಕೊಡಿ, ಇಲ್ಲದೆ ಇರೋದಕ್ಕೊಂದು ಎಕ್ಸಾಂಪಲ್ ಕೊಡಿ. ಸೊ ಇಲ್ಲಿರೋ ಬೇಡ, ಬೇರೆ ನೀವು ಎಕ್ಸಾಂಪಲ್ ಕೊಡಿ. ರೇಂಜ್ ಸೆಟ್ ಇಸ್ ಇನ್ಫೈನೈಟ್ ಅಂತ ಅಂದ್ರೆ ಈಗ ರೇಂಜ್ ಸೆಟ್ ನೀವು ಏನ್ ತಗೊಳ್ಳಿ, n is the range set. ನೀವು ಎಲಿಮೆಂಟ್ಸ್ ಬರ್ಬಿಡ್ತೀನಿ 1 2 3 4 and so on. Range set is this is the range set. ಎಸ್ ಸರ್. ಇನ್ಫೈನೈಟ್. ಇದಕ್ಕೆ ಲಿಮಿಟ್ ಪಾಯಿಂಟ್ ಇದೆಯಾ? No ನೋ limit. ಸರ್. ನಾವು ಲಿಮಿಟ್ ಪಾಯಿಂಟ್ ಆಫ್ ದಿ ರೇಂಜ್ ಸೆಟ್ ಹುಡುಕ್ತಾ ಇಲ್ಲ ಇಲ್ಲಿ, ಲಿಮಿಟ್ ಪಾಯಿಂಟ್ ಆಫ್ ದಿ ಸೀಕ್ವೆನ್ಸ್. ಇದು ಒಂದು ಸೀಕ್ವೆನ್ಸ್ ಇರುತ್ತೆ, ಎನ್ ಅನ್ನೋದೊಂದು ಸೀಕ್ವೆನ್ಸ್ ತಗೊಂಡಿದೀನಿ. ಸೊ ಎನ್ ಅಂದ್ರೆ ಏನು? 1 2 3 and so on. ಸೊ ಎನ್ ಅಂತ ಬರೆಯಂಗಿಲ್ಲ, ಸ್ಮಾಲ್ ಅನ್. ಸೊ ಅಂಡ್ ಸೋ ಆನ್ ಬರುತ್ತೆ. ಇದು ಸೀಕ್ವೆನ್ಸ್, ಈ ಎನ್ ಅನ್ನೋದು ಸೀಕ್ವೆನ್ಸ್. ಇದಕ್ಕೆ ರೇಂಜ್ ಸೆಟ್ ಇದಾಗುತ್ತೆ. ಇದಕ್ಕೆ ಲಿಮಿಟ್ ಪಾಯಿಂಟ್ ಇದೆಯಾ? ನೋ ಇಟ್ ಸರ್. ಹ್ಯಾಸ್ ನೋ ಲಿಮಿಟ್ ಪಾಯಿಂಟ್. ಸೊ ದಿಸ್ ಹ್ಯಾಸ್ ನೋ ಲಿಮಿಟ್ ಪಾಯಿಂಟ್. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಇನ್ಫೈನೈಟ್ ಸೆಟ್ ಆಗಿದೆ, ಇನ್ಫೈನೈಟ್ ರೇಂಜ್ ಸೆಟ್ ಇರಬೇಕು, ಅದರಲ್ಲಿ ಲಿಮಿಟ್ ಪಾಯಿಂಟ್ ಇರಬೇಕು. ಇದನ್ನ ತಗೊಳ್ಳಿ, 1/n ತಗೊಳ್ಳಿ, ಸಿಂಪಲ್ ಅಲ್ವಾ? ಸೊ 1/n 1 2 3 and so on ಇರುತ್ತೆ. ಸಾರಿ 1 1 1/2 1/2 1/3 ಈ ತರ ಇರುತ್ತೆ. ಇದಕ್ಕೆ ರೇಂಜ್ ಸೆಟ್ ಹೇಳಿ. ರೇಂಜ್ ಸೆಟ್ ಸೇಮೇ ಬರುತ್ತಲ್ವಾ? 1ನೇ ಬರುತ್ತೆ, 1/2ನೇ ಬರುತ್ತೆ, 1/3ನೇ ಬರುತ್ತೆ ಅಂಡ್ ಸೋ ಆನ್ ಇರುತ್ತೆ. ಈಗ ಇದಕ್ಕೆ ಲಿಮಿಟ್ ಪಾಯಿಂಟ್ ಇದೆಯಾ? ಎಸ್, 0 ಇಸ್ ದ ಲಿಮಿಟ್ ಪಾಯಿಂಟ್. ಅಂದ್ರೆ ನಾವು ಎರಡು ಇನ್ಫೈನೈಟ್ ಸೆಟ್ಗಳನ್ನ, ಇವೆರಡು ಕೂಡ ಇನ್ಫೈನೈಟ್ ತಾನೆ, ಇದು ಇನ್ಫೈನೈಟ್, ಇದು ಇನ್ಫೈನೈಟ್, ಸಾರಿ ರೇಂಜ್. ಇದ್ರದ್ದು ರೇಂಜ್, ಈ ಸೆಟ್ದು ರೇಂಜ್ ಇನ್ಫೈನೈಟ್ ಇದೆ, ಈ ಸೆಟ್ದು ಕೂಡ ರೇಂಜ್ ಇನ್ಫೈನೈಟ್ ಇದೆ. ಬಟ್ ಒಂದಕ್ಕೆ ಲಿಮಿಟ್ ಪಾಯಿಂಟ್ ಇದೆ, ಒಂದಕ್ಕೆ ಲಿಮಿಟ್ ಪಾಯಿಂಟ್ ಇಲ್ಲ. ಅದೇ ಹೇಳ್ತಿದ್ದಾರೆ, ಇಫ್ ರೇಂಜ್ ಸೆಟ್ ಇಸ್ ಇನ್ಫೈನೈಟ್ ದೆನ್ ಇಟ್ ಮೇ ಆರ್ ಮೇ ನಾಟ್ ಹ್ಯಾವ್ ಲಿಮಿಟ್ ಪಾಯಿಂಟ್. ಓಕೆನಾ? ಎ ಸೀಕ್ವೆನ್ಸ್ ಮೇ ಹ್ಯಾವ್ ಅನ್ಕೌಂಟಬಲ್ ಲಿಮಿಟ್ ಪಾಯಿಂಟ್ಸ್ ಇದಾವೆ ಅಂತ ಹೇಳ್ತಿದ್ದಾರೆ. ಸೀಕ್ವೆನ್ಸ್ಗೆ ಅನ್ಕೌಂಟಬಲ್ ಲಿಮಿಟ್ ಪಾಯಿಂಟ್ಸ್ಗಳು ಕೂಡ ಇರ್ಬೋದಂತೆ. ಹೆಂಗೆ ಸಾಧ್ಯ ಇದು ಅಂತ ಅಂದ್ರೆ ನೋಡಿ, ಯಾಕಂತ ಅಂದ್ರೆ ನಮ್ಗೆ ಒಂದು ಎಕ್ಸಾಂಪಲ್ ತಗೊಳ್ಳೋದಂತಂದ್ರೆ ಈಗ n ಇಸ್ ಕೌಂಟಬಲ್, ಹೌದ್ ತಾನೆ? ಎಸ್ ಸರ್. ಒಂದು ಸೀಕ್ವೆನ್ಸ್ ಅಂತಂದ್ರೆ ಐ ಕ್ಯಾನ್ ಡಿಫೈನ್ ಎ ಫಂಕ್ಷನ್ ಫ್ರಮ್ n to q, ರೈಟ್? ಎಸ್ ಸರ್. ಬಿಕಾಸ್ q is also countable. So I can biject n to q ಗೆ ಒಂದು ಬೈಜೆಕ್ಷನ್ ಡಿಫೈನ್ ಮಾಡ್ಕೋಬಹುದು ನಾವು, ಬಿಕಾಸ್ q is also countable. ಡಿಫೈನ್ ಮಾಡ್ಕೊಂತ ಹೋದಾಗ ನಮ್ಗೆ ಏನಾಗುತ್ತೆ,
ಈಗ ನಾನು ಹೇಳ್ತಿದ್ದೀನಿ, ಈಗ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಏನಾಗ್ತವೆ ಇದಕ್ಕೆ? ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಆಫ್ ಕ್ಯೂಗೆ ಏನಾಗುತ್ತೆ ಅಂತ ಅಂದ್ರೆ ಆರ್ ಬಂದ್ಬಿಡುತ್ತೆ. ಇಟ್ ಈಸ್ ಅನ್ಕೌಂಟಬಲ್. ಅಷ್ಟೇ ಲಾಜಿಕ್, ಇನ್ನೇನಿಲ್ಲ. ಇಲ್ಲಿ ಸೆಟ್ ಆಫ್ ಆಲ್ ಸೀಕ್ವೆನ್ಸ್ ಏನಿರ್ತವೆ ಅಂತಂದ್ರೆ ಈಗ ಎಷ್ಟೊಂದು ಬರ್ತಾವಲ್ಲ, ಈಗ ಕ್ಯೂ ನಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಬರ್ತಾವೆ ಇಲ್ಲಿ ಸೀಕ್ವೆನ್ಸ್ ಅಲ್ಲಿ. ಈಗ ಇದು ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್ ಮಾಡಿ, ಸೊ ಎಕ್ಸ್ ಎನ್ ಟೆನ್ಸ್ ಎನ್ ಟು ಕ್ಯೂ ಅಂತ ನಾನು ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಇದ್ರಲ್ಲಿ ಸೆಟ್ ಅಲ್ಲಿ ಎಷ್ಟು ಬರ್ತವೆ, ಸೀಕ್ವೆನ್ಸ್ ಅಲ್ಲಿ ಎಷ್ಟೊಂದು ಬರ್ತವೆ ಹೇಳಿ? ಫಸ್ಟ್ 1 ಬರುತ್ತೆ, ಅದಾದ್ಮೇಲೆ ಅಂದ್ರೆ ನಾವು ಹೇಳಿದ್ವಲ್ಲ, ನನಗೆ ಪಾಸಿಟಿವ್ ಮಾತ್ರ ಕನ್ಸಿಡರ್ ಮಾಡ್ತೀನಿ, ಅದಕ್ಕೆ ನೆಗೆಟಿವ್ ನಾವು ಕೌಂಟಬಿಲಿಟಿ ಡಿಸ್ಕಸ್ ಮಾಡ್ಬೇಕಾದ್ರೆ ಪಾಸಿಟಿವ್ ಕ್ಯೂಗೆ ಫಸ್ಟ್ ಮಾತಾಡ್ಕೊಂತ ಹೋದ್ವಿ. ಆ ತರ ನೆಗೆಟಿವ್ ಕ್ಯೂಗೂ ಸಿಮಿಲರ್ಲಿ ಅಪ್ಲೈ ಆಗುತ್ತೆ ಅಂತ ಹೇಳಿದ್ವಿ. ಸೊ ಈ ತರ ಕನ್ಸ್ಟ್ರಕ್ಟ್ ಮಾಡಿದಾಗ ಸೊ ನಿಮ್ಗೆ 1/2 ಬರುತ್ತೆ, ಅದೇ ತರ 1/3, 1/4, 1/5 ಹಂಗೆ ಬರುತ್ತೆ, ಅಂಡ್ ಸೋ ಆನ್ ಬರುತ್ತೆ. ಅದಾದ್ಮೇಲೆ 2/1, 2/4 ಹಿಂಗೆ ಎಲ್ಲ ಅಂದ್ರೆ ಆಲ್ ದ ಎಲಿಮೆಂಟ್ಸ್ ಆಫ್ ದ ಕ್ಯೂ ಬಂದ್ಬಿಡ್ತವೆ. ಈಗ ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಕಂಡಿಡಿರಿ ಅಂತ ಅಂದ್ರೆ ಎಲ್ಲ ಕ್ಯೂ ನಲ್ಲಿರೋ ಪ್ರತಿಯೊಂದು ಪಾಯಿಂಟ್ಸ್ ಲಿಮಿಟ್ ಪಾಯಿಂಟ್ಸ್ ಆಗೇ ಆಗ್ತವೆ. ನೀವು ಚೆಕ್ ಮಾಡಿ, ಯಾಕಂದ್ರೆ ನೀವು ನೈಬರ್ಹುಡ್ ಡ್ರಾ ಮಾಡಿದ್ರೆ, ಸೊ ಈಗ 1/2 ಅಂತ ತಗೊಳ್ಳಿ, 1/2 ಇಸ್ ಎ ಲಿಮಿಟ್ ಪಾಯಿಂಟ್ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಲಿಮಿಟ್ ಪಾಯಿಂಟ್ ಆಫ್ ದಿ ಸೀಕ್ವೆನ್ಸ್ ಆಗೇ ಆಗುತ್ತದು. ಯಾಕಂದ್ರೆ ಇದ್ರದ್ದು ನೈಬರ್ಹುಡ್ ತಗೊಂಡಾಗ ಇದ್ರ ಒಳಗಡೆ ಎಷ್ಟೊಂದು ಎಲಿಮೆಂಟ್ಸ್ ಬಂದೇ ಬರ್ತವೆ, ಇನ್ಫಿನಿಟಿ ಮೆನಿ ಎಲಿಮೆಂಟ್ಸ್. ಯಾಕಂತಂದ್ರೆ ಇದು ಸೀಕ್ವೆನ್ಸ್ ಫುಲ್ ಹೋಗ್ತಾ ಇರುತ್ತೆ ಎಲ್ಲ, ಅಂದ್ರೆ ದಿಸ್ ಸೀಕ್ವೆನ್ಸ್ ಇನ್ಕ್ಲೂಡ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ಕ್ಯೂ ನಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಈ ಸೀಕ್ವೆನ್ಸ್ ಅಲ್ಲಿ ಇದ್ದೇ ಇರ್ತವೆ. ಸೊ ಹಂಗಾಗಿ ನೈಬರ್ಹುಡ್ ಅಲ್ಲಿ ಬಂದೇ ಬರ್ತವೆ. ಅದೇ ತರ ಕ್ಯೂ ಇಲ್ಲ ಇರೋ ಬಂದು ಅಂತಂದ್ರೆ ಕ್ಯೂ ಸಿ ನಲ್ಲಿ ಇರೋವು ಕೂಡ ಕ್ಯೂ ಕಾಂಪ್ಲಿಮೆಂಟ್ ಅಲ್ಲಿ ಏನಿರ್ತವೆ ಅವು ಕೂಡ ಲಿಮಿಟ್ ಪಾಯಿಂಟ್ ಆಗ್ತವೆ. ಯಾಕಂತಂದ್ರೆ ನೈಬರ್ಹುಡ್ ಅಲ್ಲಿ ಡ್ರಾ ಮಾಡಿದಾಗ ಕ್ಯೂ ಈಗ ರೂಟ್ ತಗೊಂತೀರಾ ಇಲ್ಲಿ ಒಂದು ಇದರಲ್ಲಿ, ಅದ್ರ ನೈಬರ್ಹುಡ್ ಅಲ್ಲೂ ಕೂಡ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಇದೇ ಇರ್ತಾವಲ್ಲ, ರ್ಯಾಷನಲ್ಸ್. ಸೊ ಹಂಗಾಗಿ ವಿ ಕ್ಯಾನ್ ಡಿಫೈನ್ ಎ ಫಂಕ್ಷನ್ ಎನ್ ಟು ಕ್ಯೂ ಅಂತ ಡಿಫೈನ್ ಮಾಡಿದಾಗ ನಮ್ಗೆ ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಏನ್ ಬರ್ತವೆ? ಆರ್ ಬಂದ್ಬಿಡುತ್ತೆ. ಅಂದ್ರೆ ಲಿಮಿಟ್ ಯಾವುದೇ ಒಂದು ಸೀಕ್ವೆನ್ಸ್ಗೆ ಆರ್ ಕೂಡ ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಗಿರ್ಬೋದು ಅಂತ. ಓಕೆನಾ? ಸೊ ಎ ಸೀಕ್ವೆನ್ಸ್ ಮೇ ಹ್ಯಾವ್ ಅನ್ಕೌಂಟಬಲ್ ಲಿಮಿಟ್ ಪಾಯಿಂಟ್ಸ್. ಎಕ್ಸಾಂಪಲ್ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಆಫ್ ದಿ ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಸೈನ್ ಎನ್ ಗೆ ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು -1 to 1 ಅಂತ. ಯಾಕಂದ್ರೆ ಸೈನ್ದು ರೇಂಜ್ ಏನಿದೆ -1 to 1 ಇದೆಯಲ್ವಾ. ಸೊ ಹಂಗಾಗಿ ಎಲ್ಲವೂ ಕೂಡ ಲಿಮಿಟ್ ಪಾಯಿಂಟ್ಸ್ ಆಗೋ ಚಾನ್ಸ್. ಎನ್ಗೆ ನೀವು ನಂಬರ್ಗಳನ್ನ ಕೊಟ್ಕೊಂಡು ಹೋದಂಗೆ ಯು ವಿಲ್ ಗೆಟ್ ಆಲ್ ದ ವ್ಯಾಲ್ಯೂಸ್. ಓಕೆನಾ? ಸೊ ಇದು ಸೊ ಅಂದ್ರೆ ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ. ಈಗ ಯಾವ್ದೋ ಒಂದೊಂದು ಸೀಕ್ವೆನ್ಸ್ಗೆ ಆರ್ ಅನ್ನೋದು ಇಲ್ಲಿ ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಗ್ಬೋದಾ ಅಂತ ಅಂದ್ರೆ ಆಗ್ಬಹುದು. ಆರ್ ಅನ್ನೋದು ಇಲ್ಲೇ ಹೇಳಿದ್ವಲ್ಲ ಇದೆ. ಓಕೆನಾ? ಯಾವ್ದಾದ್ರು ಒಂದು ಸೀಕ್ವೆನ್ಸ್ಗೆ ಆರ್ ಕೂಡ ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಕ್ಲಿಯರಾ? ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಸೊ ಟೇಲ್ ಆಫ್ ಎ ಸೀಕ್ವೆನ್ಸ್ ಅಂತ. ಏನು ಟೇಲ್ ಅಂದ್ರೆ ಬಾಲ ಅಂತ ಅಲ್ವಾ? ಸೊ ಏನಿದೆ ಅಂತ ನೋಡೋಣ. ಸೊ ಲೆಟ್ x and be a sequence and m be a fixed positive integer, then the sequence x m plus n is called m tail of the sequence ಅಂತ ಕರೀತಾರೆ. ಸೊ m tail of the sequence ಅಂದ್ರೆ ನೋಡಿ, ಈಗ ಇದು ಸೀಕ್ವೆನ್ಸ್ n x1 x2 x3 ಇದು ಸೀಕ್ವೆನ್ಸ್. m tail ಅಂತ ಅಂದ್ರೆ ಅದ್ರ ಹಿಂದೆಗಡೆ ಟರ್ಮ್ಸ್ ಇರ್ತಾವಲ್ಲ, ಎಂ ಇಂದ ಮುಂದೆಗಡೆ ಇರೋವನ್ನ ಮಾತ್ರ ಕೌಂಟ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ m+1 ಅಂದ್ರೆ ಎನ್ ಇಲ್ಲಿಂದ 1 ಕೊಟ್ಕೊಂಡು ಹೋಗಿ, ಎನ್ 1 ಕೊಟ್ರೆ m+1 ಬರುತ್ತೆ, m+2, m+3. ಸೊ ಈ ತರ ಬರ್ತಾ ಹೋಗ್ತವೆ ಇವು. ಅಂದ್ರೆ ಎಂ ಟೇಲ್ ಅನ್ನೋದು ಇಟ್ ಈಸ್ ಒಬ್ಟೈನ್ಡ್ ಬೈ ಡಿಲೀಟಿಂಗ್ ದ ಫಸ್ಟ್ ಎಂ ಟರ್ಮ್ಸ್. ಫಸ್ಟ್ ಎಂ ಟರ್ಮ್ಸ್ ನ ಸೀಕ್ವೆನ್ಸ್ ಇಂದ ಡಿಲೀಟ್ ಮಾಡಿದಾಗ ಬರುವಂತದ್ದು ಎಂ ಟೇಲ್ ಆಫ್ ದಿ ಸೀಕ್ವೆನ್ಸ್ ಅಂತ ಕರಿತೀವಿ. ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಟರ್ಮ್ಸ್ ಗಳನ್ನ ಡಿಲೀಟ್ ಮಾಡ್ತಾ ಇದೀವಿ ಅಂತ. ಓಕೆನಾ? ಸೊ ಈಗ ನೋಡಿ, ಈಗ 1/n ಇರುತ್ತೆ. ಓಕೆನಾ? ಸ್ಟಾರ್ಟಿಂಗ್ ಒಂದು 5 ಟರ್ಮ್ ಡಿಲೀಟ್ ಮಾಡಿ. ಒಂದು 5 ಟರ್ಮ್ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ? ಸೊ ಸ್ಟಾರ್ಟಿಂಗ್ ಒಂದು 5 ಅಂದ್ರೆ ಫಸ್ಟ್ ಟರ್ಮ್ಸ್ಗಳು 1, 1/2, 1/3, 1/4 ಹಿಂಗಿರುತ್ತಲ್ವ ಸೀಕ್ವೆನ್ಸ್. 1/5, 1/6 ಹಿಂಗಿರುತ್ತೆ. ಓಕೆನಾ? ಸ್ಟಾರ್ಟಿಂಗ್ 5 ಟರ್ಮ್ ಡಿಲೀಟ್ ಮಾಡಿ ಅಂತಂದ್ರೆ ಹೆಂಗ್ ಬರೀತೀರಾ? ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಅಂದ್ರೆ ಎಲ್ಲಿಂದ ಶುರು ಆಗುತ್ತೆ? 1/6, 1/7, 1/8 ಅಂಡ್ ಸೋ ಆನ್ ಹಿಂಗೆ ಹೋಗ್ತಾ ಇರುತ್ತೆ. ಯಾಕೆ ಸರ್ ಇದು ಬೇಕು ನಮ್ಗೆ ಅಂತಂದ್ರೆ ಇದು ಮುಂದೆ ಬೇಕಾಗುತ್ತೆ, ನೋಡಿ ಹೇಳ್ತೀನಿ. ಅಂದ್ರೆ ಇದನ್ನ ಎಂ ಟೇಲ್ ಅಂದ್ರೆ 5th ಟೇಲ್ ಅಂತ ಕರಿತೀವಿ, 5 ಟೇಲ್ ಅಂತ ಕರಿತೀವಿ. ಓಕೆನಾ? ಸೊ ಅಂದ್ರೆ 5 ಟೇಲ್ ಅಂತ ಅಂದ್ರೆ ಸ್ಟಾರ್ಟಿಂಗ್ 5 ಟರ್ಮ್ಸ್ ನ ಡಿಲೀಟ್ ಮಾಡಿದೀನಿ ಅಂತ. ಸ್ಟಾರ್ಟಿಂಗ್ ಫಸ್ಟ್ ಎಂ ಟರ್ಮ್ಸ್ ಗಳನ್ನ ಡಿಲೀಟ್ ಮಾಡಿದ್ರೆ ಅದನ್ನ ಎಂ ಟೇಲ್ ಆಫ್ ದಿ ಸೀಕ್ವೆನ್ಸ್ ಅಂತ ಕರಿತೀವಿ.
ಓಕೆನಾ. ಅದೇ ತರ ನಾವು ಎಷ್ಟು ಬೇಕಾದ್ರೆ ಟರ್ಮ್ಸ್ಗಳನ್ನ ಡಿಲೀಟ್ ಮಾಡ್ಬೋದು. ಓಕೆನಾ. ಯಾಕೆ ಇದು ಬೇಕಾಗುತ್ತೆ ಅಂತ ಅಂದ್ರೆ ಇಲ್ಲಿ ಒಂದು ಇದೆ. ಅಂದ್ರೆ ಈಗ ಇದನ್ನ ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂತ ಅಂದ್ರೆ ಒಂದು ಸೀಕ್ವೆನ್ಸ್ ಇದ್ದಾಗ ಅದರಲ್ಲಿ ಸ್ವಲ್ಪ ಎಲಿಮೆಂಟ್ಸ್ ಗಳನ್ನ ಡಿಲೀಟ್ ಮಾಡಿದ್ರೆ ಏನೇನ್ ಪಾಸಿಬಿಲಿಟೀಸ್ ಆಗುತ್ತೆ, ಏನೇನ್ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೋಸ್ಕರ ಈ ಕಾನ್ಸೆಪ್ಟ್ ನ ಓದ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ಇಲ್ಲಿ ಡಿಲೀಟ್ ತಾನೇ ಮಾಡ್ತಾ ಇರೋದು ನಾವು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಒಂದು ಸಮ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಗಳನ್ನ ಡಿಲೀಟ್ ಮಾಡ್ತಾ ಇದೀನಿ. ಅದರಿಂದ ಸೀಕ್ವೆನ್ಸ್ ಏನಾದ್ರು ಅಫೆಕ್ಟ್ ಆಗುತ್ತಾ, ಅಫೆಕ್ಟ್ ಆದ್ರೆ ಯಾವ ತರ ಅಫೆಕ್ಟ್ ಆಗುತ್ತೆ, ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಈಗ. ಸೊ ರಿಸಲ್ಟ್ಸ್ ಆನ್ ಟೇಲ್ ಆಫ್ ದಿ ಸೀಕ್ವೆನ್ಸ್. ಎ ಸೀಕ್ವೆನ್ಸ್ ಕನ್ವರ್ಜಸ್ ಟು ಎಲ್. ಓಕೆನಾ. ಒಂದು ಸೀಕ್ವೆನ್ಸ್ ಇದೆ, ಅದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಅನ್ಕೊಳ್ಳೋಣ. ಇಫ್ ಓನ್ಲಿ ಇಫ್ ಎವ್ರಿ ಎಂ ಟೇಲ್ ಆಫ್ ದಿ ಸೀಕ್ವೆನ್ಸ್ ಕನ್ವರ್ಜಸ್ ಟು ಎಲ್ ಅಂತೆ. ಅಂದ್ರೆ ಇದರ ಅರ್ಥ ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ತಗೊಂಡು ಅದರಲ್ಲಿ ಸ್ಟಾರ್ಟಿಂಗ್ ಒಂದು ಸಮ್ ನಂಬರ್ ಆಫ್ ಟರ್ಮ್ಸ್ ನ ಡಿಲೀಟ್ ಮಾಡಿದ್ರು ಕನ್ವರ್ಜೆನ್ಸ್ಗೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ದಿಸ್ ದ ಫಸ್ಟ್ ಒನ್. ದಿಸ್ ಇಸ್ ಇಫ್ ಅಂಡ್ ಓನ್ಲಿ ಇಫ್. ಅದಲ್ವಾ. ಪ್ರೂಫ್ ಎಲ್ಲ ಏನ್ ಬೇಡ, ಜಸ್ಟ್ ನೆನ್ಪಿರ್ಲಿ. ಓಕೆನಾ. ಟೇಲ್ ಆಫ್ ದಿ ಸೀಕ್ವೆನ್ಸ್ ಏನಪ್ಪಾ ಅಂದ್ರೆ ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಲ್ಲಿ ಹಿಂಗೆ ನೆನ್ಪಿರ್ಬೇಕಾದ್ರೆ ನೀವು ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ನಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಟರ್ಮ್ಸ್ ಗಳನ್ನ ಡಿಲೀಟ್ ಮಾಡಿದ್ರೆ, ಸ್ಟಾರ್ಟಿಂಗ್ ಎಂ ಟರ್ಮ್ಸ್ ನ ಡಿಲೀಟ್ ಮಾಡಿದ್ರೆ ಕನ್ವರ್ಜೆನ್ಸ್ಗೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ, ಅದು ಕನ್ವರ್ಜೆಂಟ್ ಆಗಿನೇ ಉಳಿಯುತ್ತೆ ಅನ್ನೋದು ಇದ್ರ ಅರ್ಥ. ಕ್ಲಿಯರ್ ಆಯ್ತಾ? ಕನ್ವರ್ಜೆನ್ಸ್ಗೆ ಏನಾದ್ರು ಅಫೆಕ್ಟ್ ಆಗುತ್ತಾ? ಏನು ಅಫೆಕ್ಟ್ ಆಗಲ್ಲ. ಡೈವರ್ಜೆಂಟ್ ಅಲ್ಲೂ ಕೂಡ ಅಫೆಕ್ಟ್ ಆಗಲ್ವಂತೆ. ಡೈವರ್ಜೆಂಟ್ ಅಲ್ಲೂ ಕೂಡ ಅಫೆಕ್ಟ್ ಆಗಲ್ಲ. ಅಂದ್ರೆ ಸಪೋಸ್ ಈಗ ಎನ್ ಅಂತ ಅನ್ಕೊಳ್ಳಿ. ಸೊ ಎನ್ಗೆ 1 2 3 4 ಇದ್ದಾವೆ. ಸೊ ಸಪೋಸ್ ಒಂದು 100 ಇಂದ ಮುಂದೆ ಬರೆದ್ರೆ ಅದು ಡೈವರ್ಜೆಂಟ್ ಆಗದೆ ಏನಾದ್ರು ಬೇರೆ ತರ ಆಗುತ್ತಾ? ಇಲ್ಲ. 100 ಇಂದ ಮುಂದೆ ಬರೆದ್ರು ಕೂಡ ಅದು ಡೈವರ್ಜೆಂಟ್ ಗೆ ಹೋಗ್ತಾ ಇರ್ತದೆ ಅಲ್ವಾ. ಅಂದ್ರೆ ಡೈವರ್ಜೆನ್ಸ್ ಇದ್ರೆ ಇದು ಕೂಡ ಡೈವರ್ಜೆಂಟ್ ಆಗುತ್ತೆ, ಎಂಟೇಲ್ ಕೂಡ ಡೈವರ್ಜೆಂಟ್ ಆಗುತ್ತೆ. ಸೊ ಡೈವರ್ಜೆಂಟ್ ಮೈನಸ್ ಇನ್ಫಿನಿಟಿ ಆದ್ರೂ ಕೂಡ ಇದು ಕೂಡ ಎಲ್ಲ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ಸ್. ಓಕೆನಾ. ವರಿ ಮಾಡೋ ಅವಶ್ಯಕತೆ ಇಲ್ಲ. ಈಸಿ ಟು ರಿಮೆಂಬರ್. ಟೇಲ್ ಸೀಕ್ವೆನ್ಸ್ ಗೆ ಫಸ್ಟ್ ರಿಸಲ್ಟ್ ಇದೆ ಅಲ್ಲ ಸರ್, ಅದಕ್ಕೆ ಇವೆಂಚುಯಲಿ ಕಾನ್ಸ್ಟೆಂಟ್ ಎಕ್ಸಾಂಪಲ್ಸ್ ತಗೋಬೋದಲ್ಲ ಸರ್? 1/n ತಗೋಬೋದಲ್ಲ ಮೇಡಮ್? ಇವೆಂಚುಯಲಿ ಅಂದ್ರೆ ಕೆಲವೊಂದು ಫಸ್ಟ್ ಇಂದ ಕೆಲವೊಂದು ಪಾಯಿಂಟ್ಸ್ ಗಳು ಡಿಲೀಟ್ ಆದ ತಕ್ಷಣ ಸಮ್ ತಗೋಬಹುದು ಮೇಡಮ್. ಲಿಮಿಟ್ ಪಾಯಿಂಟ್ ತಗೋಬಹುದು, ಮಾಡಬಹುದು. ಬಟ್ ಅದು ಕಾನ್ವರ್ಜೆಂಟ್ ಅಲ್ಲ ಸರ್. ಅಲ್ಲ, ಇವೆಂಚುಯಲಿನೂ ಕಾನ್ವರ್ಜೆಂಟ್ ಆಗ್ಬಹುದು, ಏನ್ ತೊಂದರೆ ಏನಿಲ್ಲ. ಕಾನ್ವರ್ಜೆಂಟ್ ಆಗ್ಲಿಕ್ಕೆ ಯೂನಿಕ್ ಲಿಮಿಟ್ ಪಾಯಿಂಟ್ ಬೇಕಲ್ಲ ಸರ್? ಕನ್ವರ್ಜೆಂಟ್ ಈಗ ಹೆಂಗೆ ಹೇಳಿ ಅಂತ, ಈಗ ಕಾನ್ಸ್ಟೆಂಟ್ eventually ಸೀಕ್ವೆನ್ಸ್ ಅಂತಂದ್ರೆ ಈಗ ಆಲ್ ನೋಡಿ ಕಾನ್ಸ್ಟೆಂಟ್ಸ್ ಆರ್ 1 ಇದೆ, ಆಮೇಲೆ 2 2 2 2 2 2 ಇದೆ. ಓಕೆ. ಇದು ಇಲ್ಲ ಇಲ್ಲ, ಇವೆಂಚುಯಲಿ ಆಗಲ್ಲ ಇದು. ಇವೆಂಚುಯಲಿ ಅಂದ್ರೆ ಅಂತ ಹೇಳಿದ್ದೆ, ಸ್ಟಾರ್ಟಿಂಗ್ ಅಲ್ಲ ಇದು ಬರಲ್ಲ. ಸ್ವಲ್ಪ ಈಗ 1 2 3 ಅಂತ ತಗೊಳ್ಳಿ, ಆಮೇಲೆ 4 4 4 4 4 4 ಅಂತ ತಗೊಂತ ಹೋಗಿ. ಇಟ್ ಇಸ್ ಇವೆಂಚುಯಲಿ ಕಾನ್ಸ್ಟೆಂಟ್ ಸೀಕ್ವೆನ್ಸ್. ಅಂದ್ರೆ ಇವೆಂಚುಯಲಿ ಕಾನ್ಸ್ಟೆಂಟ್ ಅಂತ ಅಂದ್ರೆ ಅದ್ರ ಮೀನಿಂಗ್ ಏನಂದ್ರೆ ಸ್ಟಾರ್ಟಿಂಗ್ ಟರ್ಮ್ಸ್ ಸ್ವಲ್ಪ ಹೋಗಿರ್ತವೆ, ಹೆಂಗ್ ಬೇಕಾದ್ರೂ ಹಂಗೆ ಹೋಗಿರ್ತವೆ. ಅದಾದ್ಮೇಲೆ ಸಮ್ ಎಂ ನಂಬರ್ ಆಫ್ ಟರ್ಮ್ಸ್ ಆದ್ಮೇಲೆ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗ್ಬಿಡುತ್ತೆ ಸೀಕ್ವೆನ್ಸ್. ಎಲ್ಲ ಟರ್ಮ್ಸ್ಗಳು ಸೇಮ್ ಹೋಗ್ಬಿಡ್ತವೆ. ಸೊ ಇದು ಏನಿದೆ, ಇದು ಕನ್ವರ್ಜೆಂಟ್. ಸೊ ಇದು ಕನ್ವರ್ಜಸ್ ಟು 4 ಅಲ್ವಾ. ಸೊ ಹಂಗಾಗಿ ಹಿಂಗೂ ತಗೋಬಹುದು, ತೊಂದ್ರೆ ಏನಿಲ್ಲ. ಎ ಸೀಕ್ವೆನ್ಸ್ ಇಸ್ ಆಸಿಲೇಟಿಂಗ್ ಫೈನೈಟ್ಲಿ. ಇದು ಕೂಡ ಇಫ್ ಅಂಡ್ ಓನ್ಲಿ ಇಫ್ ಆಸಿಲೇಟಿಂಗ್ ಫೈನೈಟ್ಲಿ, ಎಲ್ಲ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ಸ್. ಅಂದ್ರೆ ಇದ್ರ ಅರ್ಥ ಏನಂತ ಅಂದ್ರೆ ಎಂ ಟೈಲ್ ಆಫ್ ದಿ ಸೀಕ್ವೆನ್ಸ್ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಟರ್ಮ್ಸ್ ಗಳನ್ನ ಡಿಲೀಟ್ ಮಾಡೋದ್ರಿಂದ ದ ನೇಚರ್ ಆಫ್ ದಿ ಸೀಕ್ವೆನ್ಸ್ ವಿಲ್ ನಾಟ್ ಚೇಂಜ್. ಇಷ್ಟೊಂದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಅಂದ್ರೆ ಏನಿರುತ್ತೆ, ಕನ್ವರ್ಜೆಂಟ್ ಇದ್ರೆ ಕನ್ವರ್ಜೆಂಟ್ ಇರುತ್ತೆ, ಡೈವರ್ಜೆಂಟ್ ಇದ್ರೆ ಡೈವರ್ಜೆಂಟ್ ಇರುತ್ತೆ, ಈ ತರ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದಕ್ಕೆ ನೆನ್ಪಿಟ್ಕೊಳಕ್ ಈಸಿ ಅಲ್ವಾ, ಇದೆ ಅಂತಂದ್ರೆ ಇಲ್ಲ. ಲಿಮಿಟ್ ಆನ್ ಸುಪ್ರೀಂ ಅಂಡ್ ಇನ್ಫಿಮ್. ಸುಪ್ರೀಂ ಮತ್ತೆ ಇನ್ಫಿಮ್ ಬಗ್ಗೆ ಒಂದೆರಡು ರಿಸಲ್ಟ್ಸ್ ಅಂತ ಹೋಗೋಣ. ಸೊ ಇಷ್ಟೇ, ಇದನ್ನೇನು ಈ ಚಾಪ್ಟರ್ ಅಲ್ಲಿ ಇನ್ನೇನಿಲ್ಲ. ಇದು ಮುಂದೆ ಬರೋದೇನಂತ ಅಂದ್ರೆ ಇನ್ನ ನೆಕ್ಸ್ಟ್ ನಿಮ್ಗೆ ಮೊನೊಟಾನಿಕ್ ಕನ್ವರ್ಜೆನ್ಸ್ ಥಿಯರಮ್ ಅಂತ ಒಂದು ಬರುತ್ತೆ, ಅಲ್ಲೊಂದು ಥಿಯರಮ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಲಿಮಿಟ್ ಕಂಡುಹಿಡಿಯೋದಿಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಬರ್ತವೆ. ಅದು ಕೆಸೆಟ್ಟಿಗೆ ಮಾತ್ರ ಭಯಂಕರ ಇಂಪಾರ್ಟೆಂಟ್. ಅದ್ರ ಮೇಲೆ 100ಕ್ಕೆ 100 ಒಂದು ಕ್ವಶನ್ ಕೇಳ್ತಾನೆ. ನೀವು ಚೆಕ್ ಎನಿ ಪೇಪರ್, ಲಿಮಿಟ್ ಕಂಡುಹಿಡಿಯೋದು. ಓಕೆನಾ. ಸೊ ಇವ್ಯಾಲ್ಯೂಯೇಟ್ ಅಂತ ಹೇಳ್ಬಿಟ್ಟು ಲಿಮಿಟ್ ಅಂಡ್ ಇನ್ಫಿನಿಟಿ ಅಂತ ಏನೋ ಕೊಟ್ಬಿಡ್ತಾನೆ.
ಅದಕ್ಕೆ ಲಿಮಿಟ್ ಕಂಡಿಡಿಯೋದು ಅದು ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಲಿಮಿಟ್ ಸುಪೀರಿಯರ್ ಲಿಮಿಟ್ ಇನ್ಫೀರಿಯರ್ ಬರುತ್ತೆ. ಅದಾದ್ಮೇಲೆ ಸಬ್ ಸೀಕ್ವೆನ್ಸ್ ಬರುತ್ತೆ. ಸೊ ಮುಗಿದೋಯ್ತು ಇಷ್ಟೇ. ಸೊ ಅಷ್ಟು ಮಾಡಿದ್ರೆ ನಿಮ್ಗೆ ಮುಗಿದೋಯ್ತು. ತುಂಬಾ ಕ್ವಶನ್ಸ್ಗಳು ಅರೈಸ್ ಆಗ್ತವೆ ಇಲ್ಲಿಂದ ಎಲ್ಲ ನೋಡ್ತಾ ಹೋಗೋಣ. ಲೆಟ್ ಎ ಬಿ ಎ ನಾನ್-ಎಂಪ್ಟಿ ಸುಪ್ರೀಮ್ ಮತ್ತೆ ಇನ್ಫೀಮ್ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಲೆಟ್ ಎ ಬಿ ಎ ನಾನ್-ಎಂಪ್ಟಿ ಸಬ್ಸೆಟ್ ಆಫ್ ಆರ್ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಬಿ ಎನಿ ಪಾಯಿಂಟ್, then x is a limit point of a, then x is a limit point of a. ಹೇಗೆ ಲಿಮಿಟ್ ಪಾಯಿಂಟ್ ಅಂತ ಯಾವುದೋ ಒಂದು ರಿಯಲ್ ನಂಬರ್ನ ಹೇಗೆ ಲಿಮಿಟ್ ಪಾಯಿಂಟ್ ಅಂತ ಅನ್ಬೇಕಾದ್ರೆ ಇನ್ ಟರ್ಮ್ಸ್ ಆಫ್ ಸೀಕ್ವೆನ್ಸ್ ಏನ್ ಹೇಳ್ತೀವಿ ಅಂತ ಅಂದ್ರೆ, there exists xn of distinct points of a, there is sequence xn of distinct points of a which converges to a ಅಂತ. ಓಕೆನಾ? ಆಕ್ಚುಲಿ ಇದನ್ನ ಇಲ್ಲೋದ್ರೆ ಚೆನ್ನಾಗಿರಲ್ಲ, ಸಬ್ ಸೀಕ್ವೆನ್ಸ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಯಾವ್ದೋ ಒಂದು ಲಿಮಿಟ್ ಪಾಯಿಂಟ್ ಅಂತ ಅನ್ಬೇಕಾದ್ರೆ ಡೆಫಿನೆಟ್ಲಿ ದೇರ್ ಎಕ್ಸಿಸ್ಟ್ ಸಬ್ ಸೀಕ್ವೆನ್ಸ್ ಕನ್ವರ್ಜಸ್ ಟು ದಟ್ ಪಾಯಿಂಟ್ ಅಂತ ಹೇಳ್ತಾರಲ್ಲಿ. ಅಲ್ಲಿ ನೋಡೋಣ. ಓಕೆನಾ? ಅಂದ್ರೆ ಇಲ್ಲಿ ಏನ್ ಬಿಡ್ಕೋಬೇಕಪ್ಪ ಅಂತಂದ್ರೆ, ಯಾವ್ದಾದ್ರು ಒಂದು ಪಾಯಿಂಟ್ ನ ಹೇಗೆ ಲಿಮಿಟ್ ಪಾಯಿಂಟ್ ಅಂತ ಅನ್ಬೇಕಾದ್ರೆ, ಓಕೆನಾ, ಒಂದು ಸೀಕ್ವೆನ್ಸ್ ಎಕ್ಸಿಸ್ಟ್ ಆಗುತ್ತಂತೆ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಆಫ್ ಎ, ಅಂದ್ರೆ ಏನು ಎ ಒಳಗಡೆ ಇರೋ ಸೀಕ್ವೆನ್ಸ್ ಕನ್ವರ್ಜಸ್ ಟು ಎಕ್ಸ್. ಓಕೆನಾ? ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಸಬ್ ಸೀಕ್ವೆನ್ಸ್. ಓಕೆನಾ? ಅದು ಹೇಳ್ತಾ ಹೋಗ್ತೀನಿ ಮುಂದೆ. ಎಕ್ಸ್ ನ ಲಿಮಿಟ್ ಪಾಯಿಂಟ್ ಅಂತ ಹೇಳ್ತಂದ್ರೆ ಅಡರೆಂಟ್ ಪಾಯಿಂಟ್ಗೂ ಸೇಮ್ ಲಾಜಿಕ್ ಅಪ್ಲೈ ಆಗುತ್ತೆ ಅಷ್ಟೇ. ಅಡರೆಂಟ್ ಪಾಯಿಂಟ್ ಅಂತ ಅನ್ಬೇಕಾದ್ರೆ ಇಫ್ ಅಂಡ್ ಓನ್ಲಿ ದೇರ್ ಎಕ್ಸಿಸ್ಟ್ ಸೀಕ್ವೆನ್ಸ್ ಎಕ್ಸನ್ ಆಫ್ ಪಾಯಿಂಟ್ಸ್ ಎ ವಿಚ್ ಕನ್ವರ್ಜಸ್ ಟು ಎಲ್, ಐ ಮೀನ್ಸ್ ಕನ್ವರ್ಜಸ್ ಟು ದಟ್ ಎಕ್ಸ್. ಅಂದ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ನ ಲಿಮಿಟ್ ಪಾಯಿಂಟ್ ಆಫ್ ಎ ಅಂತ ಅನ್ಬೇಕಾದ್ರೆ, ಈ ಎಕ್ಸ್ ನ ಲಿಮಿಟ್ ಪಾಯಿಂಟ್ ಆಫ್ ಎ ಅಂತ ಅನ್ಬೇಕಾದ್ರೆ ಸೆಟ್ ಎ ಅಂದ್ರೆ ಇಲ್ಲಿ ಸೆಟ್ ಏನಾಗಿರ್ಬೇಕಪ್ಪ ಅಂತ ಅಂದ್ರೆ, ಒಂದು ಸೀಕ್ವೆನ್ಸ್ ಎಕ್ಸಿಸ್ಟ್ ಆಗ್ಬೇಕಂತೆ ವಿಚ್ ಕನ್ವರ್ಜಸ್ ಟು ಎಕ್ಸ್. ಆ ಪಾಯಿಂಟ್ ಗೆ ಕನ್ವರ್ಜ್ ಆಗುವಂತ ಒಂದು ಸೀಕ್ವೆನ್ಸ್ ಎಕ್ಸಿಸ್ಟ್ ಆದ್ರೆ ಅವಾಗ ಆ ಎಕ್ಸ್ ನ ಏನಂತ ಕರಿತೀವಿ, ಲಿಮಿಟ್ ಪಾಯಿಂಟ್ ಆಫ್ ಎ ಅಂತ ಕರಿತೀವಿ. ಅಷ್ಟೇ ಲಾಜಿಕ್. ಇವನ್ನೆಲ್ಲ ನಾನು ನೆನ್ಪಿಟ್ಕೊಂಡಿರಿ ಈ ಸ್ಟೇಟ್ಮೆಂಟ್, ಯಾಕಂದ್ರೆ ನಾವು ಸ್ಟೇಟ್ಮೆಂಟ್ ವೈಸ್ ಎಲ್ಲ ಕೊಟ್ಬಿಡ್ತಾನೆ. ಸೊ ಅವಾಗ ನಾವು ಇದು ಮಾಡ್ಕೊಂತ ಹೋಗ್ಬೋದು. ಅಡರೆಂಟ್ ಪಾಯಿಂಟ್ಸ್ಗೂ ಸೇಮ್ ಅದೇ ಲಾಜಿಕ್. ಈಗ ಸುಪ್ರೀಂ ಬರೋಣ. So let A be any non-empty bounded above subset of R and supremum of A is equal to U ಅಂತ ಇದೆ. Supremum of A is equal to U ಅಂತ ಇದೆ. ಈಗ ಅವನು ಹೇಳ್ತಾನೆ, by the previous exam theorem, then there exists a sequence xn in A such that xn tends to U as n tends to infinity ಅಂತ ಹೇಳ್ತಿದ್ದಾನೆ. ಅರ್ಥಾಗ್ತಿದೆಯಾ? ಅಂದ್ರೆ ಈಗ ನೋಡಿ, ನಾನ್ ಎಂಪ್ಟಿ ಬೌಂಡೆಡ್ ಅಬೋವ್ ಅಂತ ಅಂದ್ರೆ ಸುಪ್ರೀಂಗೆ ಪಾಸಿಬಿಲಿಟಿ ಏನು, ನಾವು ಟಪೋಲಜಿನಲ್ಲಿ ಓದಿದ್ವಿ. ಸೊ ಇಫ್ ಸೆಟ್ ಈಸ್ ನಾನ್ ಎಂಪ್ಟಿ ಬೌಂಡೆಡ್ ಅಬೋವ್ ಸಬ್ಸೆಟ್ ಆಗಿದೆ ಅಂತಂದ್ರೆ ಸುಪ್ರೀಮಮ್ ಇಲ್ಲ ಏನಲ್ಲಿ ಇರುತ್ತೆ, ಇಲ್ಲ ಅಂತಂದ್ರೆ ಅದು ಲಿಮಿಟ್ ಪಾಯಿಂಟ್ ಆಗಿರುತ್ತೆ ಅಂತ ಓದಿದ್ವಿ. ಹೌದಾ ಇಲ್ವಾ? ನೆನಪಿದ್ಯಾ? ಸುಪ್ರೀಮಮ್ ಬೌಂಡೆಡ್ ಅಬೋವ್ ಆಗಿದೆ, ಸೆಟ್ ಬೌಂಡೆಡ್ ಅಬೋವ್ ಆಗಿದೆ, ಸೆಟ್ ಬೌಂಡೆಡ್ ಅಬೋವ್ ಆಗಿದೆ ಅಂತ ಅಂದ್ರೆ ಸುಪ್ರೀಮಮ್ಗೆ ಪಾಸಿಬಿಲಿಟಿ ಏನು? ವಾಟ್ ಇಸ್ ಸುಪ್ರೀಮಮ್ ಎ? ಸುಪ್ರೀಮಮ್ ಎ ಬಿಲಾಂಗ್ಸ್ ಟು ಎ ಆರ್ ಸುಪ್ರೀಮಮ್ ಎ ಬಿಲಾಂಗ್ಸ್ ಟು ಎ ಡಿರೈವ್ಡ್ ಸೆಟ್ ಅಂತ ಹೇಳಿದ್ವಿ. ಹೌದ್ ತಾನೆ? ಅಥವಾ ಇವೆರಡನ್ನೂ ಕಂಬೈನ್ ಮಾಡಿ ಏನಂತ ಹೇಳಿದ್ವಿ? ಸುಪ್ರೀಮಮ್ ಎ ಬಿಲಾಂಗ್ಸ್ ಟು ಎ ಕ್ಲೋಜರ್. ಯಾಕಂದ್ರೆ ಎ ಯೂನಿಯನ್ ಎ ಕ್ಲೋಜರ್, ಎ ಡ್ಯಾಶ್ ಬಂದ್ಬಿಟ್ಟು ಎ ಕ್ಲೋಜರ್ ಅಲ್ವಾ? ಸೊ ಇದು ಹೇಳಿದ್ವಿ. ಅಂದ್ರೆ ಈಗ ಅವನೇನ್ ಹೇಳ್ತಿದ್ದಾನೆ ಅಂತಂದ್ರೆ, ನಾನ್ ಎಂಪ್ಟಿ ಬೌಂಡೆಡ್ ಅಬೋವ್ ಸಬ್ಸೆಟ್ ತಗೊಳ್ಳಿ, ಸುಪ್ರೀಮಮ್ ಎ ಯಾವ್ದೋ ಒಂದು ಸುಪ್ರೀಮಮ್ ಎಕ್ಸಿಸ್ಟ್ ಆಗ್ತದೆ, ದೆನ್ ದೇರ್ ಎಕ್ಸಿಸ್ಟ್ ಅಂದ್ರೆ ಸುಪ್ರೀಮಮ್ ಎ ಅನ್ನೋದು then there is a sequence xn in A such that ಅದು ಕನ್ವರ್ಜೆಂಟ್ ಆಗ್ತಿದೆ ಅಂತ. ಓಕೆನಾ? ಅಂದ್ರೆ ಆ ಸೀಕ್ವೆನ್ಸ್ ಕನ್ವರ್ಜಸ್ ಟು ಯು ಆಗ್ತಿದೆ ಅಂತ. ಓಕೆನಾ? ಬೌಂಡೆಡ್ ಅಬೋವ್ ಸಬ್ಸೆಟ್ ಆಗಿ ಸುಪ್ರೀಮ್ ಇತ್ತು ಅಂತ ಅಂದ್ರೆ ಏನಾಗುತ್ತೆ, ಅದು ಯು ಸುಪ್ರೀಮಮ್ಗೆನೆ ಕನ್ವರ್ಜ್ ಆಗುತ್ತೆ ಅಂತ. ಇದು ಆಕ್ಚುಲಿ ನೆಕ್ಸ್ಟ್ ಬರುತ್ತೆ ಮೊನೊಟಾನಿಕ್ ಇದು, ಅದ್ರಲ್ಲಿ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಇದು ನಾನ್ ಎಂಪ್ಟಿ ಬೌಂಡೆಡ್ ಬಿಲೋ ಸಬ್ಸೆಟ್ ಆಗುತ್ತೆ, ಇನ್ಫಿಮಮ್ ಎಲ್ ಇರುತ್ತೆ ಅಂತಂದ್ರೆ ದೆನ್ ದೇರ್ ಇಸ್ ಸೀಕ್ವೆನ್ಸ್ xn such that xn tends to L as n tends to infinity. ಅಂದ್ರೆ xn ಬಂದ್ಬಿಟ್ಟು ಆ ಇನ್ಫಿಮಮ್ಗೆ ಕನ್ವರ್ಜ್ ಆಗುತ್ತೆ. ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಇದೆ. ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಂತ ಅಂದ್ರೆ ನಾರ್ಮಲ್ ಈಗ ಏನ್ ಆಲ್ಜಿಬ್ರಾ ಇದಾವೆ ಅವೇ ಓದ್ತೀವಿ ನಾವು. ಇದರಲ್ಲೂ ಕೂಡ ಏನಿದೆ ಅಂತ ಅಂದ್ರೆ ಲಿಮಿಟ್ ಟೆಂಡೆನ್ಸ್ ಇನ್ಫಿನಿಟಿ ಎ ಇದ್ದಂತ ಅಂದ್ರೆ ಕೆ ಏನಾಗುತ್ತೆ, ಕೆ ಆಗುತ್ತೆ. ಸಿಂಪಲ್ ಇದೆ. ಎನ್ ಬಂದ್ಬಿಟ್ಟು ಎಗೆ ಟೆಂಡ್ ಆದ್ರೆ
ಮಾಡ್ಯುಲಸ್ ಆಫ್ ಎ ಅನ್ನು ಮಾಡ್ಯುಲಸ್ ಆಫ್ ಎಗೆ ಟೆಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ನಾವ್ ಇಲ್ಲೆಲ್ಲ ಮಾತಾಡ್ತಾ ಇರೋದು ಕನ್ವರ್ಜೆನ್ಸ್ ಕಣ, ಓಕೆನಾ? ಸೊ ಎನ್ ಇಸ್ ಈಕ್ವಲ್ ಟು ಎ ಅಂತ ಮಾತಾಡ್ತಿದ್ದೇನೆ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅ ಕನ್ವರ್ಜೆಂಟ್ ಆಗಿದ್ರೆ ಇನ್ನೊಂದು ಯಾವುದೋ ಒಂದು ಸ್ಕೇಲಾರ್ ಮಲ್ಟಿಪಲ್ ಯಾವ್ದಕ್ಕೆ ಕನ್ವರ್ಜ್ ಆಗುತ್ತೆ ಅಂದ್ರೆ ಕೆ ಇಂಟು ಎಗೆ ಕನ್ವರ್ಜ್ ಆಗುತ್ತೆ ಅಂತ. ಓಕೆ, ಸೊ ಅಷ್ಟೇ, ವೆರಿ ಸಿಂಪಲ್. ಅಂದ್ರೆ ಇದರ ಅರ್ಥ ಈಗ ನೋಡಿ, 1/n ಕನ್ವರ್ಜಸ್ ಟು ವಾಟ್? 0. ಈಗ ಹಿಂಗೆ ಹೇಳಕ್ಕಾಗಲ್ಲ. ಅಥವಾ 2/n ಕನ್ವರ್ಜಸ್ ಟು ವಾಟ್? ಇಟ್ ಈಸ್ 2 into 0 ಆಕ್ಚುಲಿ. 2 into 0 ಅಂದ್ರೆ k into a ಅನ್ನೋ ತರ. ಸೊ 2 into 0 is what? It is again 0 only. ಸೊ ಒಂದು ಯಾವ್ದೋ ಒಂದು ಫೈನೈಟ್ ವ್ಯಾಲ್ಯೂ ಬರೋಂಥದ್ದು ನೋಡಿ. ಈಗ ನೋಡಿ ಇದನ್ನ ತಗೊಳ್ಳಿ. 1 ಸೊ + 1/n 1 + 1/n ತಗೊಳ್ಳಿ. 1 + 1/n ಕನ್ವರ್ಜಸ್ ಟು ವಾಟ್? 1. ಅದೇ ನಿಮ್ಗೆ 2 into 1 + 1/n ಕನ್ವರ್ಜಸ್ ಟು ವಾಟ್? 2. 2 into 1. 2 into this 1. So it is equal to 2. ಸೊ ಇಷ್ಟೇ ಮೀನಿಂಗ್. ಅಂದ್ರೆ ಕಾನ್ಸ್ಟೆಂಟ್ ಇಂಟು ಏನಾಗುತ್ತೆ, ಒಂದು ಕಾನ್ಸ್ಟೆಂಟ್ ನ ಸೀಕ್ವೆನ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅದು ಯಾವ್ದು ಕನ್ವರ್ಜ್ ಆಗುತ್ತೆ ಅಂದ್ರೆ ಕಾನ್ಸ್ಟೆಂಟ್ ಇಂಟು ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್, ಅಷ್ಟೇ, ಇನ್ನೇನಿಲ್ಲ. ಸೊ ಇದು ಮಾಡ್ಯುಲಸ್ಗೂ ಕೂಡ ಅದೇ ತರನೇ. ಸೊ ಮಾಡ್ಯುಲಸ್ ಹಾಕಿದ್ರು ಕೂಡ ಎಲ್ಲ ಸೀಕ್ವೆನ್ಸ್ ಆಫ್ ಪಾಸಿಟಿವ್ ಟರ್ಮ್ಸ್ ತಗೊಂಡ್ರೆ ಇಲ್ಲೂ ಕೂಡ ಇಲ್ಲೇನ್ ಲಿಮಿಟ್ ಬಂದಿರುತ್ತೆ ಆ ಲಿಮಿಟ್ ಮ್ಯಾಗ್ನಿಟ್ಯೂಡ್ ಆಗುತ್ತೆ ಅಷ್ಟೇ, ಮಾಡ್ಯುಲಸ್ ಹಾಕೋತೀವಿ. ಕಾನ್ವರ್ಸ್ ಆಫ್ ದಿ ಅಬೋವ್ ರಿಸಲ್ಟ್ ಈಸ್ ನಾಟ್ ಟ್ರೂ ಇನ್ ಜನರಲ್ ಅಂತ. ಕಾನ್ವರ್ಸ್ ಟ್ರೂ ಅಲ್ವಂತೆ. ಕಾನ್ವರ್ಸ್ ಟ್ರೂ ಅಲ್ಲ ಅಂತಂದ್ರೆ ಇಲ್ಲೇನ್ ಹೇಳ್ತು? ಲಿಮಿಟ್ ಬಂದ್ಬಿಡ್ತು, ಲಿಮಿಟ್ ಎ ಇದೆ, ಓಕೆನಾ? ಅವಾಗ ಮಾಡ್ಯುಲಸ್ ಎ ಏನ್ ಬಂದ್ಬಿಟ್ಟು ಮಾಡ್ಯುಲಸ್ ಎ ಆಗುತ್ತೆ. ಈಗ ರಿವರ್ಸ್ ಯೋಚನೆ ಮಾಡಿ, ಮಾಡ್ಯುಲಸ್ ಆಫ್ ಎ ಅನ್ನು ಮಾಡ್ಯುಲಸ್ ಎ ಇದ್ರೆ ಡಸ್ ದ ಸೀಕ್ವೆನ್ಸ್ ಕನ್ವರ್ಜಸ್ ಟು ಎ? ಡಸ್ ಏನ್ ಕನ್ವರ್ಜಸ್ ಟು ಎ ಅಂತ ಹೇಳಕ್ಕಾಗತ್ತಾ ಅಂತಂದ್ರೆ ಹೇಳಕ್ ಆಗಲ್ವಂತೆ. ಅಂದ್ರೆ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಡಸ್ ನಾಟ್ ಇಂಪ್ಲೈ ದಿಸ್ ಒನ್. ಯಾಕೆ ಅಂದ್ರೆ ಒಂದು ಕೌಂಟರ್ ಎಕ್ಸಾಂಪಲ್ ತಗೊಂಡಿದ್ದಾನೆ. ಸೊ ನೋಡಿ, ಏನ್ -1/n ಇಸ್ ನಾಟ್ ಕನ್ವರ್ಜೆಂಟ್ ಇದು? ನೋ ಸರ್. ಸೊ ಇಟ್ ಈಸ್ ನಾಟ್ ಕನ್ವರ್ಜೆಂಟ್. ಬಟ್ ಮಾಡ್ಯುಲಸ್ ತಗೊಂಡ್ರೆ ಕನ್ವರ್ಜೆಂಟ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಮಾಡ್ಯುಲಸ್ ತಗೊಂಡ್ರೆ -1 +1 ಎಲ್ಲ ಮಾಡ್ಯುಲಸ್ ತಗೊಂಡ್ರೆ ನಿಮಗೆ 1 ಬರುತ್ತೆ. ಸೊ ದಟ್ ಈಸ್ ಕನ್ವರ್ಜೆಂಟ್. ಎ ಅನ್ನು ಎ ಟ್ರೆಂಡ್ ಆಗುತ್ತೆ, ಬಿ ಅನ್ನು ಬಿ ಟ್ರೆಂಡ್ ಆಗುತ್ತೆ, an + b ಅನ್ನು a + b ಗೆ ಟ್ರೆಂಡ್ ಆಗುತ್ತೆ. ಇಲ್ಲೇನು ಆಪರೇಷನ್ ಡಿಫೈನ್ ಆಗಿದೆ, ಸೇಮ್ ಆಪರೇಷನ್ ಇಲ್ಲೂ ಕೂಡ ಡಿಫೈನ್ ಆಗುತ್ತೆ, a + b ನೇ ಬರುತ್ತೆ. ಮತ್ತೆ ಅಗೈನ್ ಕಾನ್ವರ್ಸ್ ನಾಟ್ ಟ್ರೂ ಅಂತ ಹೇಳ್ತಿದ್ದಾರೆ. ಕಾನ್ವರ್ಸ್ ನಾಟ್ ಟ್ರೂ ಅಂತ ಅಂದ್ರೆ ಏನು? ಎಕ್ಸಿಸ್ಟೆನ್ಸ್ ಆಫ್ ದಿಸ್ ನಾವು ಇವೆರಡು ಎಕ್ಸಿಸ್ಟ್ ಆಗ್ತವೆ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳ್ತಾನೆ. ಒಂದು ಎಕ್ಸಾಂಪಲ್ ತಗೊಳ್ಳಿ ಅಂತಾನೆ, ಸಿಂಪಲ್ ಎಕ್ಸಾಂಪಲ್ಸ್ ಕನ್ಸ್ಟ್ರಕ್ಟ್ ಮಾಡೋದು ನಿಮಗೆ ಗೊತ್ತು. ಸೀಕ್ವೆನ್ಸ್ ಚಾಪ್ಟರ್ ಅಲ್ಲಿ ಎಕ್ಸಾಂಪಲ್ ಸ್ಟೇಟ್ಮೆಂಟ್ ಟ್ರೂನೆಸ್ ಚೆಕ್ ಮಾಡ್ಬೇಕಂದ್ರೆ ನೀವು ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನೀವು ಚೆಕ್ ಮಾಡ್ಕೊಂತ ಬರ್ಬೇಕು. ಈಗ ನೋಡಿ, ಲಿಮಿಟ್ ಆಸ್ n tends to infinity. ಈಗ ನೋಡಿ, n ತಗೋತೀನಿ, n ಪ್ಲಸ್ ಆಫ್ -n ತಗೋತೀನಿ. ಇದಕ್ಕೆ ಆನ್ಸರ್ ಏನು? n - n ಏನಾಗುತ್ತೆ? 0 ಆಗುತ್ತೆ. ದ ಆನ್ಸರ್ ಇಸ್ ವಾಟ್? 0. ಅಂದ್ರೆ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಅಂದ್ರೆ ಇದನ್ನ ನಾನೇಂತ ಅನ್ಕೊಂಡೆ? an ಅಂತ ಅನ್ಕೊಳ್ಳಿ. ಇದನ್ನ ಏನಂತ ಅನ್ಕೊಳ್ಳಿ? bn ಅಂತ ಅನ್ಕೊಳ್ಳಿ. an + bn ಎಕ್ಸಿಸ್ಟ್ ಆಯ್ತು. ಎಕ್ಸಿಸ್ಟ್ ಆಯ್ತಾ ಇಲ್ಲ? Does not imply that what is the limit of an? 0. Does not exist. Infinity. ಲಿಮಿಟ್ ಎಲ್ಲಿದೆ? n ಗೆ ಇನ್ಫಿನಿಟಿ ಆಗುತ್ತಲ್ವಾ? ಅಂದ್ರೆ ಲಿಮಿಟ್ ಆಫ್ an does not exist. ಅಂದ್ರೆ ಅವ್ನು ಹೇಳ್ತಾರೆ an ಗೆ a ಎಕ್ಸಿಸ್ಟ್ an ಕನ್ವರ್ಜೆಂಟ್ ಆಗಿ bn ಕನ್ವರ್ಜೆಂಟ್ ಆದ್ರೆ a + an bn ಕನ್ವರ್ಜೆಂಟ್ ಆಗುತ್ತೆ. ಬಟ್ ಕನ್ವರ್ಜೆನ್ಸ್ ಆಫ್ an + bn does not imply that an is convergent and bn is convergent. ಕೌಂಟರ್ ಎಕ್ಸಾಂಪಲ್ಸ್ ಗಳು, ಓಕೆನಾ? an + bn ಕನ್ವರ್ಜೆಂಟ್, ಎರಡು ಸೀಕ್ವೆನ್ಸ್ ಸಮ್ ಕನ್ವರ್ಜೆಂಟ್ ಆದ ತಕ್ಷಣ ಇಂಡಿವಿಜುವಲ್ ಕನ್ವರ್ಜೆಂಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ, ಓಕೆನಾ? ಸೊ ಇದು ಅಷ್ಟೇ ನಾಟ್ ಕನ್ವರ್ಜೆಂಟ್, ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಈ ತರ ಎಕ್ಸಾಂಪಲ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ ನೀವು, ಅವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಇದು ಕೂಡ ಅದೇ ಕೇಸೆ, ಇದನ್ನು ಕೂಡ ಅದೇ ಎಕ್ಸಾಂಪಲ್ಸ್ ಗಳನ್ನ ತಗೊಂಡ್ರು ಕೂಡ ನೀವು ಪ್ರೂವ್ ಮಾಡ್ಕೊಬಹುದು, ಹೌದ್ ತಾನೆ? ಸೊ ಸೇಮ್ ಎಕ್ಸಾಂಪಲ್ಸ್ ಗಳು ಅದೇ ಎಕ್ಸಾಂಪಲ್ ತಗೊಂಡ್ ಮಾಡಿ. ಇವಾಗ ನಾನು ಒಂದು ಸ್ಟೇಟ್ಮೆಂಟ್ ಕನ್ಕ್ಲೂಡ್ ಮಾಡ್ತೀನಿ ನೋಡಿ, ಅದು ಕರೆಕ್ಟಾ ರಾಂಗ್ ಅಂತ ಹೇಳಿ. ಸಮ್ ಆಫ್ 2 sequences is convergent, which implies
The individual sequence are also convergent? ನೋ ಸರ್. ಹೇಳಕ್ಕಾಗಲ್ಲ. ಓಕೆನಾ? ಸೊ ಇಂಡಿವಿಜುವಲ್ ಸೀಕ್ವೆನ್ಸಸ್ ಕನ್ವರ್ಜೆಂಟ್ ಅಂತ ಹೇಳಕ್ಕಾಗಲ್ಲ. ಸೊ ಇಟ್ ಡಿಪೆಂಡ್ಸ್. ಇದು ಕೂಡ ಅದೇನೆ, ಅಂದ್ರೆ ಎ ಅನ್ನು ಎ ಆಗುತ್ತೆ, ಎ ಎನ್ ಇಂಟು ಬಿ ಅನ್ನು ಎ ಬಿಗೆ ಕನ್ವರ್ಜ್ ಆಗುತ್ತೆ. ಸೊ ಆಬ್ವಿಯಸ್ಲಿ ದಟ್ ಇಸ್ ರೈಟ್, ಬಟ್ ಕನ್ವರ್ಸ್ ಇಸ್ ನಾಟ್ ಟ್ರೂ. ಅಂದ್ರೆ ಎಕ್ಸಿಸ್ಟೆನ್ಸ್ ಆಫ್ ಎ ಎನ್ ಅಂಡ್ ಬಿ ಎನ್ ಡಸ್ ನಾಟ್ ಗ್ಯಾರಂಟಿಡ್ ದಟ್ ದ ಇಂಡಿವಿಜುವಲ್ ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್ಸ್ ಏನ್ ತಗೊಂಡಿದ್ದಾನೆ ಇವನು? ಇವೆರಡು ಎಕ್ಸಾಂಪಲ್ ತಗೊಂಡಿದ್ದಾನೆ ನೋಡಿ. ಈಗ -1 ಹೋಲ್ ಪವರ್ ಎನ್ ತಗೊಂಡಿದ್ದಾನೆ, ಇನ್ನೊಂದು -1 ಹೋಲ್ ಪವರ್ ಎನ್ ತಗೊಂಡಿದ್ದಾನೆ. ಸೊ ಇದ್ರ ಮಲ್ಟಿಪ್ಲಿಕೇಶನ್ ಅಲ್ವಾ, ಇವೆರಡು ಮಲ್ಟಿಪ್ಲೈ ಮಾಡಿದೀನಿ. ಸೊ ದಿಸ್ ಈಸ್ ಈಕ್ವಲ್ ಟು ವಾಟ್? -1 ಹೋಲ್ ಟು ದಿ ಪವರ್ 2n ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 1. ಡೆಫಿನೆಟ್ಲಿ ಇಟ್ ಕನ್ವರ್ಜಸ್ ಟು 1. ಬಟ್ ಇಂಡಿವಿಜುವಲಿ ದಿಸ್ ಇಸ್ ನಾಟ್ ಕನ್ವರ್ಜೆಂಟ್ ಅಂಡ್ ದಿಸ್ ಇಸ್ ನಾಟ್ ಕನ್ವರ್ಜೆಂಟ್. ಹೌದ್ ತಾನೆ? ಎಸ್ ಸರ್. ನಾಟ್ ಕನ್ವರ್ಜೆಂಟ್ ಬಿಕಾಸ್ ಇದರಲ್ಲಿ ಎರಡು ಲಿಮಿಟ್ ಪಾಯಿಂಟ್ಸ್ ಬಂದಿದೆ. ಎರಡು ಲಿಮಿಟ್ ಪಾಯಿಂಟ್ಸ್ ಬಂದ್ರೆ ಕನ್ವರ್ಜೆಂಟ್ ಅಲ್ಲ. ಎವ್ರಿ ಕನ್ವರ್ಜೆನ್ಸ್ ಸೀಕ್ವೆನ್ಸ್ ಹ್ಯಾಸ್ ಯೂನಿಕ್ ಲಿಮಿಟ್ ಪಾಯಿಂಟ್. ಲಿಮಿಟ್ ಪಾಯಿಂಟ್. ಇದನ್ನು ಅದೇ ತರ 1/a ಏನಿದ್ರೆ 1/a ಆಗುತ್ತೆ, an/b ಏನಿದ್ರೆ ಏನಾಗುತ್ತೆ, a/b ಆಗುತ್ತೆ. ಇದು ಕೂಡ ಅಷ್ಟೇ. ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಡಸ್ ನಾಟ್ ಇಂಪ್ಲೈಸ್ ದಿಸ್. ಎಕ್ಸಾಂಪಲ್ ನೀವೇ ತಗೊಳ್ಳಿ. ಎಕ್ಸಾಂಪಲ್ ಎನ್ನೇ ತಗೊಂಡ್ಬಿಡಿ. ಓಕೆನಾ? ಸೊ n/n. ಓಕೆನಾ? ಇದನ್ನ an ಅಂತ ಟ್ರೀಟ್ ಮಾಡ್ಕೊಳ್ಳಿ, ಇದನ್ನ bn ಅಂತ ಟ್ರೀಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನ್ ಬಂತ ಆನ್ಸರ್? 1 ಬಂತು. ಇದಕ್ಕೆ ಇಂಡಿವಿಜುವಲ್ an ಏನಾಗುತ್ತೆ? ಇದೇ an ಅಂತ ಅನ್ಕೊಳ್ಳಿ, ಇದೇ bn ಅಂತ ಅನ್ಕೊಳ್ಳಿ. ಸೊ an ಗೆ ಲಿಮಿಟ್ ಎಕ್ಸಿಸ್ಟ್ ಆಗ್ತಿದ್ಯಾ? ನೋ ಸರ್, ಡೈವರ್ಜೆಂಟ್. ದಟ್ ಈಸ್ ಡೈವರ್ಜೆಂಟ್ ಆಗುತ್ತೆ, ಇದು ಕೂಡ ಡೈವರ್ಜೆಂಟ್ ಆಗುತ್ತೆ. ಸೊ ಹಂಗಾಗಿ ಇದು ಕೂಡ ಆಗಲ್ಲ. ಕ್ಲಿಯರ್ ಅಲ್ವಾ? ಇವೆಲ್ಲ ಗೊತ್ತಿಲ್ಲ. ಅಂದ್ರೆ ಏನ್ ಎ ಆಗಿದ್ದು bn b ಆಗಿದ್ರೆ ಹಿಂಗೆ ಈ ಪ್ರೋಸೆಸ್ ಹಿಂಗೋದ್ರೆ an/bn ಇವೆಲ್ಲ ಕನ್ವರ್ಜೆಂಟ್ ಆಗ್ತವೆ, ಬಟ್ ರಿವರ್ಸ್ ಆಗಲ್ಲ. ಅದನ್ನ ಗೊತ್ತಿಲ್ಲ ನಿಮ್ಗೆ. ಕಾನ್ವರ್ಸ್ಗಳು ಯಾವ್ದಕ್ಕೂ ಟ್ರೂ ಆಗ್ತಿಲ್ಲ. ಸೊ ಅದನ್ನ ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದನ್ನ ಸ್ವಲ್ಪ ನೋಡ್ಕೊಳ್ಳಿ. ಈಗ ಅದನ್ನಕ್ಕೆ ಇದನ್ ಮಾಡ್ತಾರೆ. ಈಗ ಅವರು ಈ ತರ ಕ್ವಶನ್ಸ್ಗಳನ್ನ ಕೇಳೋ ಚಾನ್ಸ್ ಇರುತ್ತೆ. ಏನಂತ ಅಂದ್ರೆ, ಈಗ ಇಲ್ಲಿ ಏನ್ ಮಾಡಿದಾನೆ ಅಂದ್ರೆ, ಈ ಕಾಲಮ್ ಅಲ್ಲಿ ಅವರು an ಕೊಟ್ಟಿದ್ದಾನೆ, bn ಕೊಟ್ಟಿದ್ದಾನೆ, an+b ಪಾಸಿಬಿಲಿಟಿ ಕೇಳಿದೆ. ಅಂದ್ರೆ an ಕನ್ವರ್ಜ್ ಆದ್ರೆ ಕನ್ವರ್ಜ್ ಆದ್ರೆ ಈಗ ನಮ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ಈಗ ಪ್ರೀವಿಯಸ್ ಅಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಲ್ಲಿ ಏನ್ ಓದಿದ್ವಿ ನಾವು? an ಕನ್ವರ್ಜೆಂಟ್ ಆದ್ರೆ bn ಕನ್ವರ್ಜೆಂಟ್ ಆದ್ರೆ an+b ಕನ್ವರ್ಜೆಂಟೆ, an ಇಂಟು bn ಕನ್ವರ್ಜೆಂಟೆ, ಮಾಡಿ an ಕನ್ವರ್ಜೆಂಟು, ಎಲ್ಲ ಕನ್ವರ್ಜೆಂಟ್ ಆಗ್ಬಿಡ್ತಾವ ತಾನೆ, an bn ಎರಡು ಕನ್ವರ್ಜೆಂಟ್ ಆಗಿದ್ರೆ. ಬಟ್ ಕಾನ್ವರ್ಸ್ ಟ್ರೂ ಅಲ್ಲ ಅಂತ ಓದಿದ್ವಿ ಎಕ್ಸಾಂಪಲ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡು. ಈಗ ಯೋಚನೆ ಮಾಡೋಣ ಸರ್, ಈಗ ನಮ್ಮಲ್ಲಿ ಈಗ ಪ್ರೀವಿಯಸ್ ಅಲ್ಲಿ ಎಲ್ಲಾ ಕನ್ವರ್ಜೆಂಟ್ ತಗೊಂಡೆ ನಾವು ಹೇಳಿದ್ವಿ. ಸರ್ ಒಂದು ಕನ್ವರ್ಜೆಂಟ್ ಇದೆ, ಒಂದು ಡೈವರ್ಜೆಂಟ್ ಇದೆ, ಯಾವಾಗ ಪಾಸಿಬಿಲಿಟೀಸ್ ಏನು ಅಂತ ಯೋಚನೆಗಳು ಬಂದಾಗ ಆವಾಗ ಈ ಟೇಬಲ್ ಹಾಕಿದ ನಾವು. ಓಕೆನಾ? ಸಪೋಸ್ ಒಂದು ಕನ್ವರ್ಜೆಂಟ್ ಒಂದು ಡೈವರ್ಜೆಂಟ್ ಆದಾಗ ಏನಾಗುತ್ತೆ, ಎರಡೂ ಡೈವರ್ಜೆಂಟ್ ಆದಾಗ ಪಾಸಿಬಿಲಿಟೀಸ್ ಏನಾಗುತ್ತೆ ಅನ್ನೋದ್ರ ಮೇಲೆ ಈಗ ಇವನು ಕೊಟ್ಟಿದ್ದಾನೆ. ಇದನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಒಂದು ಏನ್ ಹೇಳಿದ್ದಾನೆ ಅಂದ್ರೆ, ಅವನು an ಅನ್ನೋದು ಕನ್ವರ್ಜೆಂಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಒಂದು ಸೀಕ್ವೆನ್ಸ್ a ಅನ್ನು ಕನ್ವರ್ಜೆಂಟ್ ಆಗಿದೆ, ಇನ್ನೊಂದು b ಅನ್ನು ಡೈವರ್ಜೆಂಟ್ ಆಗಿದೆ ಅಂತ ಅಂದ್ರೆ ಆನ್ಸರ್ an+bn. ನಾನು ಇವಾಗ ಮಾತಾಡ್ತಿರೋದು an ಪ್ಲಸ್ ಸಮ್ಗೆ, ಸಮ್ ಆಫ್ ದಿ ಸೀಕ್ವೆನ್ಸ್ ಮಾಡ್ತೀನಿ. an+b ಅನ್ನು ಕೂಡ ಡೈವರ್ಜೆಂಟ್ ಆಗುತ್ತೆ. ಓಕೆನಾ? ಇದಕ್ಕೆ ಪ್ರೂಫ್ ಇದೆ ಅಂತೆ. ರಿಕ್ವೈಸ್ ಪ್ರೂಫ್ ಅಂದ್ರೆ ಪ್ರೂಫ್ ಎಲ್ಲ ಬೇಡ, ಒಂದು ಲಾಜಿಕಲ್ ನೆನ್ಬಿಡು. ಒಂದು ಕನ್ವರ್ಜೆಂಟ್ ಒಂದು ಡೈವರ್ಜೆಂಟ್ ಇದ್ರೆ ಡೈವರ್ಜೆಂಟ್ ಆಗುತ್ತೆ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಒಂದು ಕನ್ವರ್ಜೆಂಟ್ ಒಂದು ಡೈವರ್ಜೆಂಟ್ ಇದ್ರೆ ಆನ್ಸರ್ ಸಮ್ ಇಸ್ ಡೈವರ್ಜೆಂಟ್. ಅಂದ್ರೆ ಡೈವರ್ಜೆಸ್ ಟು ಪ್ಲಸ್ ಇನ್ಫಿನಿಟಿ ಇದ್ರೆ ಇಲ್ಲೂ ಕೂಡ ಡೈವರ್ಜೆಸ್ ಟು ಪ್ಲಸ್ ಇನ್ಫಿನಿಟಿ. ಒಂದು ಡೈವರ್ಜೆಸ್ ಟು ಮೈನಸ್ ಇನ್ಫಿನಿಟಿ ಇದ್ರೆ ಇಲ್ಲೂ ಕೂಡ ಡೈವರ್ಜೆಸ್ ಟು ಮೈನಸ್ ಇನ್ಫಿನಿಟಿ. ಕ್ಲಿಯರ್ ಅಲ್ವಾ? ಕನ್ವರ್ಜೆಂಟ್ ಪ್ಲಸ್ ಡೈವರ್ಜೆಂಟ್ ಅಂದ್ರೆ ಆನ್ಸರ್ ಏನ್ ಬರೀಬೇಕು? ಡೈವರ್ಜೆಂಟ್. ಸರ್ ಎರಡೂ ಡೈವರ್ಜೆಂಟ್ ಆಗಿದ್ರೆ ಏನು ಡೈವರ್ಜೆಂಟ್, ಬಿ ಏನು ಡೈವರ್ಜೆಂಟ್ ಅಂದ್ರೆ ಡೈವರ್ಜೆಂಟ್ ಆಗಿರುತ್ತೆ ಏನು ಬಿ ಏನು. ಓಕೆನಾ? ಈಗ ಸರ್ ಒಂದು ಡೈವರ್ಜೆಸ್ ಟು ಪ್ಲಸ್ ಇನ್ಫಿನಿಟಿ ಇದೆ, ಇನ್ನೊಂದು ಮೈನಸ್ ಇನ್ಫಿನಿಟಿ ಡೈವರ್ಜೆಸ್ ಟು ಮೈನಸ್ ಇನ್ಫಿನಿಟಿ ಇದೆ. ಈಗ ಪಾಸಿಬಿಲಿಟಿ ಏನು ಅಂತ ಅಂದ್ರೆ, ಪಾಸಿಬಿಲಿಟೀಸ್ ಬಂದ್ಬಿಟ್ಟು ನೋಡಿ, ಕನ್ವರ್ಜ್ ಆಗೋ ಚಾನ್ಸ್ ಇರುತ್ತೆ. n ಮೈನಸ್ n ತಗೊಳ್ಳಿ, ಕನ್ವರ್ಜ್ ಆಗುತ್ತೆ. ಇವೆರಡು ಆಡ್ ಮಾಡಿದ್ರೆ ಆನ್ಸರ್ ಬಂತು 0 ಬಂತು. 0 ಕನ್ವರ್ಜೆಂಟ್ ಅಲ್ವಾ? ಓಕೆನಾ? ಸೊ ಇದು ಡೈವರ್ಜೆಂಟ್, ಇದು ಡೈವರ್ಜೆಂಟ್. ಅಂದ್ರೆ ಇದು ಡೈವರ್ಜೆಂಟ್ ಪ್ಲಸ್ ಇನ್ಫಿನಿಟಿ ಅಂಡ್ ದಿಸ್ ಇಸ್ ಡೈವರ್ಜೆಂಟ್ ಮೈನಸ್ ಇನ್ಫಿನಿಟಿ. ಇದು ಮೈನಸ್ ಇದಕ್ಕೆ ಮೈನಸ್ ಇನ್ಫಿನಿಟಿ. ಸೊ ಅವೆರಡು ಸಮ್ ಮಾಡಿದಾಗ ನನಗೆ ಆನ್ಸರ್ 0 ಬಂತು. ಇಟ್ ಇಸ್ ಅ ಕನ್ವರ್ಜೆಂಟ್. ಅಂದ್ರೆ ಎರಡು ಡೈವರ್ಜೆಂಟ್ ಸೀಕ್ವೆನ್ಸ್, ಒಂದು ಪ್ಲಸ್ ಇನ್ಫಿನಿಟಿ ಒಂದು ಮೈನಸ್, ಎರಡು ಸೇಮ್ ಡೈವರ್ಜೆನ್ಸ್ ತಗೊಂಡಾಗ
ಡೈವರ್ಜ್ ಆಗುತ್ತೆ. ಒಂದು ಪ್ಲಸ್ ಇನ್ಫಿನಿಟಿ ಒಂದು ಮೈನಸ್ ಇನ್ಫಿನಿಟಿ ತಗೊಂಡಾಗ ಕನ್ವರ್ಜ್ ಆಗೋ ಚಾನ್ಸ್ ಇರುತ್ತೆ. ಮೇ ಡೈವರ್ಜ್ ಆಲ್ಸೋ, ಡೈವರ್ಜ್ ಆಗೋ ಚಾನ್ಸ್ ಇರುತ್ತೆ. ಸಿಂಪಲ್ ಎಕ್ಸಾಂಪಲ್ಸ್ ಒಂದು ನೀಟಾಗಿ ಕೊಟ್ಟಿದ್ದೆ ನೋಡಿ. 2n ತಗೊಳ್ಳಿ an ಗೆ, bn ಗೆ -n ತಗೊಳ್ಳಿ. 2n - n ಏನಾಗುತ್ತೆ? ಎನ್ ಆಗುತ್ತೆ, n ಡೈವರ್ಜೆಂಟ್. ಆಗುತ್ತೆ. n ಟೆನ್ಸ್ ಟು ಇನ್ಫಿನಿಟಿ, ಅಗೇನ್ ಡೈವರ್ಜೆಂಟ್. ಡೈವರ್ಜೆಂಟ್ ಟು ಪ್ಲಸ್ ಇನ್ಫಿನಿಟಿ, ಡೈವರ್ಜೆಂಟ್ ಟು ಮೈನಸ್ ಇನ್ಫಿನಿಟಿ ತಗೋಬಹುದು. an ಗೆ n ತಗೊಳ್ಳಿ, bn ಗೆ -2n ತಗೊಳ್ಳಿ, ಉಲ್ಟಾ ತಗೊಳ್ಳಿ. ಅವಾಗ ಏನಾಗುತ್ತೆ? an - bn ಏನಾಗುತ್ತೆ? -n ಆಗುತ್ತೆ. ಸೊ ಇಟ್ ಈಸ್ ಮೈನಸ್ ಇನ್ಫಿನಿಟಿ, ಡೈವರ್ಜೆಸ್ ಟು ಮೈನಸ್ ಇನ್ಫಿನಿಟಿ. ಇಟ್ ಮೇ ಆಸಿಲೇಟ್ ಆಲ್ಸೋ, ಆಸಿಲೇಟ್ ಆಗೋ ಚಾನ್ಸ್ ಇರುತ್ತೆ. ಆಸಿಲೇಟ್ ಹೆಂಗೆ ತಗೊಂಡಿದ್ದಾನೆ ಅಂದ್ರೆ ಏನ್ ಇದು ತಗೊಂಡಿದ್ದಾನೆ, ಏನ್ ಇಸ್ ಈಕ್ವಲ್ ಟು n² n+1 ತಗೊಂಡಿದ್ದಾನೆ. bn ಇಸ್ ಈಕ್ವಲ್ ಟು -n ತಗೊಂಡಿದ್ದಾನೆ. ಹೆಂಗ್ ಆಡ್ ಮಾಡಿದ್ದಾನೆ ಅವನು n + bn? ಇದಕ್ಕೆ ಆಡ್ ಮಾಡಿದ್ರೆ n ಕ್ಯಾನ್ಸಲ್ ಆಯ್ತಿದೆ, 1 ಆಯ್ತಿದೆ. ಅದು ಎನ್ ಆರ್ಡ್ ಅಥವಾ ಇವನ್ ಮೇಲೆ ಡಿಪೆಂಡ್ ಆಗಿದೆ 1 2 4 5 ಹಂಗ್ ಬರ್ತಾ ಹೋಗುತ್ತೆ ಸರ್. ಈವನ್ ನಂಬರ್ಸ್ ಆರ್ಡ್ ಅಂದ್ರೆ ಬಿಡಿ, ಈ ಇವನ್ ಎಕ್ಸಾಂಪಲ್ ನಂಬರ್ ಆಡ್ ನಂಬರ್. ಇನ್ನ ಬೆಸ್ಟ್ ಎಕ್ಸಾಂಪಲ್ ತಗೋಬಹುದು. ಹೆಂಗೆ ಅಂತಂದ್ರೆ ನೋಡಿ, ಇದನ್ನ ಎಕ್ಸಾಂಪಲ್ ತಗೊಳ್ಳಿ. n ತಗೊಳ್ತೀರಾ ಇಲ್ಲಿ, ಇದಕ್ಕೆ ಏನ್ ಮಾಡಿ ಅಂತಂದ್ರೆ ಡೈವರ್ಜೆಸ್ ಟು ಇನ್ಫಿನಿಟಿ ಅಂತಂದ್ರೆ ಇದನ್ನ ತಗೊಂಡ್ಬೋದಾ ನಾನು? -1n -n ಅಂತ ತಗೋಬೋದಾ? ಇದು ಡೈವರ್ಜೆಂಟ್ ಆಗುತ್ತಲ್ವಾ? ಯಾಕಂದ್ರೆ ಇದು ನಿಮ್ಗೆ +or -1 ಬರುತ್ತೆ. -∞ ಆಗಿರೋದ್ರಿಂದ -∞ ಜೊತೆ ನೀವು ಯಾವ್ದೇ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಇನ್ಫಿನಿಟಿ -∞ ಬಂದ್ಬಿಡುತ್ತಲ್ಲ. ಇದು ಡೈವರ್ಜೆಸ್ ಟು -∞ ಒಪ್ಪತ್ತೀರಾ? ಎಸ್ ಸರ್. ಇದು ಡೈವರ್ಜೆಸ್ ಟು ಇನ್ಫಿನಿಟಿ ಒಪ್ಪತ್ತೀರಾ? ಇವೆರಡು ಸಮ್ ಮಾಡಿ ಏನಾಗುತ್ತೆ? ಇವೆರಡು ಸಮ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಇವೆರಡು ಸಮ್ ಮಾಡಿದ್ರೆ -1n ಆಗುತ್ತೆ. ದಿಸ್ ಇಸ್ ಆಸಿಲೇಟರ್ ಅಲ್ವಾ? ಎಸ್ ಸರ್. ಸೊ ಅಷ್ಟೇ. ಅಂದ್ರೆ ಎಕ್ಸಾಂಪಲ್ಸ್ ನೀವು ಯಾವ ತರ ಬೇಕಾದ್ರೂ ಕನ್ಸ್ಟ್ರಕ್ಟ್ ಮಾಡ್ಕೊಂತ ಹೋಗಿ, ಏನಿಲ್ಲ. ಸೊ ಇದು ಯಾವ್ದಕ್ಕಿದು ಪ್ಲಸ್ ಇದ್ರೆ, ಪ್ಲಸ್ ಇದ್ದಾಗ ಹಿಂಗ್ ಮಾಡೋದು. ಈ ಇಂಟು ಇದ್ದಾಗಲೂ ಒಂದು ಟೇಬಲ್ ಕನ್ಸ್ಟ್ರಕ್ಟ್ ಮಾಡಿದಾನೆ. ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ನೋಡ್ಕೊಂತ ಹೋಗಿ. ಸೊ ಫಸ್ಟ್ ಅವನು ಒಂದು ಕನ್ವರ್ಜ್ ಆಗಿದ್ದು, ಒಂದು ಡೈವರ್ಜ್ ಟು ಪ್ಲಸ್ ಇನ್ಫಿನಿಟಿ ಆದಾಗ ಏನೇನಾಗುತ್ತೆ ಅಂತ ಪಾಸಿಬಿಲಿಟೀಸ್ ಮಾಡ್ಕೊಂಡಿದ್ದಾನೆ. ಈಗ ನೋಡಿ, ಇಲ್ಲಿ ಡಿವಿಷನ್ ತಗೊಂತ ಹೋಗಿ ಕ್ಯಾನ್ಸಲ್ ಆಗತ್ತರ ಇದ್ರೆ ಕ್ಯಾನ್ಸಲ್ ಆಗಿ ಎಲ್ಲ ಇದಾಗ್ತದೆ. ಕನ್ವರ್ಜ್ ಆಗೋ ಚಾನ್ಸ್ ಇರುತ್ತಂತೆ. ಕನ್ವರ್ಜ್ ಆಗೋ ಹೆಂಗ್ ಚಾನ್ಸ್ ಇರುತ್ತೆ? -1 ಬಿಟ್ಬಿಡಿ, ಅದೆಲ್ಲ ಏನ್ ಬೇಡ. -1 1/n² ತಗೊಳ್ಳಿ, n ತಗೊಳ್ಳಿ, ಇದು an ತಗೊಳ್ಳಿ, ಇದು bn ತಗೊಳ್ಳಿ. ಓಕೆನಾ? ಇದು ಕನ್ವರ್ಜಸ್, ಇದು ಡೈವರ್ಜಸ್. ಅವೆರಡದು ಆನ್ಸರ್ ಏನ್ ಬಂತು? 1/n ಬಂತು. ಇದು ಡೆಫಿನೆಟ್ಲಿ ಏನಾಗುತ್ತೆ? ಕನ್ವರ್ಜೆಂಟ್. ಇನ್ ತಗೋಬೇಕಂತ ಏನ್ ತಿಳಿಸಿದೆ. ಮೇ ಡೈವರ್ಜ್. ಡೈವರ್ಜ್ ಅಂತಂದ್ರೆ 1 ಕೊಡಿ. 1 ಇಸ್ ಕಾನ್ಸ್ಟೆಂಟ್ ಸೀಕ್ವೆನ್ಸ್. ಇದು an = 1 ಅಂದ್ರೆ ಎಂತ ಸೀಕ್ವೆನ್ಸ್? ಇದು ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್ ಅಲ್ವಾ? ಎಸ್ ಸರ್. So every constant sequence is convergent. So and this tends to infinity. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? n ಬರುತ್ತೆ. ಡೈವರ್ಜಸ್ ಟು -∞ ಕೂಡ ಆಗುತ್ತೆ. -1 ತಗೊಳ್ಳಿ, n ತಗೊಳ್ಳಿ, ಮಲ್ಟಿಪ್ಲೈ ಮಾಡಿದಾಗ -n ಬರುತ್ತೆ. ಡೈವರ್ಜಸ್ ಟು ∞. ಆಸಿಲೇಟ್ ಕೂಡ ಆಗ್ಬೋದು. ಇದನ್ನ ತಗೊಳ್ಳಿ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ n ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ -1n ಬರುತ್ತೆ. ಸೊ ನಿಮ್ಗೆ ಇದು ಆಸಿಲೇಟ್ ಆಗುತ್ತೆ. ಅದೇ ತರ ಕನ್ವರ್ಜೆಸ್ ಟು 1 ಇದ್ರು, ಡೈವರ್ಜೆಸ್ ಟು -∞ ಇದ್ರು ಅವಾಗಲೂ ಇದೇ ತರ ಅಂತ ತಗೊಳ್ಳಿ. ಅವಾಗ ಡೈವರ್ಜೆಸ್ ಟು ಇನ್ಫಿನಿಟಿ ಅಂದ್ರೆ bn ಎಲ್ಲ ಮೈನಸ್ ತಗೊಂತ ಹೋಗಿ ಅಲ್ಲೇ ಸೇಮ್ ಎಲ್ಲಾ ರಿಸಲ್ಟ್ಗಳು ಹಂಗೆ ಬರ್ತಾ ಹೋಗ್ತವೆ. ಇದು ನೋಡ್ಕೋತಿರಲ್ವಾ ಇದೊಂದ್ಸರಿ ಟೇಬಲ್ನ? ಅವರು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಎಕ್ಸಾಮ್ ಅಲ್ಲಿ CSR ಅಲ್ಲೂ ಒಂದ್ಸರಿ ಕೇಳಿದಾನೆ, xn ಕನ್ವರ್ಜೆಂಟ್ ಆಗಿದೆ, yn ಕನ್ವರ್ಜೆಂಟ್ ಆಗಿದೆ ಅಂತ ಕೊಟ್ಬಿಡ್ತಾನೆ. xn is convergent, yn is divergent, then which of the following ಅಂತ ಕೇಳ್ಬಿಡು ಕ್ವಶನ್ಗಳನ್ನ. ಓಕೆನಾ? ದೆನ್ ಆಲ್ವೇಸ್ ಕನ್ವರ್ಜೆಂಟ್, ಡೈವರ್ಜೆಂಟ್, ಆತರ ಎಲ್ಲ ಕೇಳಿದಾಗ ಈ ಎಕ್ಸಾಂಪಲ್ಸ್ ಗಳಿಂದನ ಆ ಸ್ಟೇಟ್ಮೆಂಟ್ ನ ನಾವು ಡಿಸ್ಕಾರ್ಡ್ ಮಾಡ್ಬೋದು. ಎಕ್ಸಾಂಪಲ್ ಕನ್ಸ್ಟ್ರಕ್ಟ್ ಮಾಡೋದು ನಿಮಗೆ ಗೊತ್ತಿದ್ರೆ ಆ ಸ್ಟೇಟ್ಮೆಂಟ್ ಟ್ರೂನೆಸ್ ನ ನಾವು ಈಸಿಯಾಗಿ ಚೆಕ್ ಮಾಡ್ಬೋದು ಅಂತ. ಕ್ಲಿಯರ್ ಆಯ್ತಲ್ವಾ? ಸೊ ದಟ್ ಈಸ್ ಒನ್. ಸೊ ನಿಮ್ಗೆ ಬೇಸಿಕ್ ಆಗಿ ಏನ್ ಗೊತ್ತಿರ್ಬೇಕಂದ್ರೆ, ಈಗ ಒಂದೆರಡು ಸೀಕ್ವೆನ್ಸ್ ನಾನು ನಿಮಗೆ ಕೊಡ್ತೀನಿ. ಈಗ ನೀವೇನೇನ್ ಮಾಡ್ಬೇಕಂದ್ರೆ ಇಲ್ಲಿರೋ ಪ್ರಾಪರ್ಟೀಸ್ನೆಲ್ಲ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಒಂದೆರಡು ಸ್ಟ್ಯಾಂಡರ್ಡ್ ಡಿಸ್ಕಸ್ ಮಾಡ್ಬಿಟ್ಟು ಆಮೇಲೆ ವಿಲ್ ಮೂವ್ ಅಂತ ನೆಕ್ಸ್ಟ್ ಒನ್. ಬೌಂಡೆಡ್ನೆಸ್ ಚೆಕ್ ಮಾಡಬೇಕು. ಸೀಕ್ವೆನ್ಸ್ ಬೌಂಡೆಡ್ ಅಂತ. LUB ಅಂದ್ರೆ ಸುಪ್ರೀಮಮ್. ಅಟೈನ್ಮೆಂಟ್ ಅಂದ್ರೆ ಏನಲ್ಲಿ? ಅಟೈನ್ಮೆಂಟ್ ಅಂದ್ರೆ ಸುಪ್ರೀಮಮ್ ಆ ಸೀಕ್ವೆನ್ಸ್ ಅಲ್ಲಿ ಇದೆಯಾ ಅನ್ನೋದು. ಅಟೈನ್ಮೆಂಟ್ ಅಂದ್ರೆ ಅಟೈನ್ ಆಗಿದ್ಯಾ, ಅಟೈನ್ ಸೆಟ್ ಸುಪ್ರೀಮಮ್ ಅಂತ ಕೇಳ್ತಾರೆ. ಅಟೈನ್ ಸೆಟ್ ಸುಪ್ರೀಮಮ್ ಅಂತ ಅಂದ್ರೆ ಸುಪ್ರೀಮಮ್ ಆ ಸೀಕ್ವೆನ್ಸ್ ಒಳಗಡೆ ಇದೆಯಾ ಅಂತ ಚೆಕ್ ಮಾಡೋದು ಅಟೈನ್ಮೆಂಟ್. ಓಕೆನಾ? ಸುಪ್ರೀಮಮ್ ಯಾವುದು ಅಂತ ಹೇಳ್ಬೇಕು, ಅದ್ರದ್ದು ಅಟೈನ್ಮೆಂಟ್ ಹೇಳ್ಬೇಕು. ಅಟೈನ್ಮೆಂಟ್ ಅಂದ್ರೆ ಆ ಸೀಕ್ವೆನ್ಸ್ ಒಳಗಡೆ ಸುಪ್ರೀಮಮ್ ಇದೆಯಾ ಅಂತ ಹೇಳ್ಬೇಕು. ಅಂದ್ರೆ ಗ್ರೇಟೆಸ್ಟ್ ಎಲಿಮೆಂಟ್, ಲೀಸ್ಟ್ ಎಲಿಮೆಂಟ್ ಅಂತ ಸೆಟ್ ಅಲ್ಲಿ ಮಾತಾಡಿದ್ವಿ, ಗೊತ್ತಾ? ಸೊ ಆತರ
GLB ಅಂತಂದ್ರೆ ಇನ್ಫಿಮಮ್ ಹೇಳ್ಬೇಕು, ಇನ್ಫಿಮಮ್ದು ಅಟೈನ್ಮೆಂಟ್ ಹೇಳ್ಬೇಕು, ಅದು ಸೀಕ್ವೆನ್ಸ್ ಒಳಗಡೆ ಇದೆಯಾ ಇಲ್ವಾ ಅಂತ ಹೇಳ್ಬೇಕು. ಮೊನೊಟಾನಿಸಿಟಿ ಅಂತಂದ್ರೆ ಮೊನೊಟಾನಿಕ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಹೇಳ್ಬೇಕು, ಲಿಮಿಟ್ ಪಾಯಿಂಟ್ಸ್ ಹೇಳ್ಬೇಕು, ಕನ್ವರ್ಜೆನ್ಸ್ ಅದೆಲ್ಲ ಹೇಳ್ತಾ ಹೋಗ್ಬೇಕು. ಈಗ 1/n ಅಂತ ತಗೊಂತೀವಿ, ಏನೇನ್ ಮಾತಾಡ್ಬೋದು ಈಗ ನಾವು? ಇದು ಬೌಂಡೆಡಾ? ಬೌಂಡೆಡ್ ಬೌಂಡೆಡ್ ಆಗಿದೆ, ನೀವು ಹೇಳ್ಬೇಕು ಸುಪ್ರೀಮಮ್ ಇನ್ಫಿಮಮ್ ಎರಡು ಹೇಳ್ಬೇಕು ನೀವು ಈಗ. ಸೊ ಸುಪ್ರೀಮಮ್ 0 1 ಇನ್ಫಿಮಮ್ 0 0 ಲೆಸ್ಸರ್ ದ್ಯಾನ್ 1/n ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬೋದಾ? ಎಸ್ ಸರ್. ಸೊ ದಿಸ್ ಈಸ್ ವಾಟ್ ಇನ್ಫಿಮಮ್, ಇನ್ಫಿಮಮ್ ದಿಸ್ ಈಸ್ ವಾಟ್ ಸುಪ್ರೀಮಮ್. ಸುಪ್ರೀಮಮ್ ಇದು ಅಟೈನ್ ಆಗಿದೆಯಾ? ನಾಟ್ ಅಟೈನ್ಡ್. ನಾಟ್ ಅಟೈನ್. ಓಕೆನಾ? ಯಾಕೆ ಹೇಳಿ? ಈ ಎಲಿಮೆಂಟ್ 0 does not belongs to ಸೀಕ್ವೆನ್ಸ್, ಈ ಸೀಕ್ವೆನ್ಸ್ ಒಳಗಡೆ ಇಲ್ಲ ಇದು 0 ಅನ್ನೋದು. ಬಟ್ ದಿಸ್ ಈಸ್ ಅಟೈನ್ಡ್, ಸುಪ್ರೀಮಮ್ ಈಸ್ ಅಟೈನ್ಡ್. ಅರ್ಥ ಆಗ್ತಿಲ್ವ? ಅಟೈನ್ಡ್ ಮೀನಿಂಗ್ ಏನಂತ? ಅಟೈನ್ಡ್ ಅಂತ ಅಂದ್ರೆ ಆ ಎಲಿಮೆಂಟ್ ಸೀಕ್ವೆನ್ಸ್ ಅಲ್ಲಿ ಇರಬೇಕು. ಸೊ ಇದು ಸೀಕ್ವೆನ್ಸ್ ಅಲ್ಲಿ ಇಲ್ಲ, ಸೊ ನಾಟ್ ಅಟೈನ್ಡ್. ಇನ್ಫಿಮಮ್ ಡಸ್ ನಾಟ್ ಅಟೈನ್ಡ್ ಇನ್ ದ ಸೀಕ್ವೆನ್ಸ್, ಅಷ್ಟೇ ಇಲ್ಲ. ಅಂಡ್ ಲಿಮಿಟ್ ಪಾಯಿಂಟ್ಸ್ ಮೊನೊಟಾನಿಕಲಿ ಡಿಕ್ರೀಸಿಂಗ್ ಡಿಕ್ರೀಸಿಂಗ್ ಆಗುತ್ತೆ, ಡಿಕ್ರೀಸಿಂಗ್. ಇನ್ನೊಂದು ಏನ್ ಹೇಳ್ಬೋದು? ಲಿಮಿಟ್ 0 0 ಇರುತ್ತೆ. ಲಿಮಿಟ್ ಪಾಯಿಂಟ್ 0 ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಕೂಡ ನಿಮಗೆ 0 ಬರುತ್ತೆ ಅಷ್ಟೇ. ಇದು ಕನ್ವರ್ಜೆಂಟ್. ಕನ್ವರ್ಜೆಂಟ್. ಓಕೆನಾ? ಒಂದು ಸೀಕ್ವೆನ್ಸ್ ಹೇಳಿದ್ರೆ ಇಷ್ಟು ಪ್ರಾಪರ್ಟೀಸ್ ನ ನೀವು ಹೇಳೋ ತರ ಇರಬೇಕು. ಒಂದು ಸೀಕ್ವೆನ್ಸ್ಗೆ ಇಷ್ಟು ಪ್ರಾಪರ್ಟೀಸ್ ಗಳನ್ನ ನೀವು ಹೇಳೋ ತರ ಆದ್ರೆ ಅವಾಗ ನಮ್ಗೆಲ್ಲ ಎಷ್ಟೊಂದು ನಮಗೆ ಪ್ರಾಪರ್ಟೀಸ್ ರಿಸಲ್ಟ್ಸ್ ಗಳು ನಮ್ಗೆ ಈಸಿ ಆಗ್ತಾ ಹೋಗ್ತವೆ. ಸೊ ನಾವು ಕಮಿಂಗ್ ಟು ದಿಸ್. ಸರ್ ಪ್ರೀವಿಯಸ್ ಸ್ಲೈಡ್ ಒಂದ್ಸರಿ ಹಾಕಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಇದೇನಾಗುತ್ತೆ ನೋಡಿ, ಒಂದು ರಿಯಲ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ. ನಿಮ್ಗೆ ಗೊತ್ತಾಗಿಲ್ಲ ಅಂತ ಕನ್ಫ್ಯೂಷನ್. ಫಸ್ಟ್ ಎನ್ನಿಗೆ 1 ಕೊಡಿ. ಎನ್ನಿಗೆ 1 ಕೊಟ್ರೆ ಏನಾಗುತ್ತೆ? -1 ಬಂದ್ಬಿಡುತ್ತೆ. ಇಲ್ಲೆಲ್ಲೋ -1 ಇದೆ. ಓಕೆ, ಅಂದ್ರೆ ಆ ಎಲಿಮೆಂಟ್ಸ್ ಆಫ್ ದಿ ಸೀಕ್ವೆನ್ಸ್ ನ ನಾನು ರಿಯಲ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. 2 ಕೊಡಿ. 2 ಕೊಟ್ಟರೆ 1/2 ಬರುತ್ತೆ. ಇಲ್ಲೆಲ್ಲೋ 0 ಇರುತ್ತೆ. ಆಬ್ವಿಯಸ್ಲಿ ದಿಸ್ ಟೆನ್ಸ್ ಟು 0 ಅಲ್ವಾ? 0 ಇಸ್ ದ ಲಿಮಿಟ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅರ್ಧ ಪ್ರಾಪರ್ಟೀಸ್ ಬಂದೋಗ್ಬಿಡ್ತಾವ ಅಲ್ಲಿ. ಓಕೆನಾ? ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ -1 ಹೋಲ್ ಪವರ್ n ಡಿವೈಡೆಡ್ ಬೈ n ಅಂತ ಅನ್ಕೊಂಡ್ರೆ, ಸೊ ದಿಸ್ ಇಸ್ ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. ಓಕೆನಾ? 0 ಬಂತು ಅಂದ್ರೆ ವಿಚ್ ಇಂಪ್ಲೈಸ್ ವಾಟ್? ಕನ್ವರ್ಜೆಂಟ್. ಇಂಪ್ಲೈಸ್ ಬೌಂಡೆಡ್. ಎವ್ರಿ ಕನ್ವರ್ಜೆನ್ಸ್ ಇಟ್ ಇಸ್ ಬೌಂಡೆಡ್. ಬೌಂಡೆಡ್ನೆಸ್ ಚೆಕ್ ಮಾಡಂಗೇ ಇಲ್ಲ. ಕನ್ವರ್ಜೆಂಟ್ ಗೊತ್ತಾಯ್ತು. ಲಿಮಿಟ್, ಅದಕ್ಕೆ ನಾವು ಹೇಳಿದ್ದು, ಅದಕ್ಕೆ ಲಿಮಿಟ್ ಕಂಡಿಡಿಯಕ್ಕೆ ಒಂದು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಲಿಮಿಟ್ ಕಂಡಿಡಿಯೋದು ಕಂಪ್ಲೀಟ್ ಆಗಿ. ನೀವು ಲಿಮಿಟ್ ಕಂಡಿಡಿಬೇಕು ಫಸ್ಟ್. ಸೀಕ್ವೆನ್ಸ್ ಅಂದ ತಕ್ಷಣ ಫಸ್ಟ್ ಲಿಮಿಟ್ ಕಂಡಿಡಿಬೇಕು. ನೋಡು, ಅಂದ್ರೆ ಈಗ ಯಾವುದೇ ಒಂದು ಟಾಪಿಕ್ ನ ಡಿಸ್ಕಸ್ ಮಾಡೋಕ್ಕೋರೆ ಅಲ್ಲಿ ಒಂದು ಮೇಜರ್ ಕೀ ಪಾಯಿಂಟ್ ಇರ್ತವೆ. ಈ ಸೀಕ್ವೆನ್ಸ್ ಅಲ್ಲಿ ಚಾಪ್ಟರ್ ಅಲ್ಲಿ ಯಾವುದೇ ಪ್ರಾಪರ್ಟಿ ಡಿಸ್ಕಸ್ ಮಾಡ್ಬೇಕಂದಾಗ ನಾವು ಲಿಮಿಟ್ ಕಂಡಿಡಿತೀವಿ. ಫಸ್ಟ್ ಲಿಮಿಟ್ ಕಂಡಿಡಿದು ಮುಂದದ್ ಮಾತಾಡ್ಕೊಂತ ಹೋಗ್ತೀವಿ. ಅದೇ ನೀವು ಟೊಪಾಲಜಿ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೆ ಲಿಮಿಟ್ ಪಾಯಿಂಟ್ಸ್ ನ ಕಂಡಿಡೀರಿ ಅಂತ ಹೇಳ್ತಿದ್ದೆ ನಾನು. ಸೊ ಒಂದು ಸೆಟ್ ಕೊಟ್ರೆ ಲಿಮಿಟ್ ಪಾಯಿಂಟ್ಸ್ ನ ಕಂಡಿಡೀರಿ. ಅದರಿಂದ ನೀವು ಮಿಕ್ಕಿದ್ನೆಲ್ಲ ಮಾತಾಡ್ಬೋದು. ಕ್ಲೋಸ್ಡ್ನೆಸ್ ಮಾತಾಡ್ಬೋದು, ಮತ್ತೆ ಅದ್ರ ಕ್ಲೋಸರ್ ಕಂಡುಹಿಡಿಬಹುದು, ಐಸೋಲೇಟ್ ಪಾಯಿಂಟ್ಸ್ ಎಲ್ಲಾನು ಕಂಡುಹಿಡಿಬಹುದು ತಾನೆ, ಲಿಮಿಟ್ ಪಾಯಿಂಟ್ಸ್ ಕಂಡುಹಿಡ್ಕೊಂಡ್ಬಿಟ್ರೆ ಅಲ್ಲಿ. ಸೊ ಆ ತರ ಆ ಕೀ ಏನಪ್ಪಾ ಅಂದ್ರೆ ಇಲ್ಲಿ ಲಿಮಿಟ್ ನ ಕಂಡುಹಿಡಿಯೋದು. ಸೊ ಲಿಮಿಟ್ 10 ಟೆನ್ಸ್ ಟು ಇನ್ಫಿನಿಟಿ ಕಂಡುಹಿಡಿದು ಬಿಟ್ರೆ ನಾವು ಇಷ್ಟಂತೆಲ್ಲ ಬೌಂಡೆಡ್ ಆಯ್ತಾ? ಸುಪ್ರೀಮ್ ಇನ್ಫಿಮಮ್ ಹೇಳ್ಬೋದಾ? ಇದು 0 ಆಯ್ತದೆ. ಅಲ್ಲಲ್ಲ, ಸಾರಿ, 1/2 ಬರುತ್ತೆ. 1/2 ಬರುತ್ತೆ. 0 ಬರಲ್ಲ. ನಾನು ಸುಮ್ಮನೆ ಬರ್ಕೊಂಡೆ. -1/3 ಬರುತ್ತೆ. ಅಂದ್ರೆ -1/3 ಥರ್ಡ್ ಎಲಿಮೆಂಟ್, 1/4 ಫೋರ್ತ್ ಎಲಿಮೆಂಟ್. ಅಂದ್ರೆ ನೋಡಿ, ಈ ಕಡೆಯಿಂದ ಈ ಕಡೆ 0 ಟೆಂಡ್ ಆಗ್ತಿದಾವೆ, ಈ ಕಡೆಯಿಂದ 0 ಟೆಂಡ್ ಆಗ್ತಿದಾವೆ. ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದು ಬಂತಿದೆ ಇಲ್ಲಿ? ಇನ್ಕ್ಲೂಡೆಡ್ ಇದು. ಓಕೆನಾ? 1/2. ಈ ಕಡೆ ಏನಿದೆ? -1. ಸೊ ಏನಂತ ಹೇಳ್ಬೋದು ಈಗ? ಸೊ ದ ಎಲಿಮೆಂಟ್ಸ್ ಆರ್ ಇನ್ ಬಿಟ್ವೀನ್ -1 to 1/2 ಅಂತ ಹೇಳ್ಬೋದು. ಇಟ್ ಈಸ್ ಕನ್ವರ್ಜೆಂಟ್. ಆಬ್ವಿಯಸ್ಲಿ ಎಲ್ಲಾ ವ್ಯಾಲ್ಯೂಸ್ಗಳು ಯಾವುದೋ ಒಂದು ವ್ಯಾಲ್ಯೂ ಕನ್ವರ್ಜ್ ಆಗ್ತಾ ಇದಾವೆ. ಯಾವ ವ್ಯಾಲ್ಯೂಗೆ? ಅದು 0 ಕನ್ವರ್ಜ್ ಆಗ್ತಾ ಇದಾವೆ. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್? ಇನ್ಫಿಮಮ್ ಗ್ರೇಟೆಸ್ಟ್ ಹೇಳ್ಬೇಕಲ್ವಾ ಸರ್? ಹೌದು. -1/3 ಇಸ್ ಗ್ರೇಟರ್ ದನ್ -1 ಅಲ್ವಾ ಸರ್? ಇನ್ಫಿಮಮ್ ಅಂದ್ರೆ ಗ್ರೇಟೆಸ್ಟ್ ಅಲ್ಲ, ಲೋಯೆಸ್ಟ್ ಅಲ್ವಾ ಇನ್ಫಿಮಮ್ ಅಂದ್ರೆ? ಇನ್ಫಿಮಮ್ ಅಂದ್ರೆ ಚಿಕ್ಕ ವ್ಯಾಲ್ಯೂ. ಈಗ ಇಂಟರ್ವಲ್ ರೆಪ್ರೆಸೆಂಟ್ ಮಾಡಿದಾಗ ನೀವು ಯಾವತ್ತು ಈ ಕಡೆನೇ ಈ ಕಡೆದೇ ವ್ಯಾಲ್ಯೂ ಹೇಳ್ಬೇಕಲ್ವಾ?
ಎಸ್ ಸರ್. ಎಕ್ಸ್ಟ್ರೀಮ್ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಆ ವ್ಯಾಲ್ಯೂನ ಹೇಳ್ಬೇಕು. ಸುಪ್ರೀಂ ಅಂದ್ರೆ ಎಕ್ಸ್ಟ್ರೀಮ್ ರೈಟ್ ಸೈಡ್ ಅಲ್ಲಿ ಏನ್ ವ್ಯಾಲ್ಯೂ ಎಕ್ಸ್ಟ್ರೀಮ್ ಇದೆ, ರೈಟ್. ಇದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಅಂದ್ರೆ ಹೇಳಕ್ಕಾಗಲ್ಲ. ನೋಡಿ ಈ Decrease. ಕಡೆಯಿಂದ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ, ಈ ಕಡೆಯಿಂದ ಪಾಸಿಟಿವ್ ವ್ಯಾಲ್ಯೂಸ್ ಎಲ್ಲ ಡಿಕ್ರೀಸ್ ಆಗ್ತಿದಾವೆ, ನೆಗೆಟಿವ್ ವ್ಯಾಲ್ಯೂಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದಾವೆ. ಇದು ನೈದರ್ ಇನ್ಕ್ರೀಸಿಂಗ್ ನಾಟ್ ನಾಟ್ ಡಿಕ್ರೀಸಿಂಗ್. ಡಿಕ್ರೀಸಿಂಗ್. ಇನ್ನ ಏನಾದ್ರು ಹೇಳ್ಬೇಕಂತ ಲಿಮಿಟ್ ಪಾಯಿಂಟ್ಸ್ ಏನು, 0 ಇಸ್ ದ ಓನ್ಲಿ ಲಿಮಿಟ್ ಪಾಯಿಂಟ್. ಯಾಕಂದ್ರೆ ಕನ್ವರ್ಜೆಂಟ್ ಅಂತಂದ್ರೆ ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಹ್ಯಾಸ್ ಯೂನಿಕ್ ಲಿಮಿಟ್ ಪಾಯಿಂಟ್ ಅಂತ ಹೇಳಿದೀವಲ್ವಾ. ನೋಡಿ Yes, sir. ಪ್ರಾಪರ್ಟೀಸ್ ನ ಮಾತಾಡ್ಕೊಂಡು ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೊ ಈಗ ಎನ್ ಹಂಗೆ ಹೇಳ್ತಾ ಹೋಗಿ ನಾನು ಏನ್ ಜಾಸ್ತಿ ಬರೆಯೋಕ್ಕಾಗಲ್ಲ. ಎನ್ ಲಿಮಿಟ್ ಏನು, ಡೈವರ್ಜಸ್. Diverges. Not bounded. ಡೈವರ್ಜಸ್ bounded. ಟು ಇನ್ಫಿನಿಟಿ, ನಾಟ್ ಬೌಂಡೆಡ್. Increasing. ಎಸ್ ಇನ್ಕ್ರೀಸಿಂಗ್. Increasing. No limit. ಏನು ಇನ್ನೊಂದು ಏನು ಹೇಳ್ಬೋದು, Not convergent. ನಾಟ್ ಕನ್ವರ್ಜೆಂಟ್. ಡೈವರ್ಜೆಂಟ್ ಹೇಳಿದ್ಮೇಲೆ ಕನ್ವರ್ಜೆಂಟ್ ಗೊತ್ತಾಗುತ್ತೆ ಸರ್. ಕನ್ವರ್ಜೆಂಟ್ ಆಗಲ್ಲ ಅದು. ಅಷ್ಟೇ ಅಲ್ವಾ, ಇನ್ನೇನು ಹೇಳಿದ್ವಿ, ಲಿಮಿಟ್ ಪಾಯಿಂಟ್ಸ್ ಇಲ್ಲ. ಸುಪ್ರೀಮಮ್ ಇನ್ಫಿಮಮ್ ಅಂದ್ರೆ Infimum. ಸುಪ್ರೀಮ್ ಇನ್ಫಿಮಮ್ ಇದೆ, ಸುಪ್ರೀಮಮ್ ಇಲ್ಲ. yes, ಸೊ ಅಂದ್ರೆ ನಾವೇಂತ ಹೇಳ್ಬೋದು, ಈಗ ಇನ್ಫಿಮಮ್ ಇಸ್ ದೇರ್, ಇನ್ಫಿಮಮ್ ಇಸ್ 0, ಸಾರಿ 1, ಸುಪ್ರೀಮಮ್ ಇಲ್ಲ, ಇಲ್ಲ. ಡಸ್ ನಾಟ್ ಎಕ್ಸಿಸ್ಟ್. ಅದೇ ತರ ಇದಕ್ಕೆ ಹೇಳಿ, -1 ಬಂದಾಗ ಸ್ವಲ್ಪ ಹುಷಾರಾಗಿರಿ. ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ಬಿಡಿ. ಸೊ ರಿಯಲ್ ಲೈನ್ ಅಲ್ಲಿ ನಿಮ್ಗೆ ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್ ಮಾಡೋದು, ಫಸ್ಟ್ 1 ಹಾಕ್ಬಿಡಿ, ಏನಾಗುತ್ತೆ -1 ಆಯ್ತದೆ. -1. ಸೊ ಇದು ದಿಸ್ ಇಸ್ A1. 2 ಹಾಕೋದು ಏನ್ ಬರುತ್ತೆ, 2 2 ಬರುತ್ತೆ. ಬರುತ್ತೆ. ಓಕೆನಾ. ಸೊ ದಿಸ್ ಇಸ್ A2. 3 ಹಾಕ್ಬಿಡಿ, -3. ಬರುತ್ತೆ, -3 ಬರುತ್ತೆ. ದಿಸ್ ಇಸ್ A3. A4 ಅಂತಂದ್ರೆ ಇದು A4, 4 ಬರುತ್ತೆ. ಸೊ ನೋಡಿ, ಇವು ಈ ಕಡೆಯಿಂದ ಈ ಕಡೆ ಹಿಂಗ್ ಈ ಕಡೆ ಹೋಗ್ತಿದಾವೆ, ಇವು ಹಿಂಗ್ ಈ ಕಡೆ ಹೋಗ್ತಿದಾವೆ. ಓಕೆನಾ. ಡೈವರ್ಜಸ್ ಅಲ್ಲ, ಇದು ಆಸಿಲೇಟರಿ. ಆಸಿಲೇಟರ್. ಯಾಕಂತಂದ್ರೆ ಡೈವರ್ಜಸ್ ಅಂದ್ರೆ ಇಲ್ಲ, ನೋಡಿ ಡೈವರ್ಜಸ್ಗೂ ಆಸಿಲೇಟರ್ಗೂ ಇವೆಲ್ಲ ಡಿಫರೆನ್ಸ್ಗಳು ಕರೆಕ್ಟ್ ನೋಡ್ಕೊಳ್ಳಿ. ಆನ್ಸರು ಇಲ್ಲ ಇನ್ಫಿನಿಟಿ ಬಂದ್ರೆ ಡೈವರ್ಜಸ್, ಅಥವಾ -ಇನ್ಫಿನಿಟಿ ಬಂದ್ರು ಡೈವರ್ಜಸ್. ಎರಡೂ ಬಂದ್ರೆ ಆಸಿಲೇಟರಿ, ಆಸಿಲೇಟಿಂಗ್ ಇನ್ಫೈನೈಟ್ಲಿ ಅಂತ ಕರಿತೀವಿ. ನೋಡಿ, ಸೊ ಈ ಕಡೆ ನಂಬರ್ಗಳೆಲ್ಲ ಈ ಕಡೆ +∞ ಟ್ರೆಂಡ್ ಆಗ್ತಿದಾವೆ, ಈ ಕಡೆ ವ್ಯಾಲ್ಯೂಸ್ ಎಲ್ಲ -∞ ಟ್ರೆಂಡ್ ಆಗ್ತಿದಾವೆ. ಸೊ ಹಂಗಾಗಿ ಇದೇನದು ಆಸಿಲೇಟಿಂಗ್ ಇನ್ಫೈನೈಟ್ಲಿ ಅಂತ ಹೇಳ್ಬೇಕು. ಅರ್ಥ ಆಯ್ತಲ್ವಾ. ಅಂದ್ರೆ ಇಲ್ಲೇ ಲಿಮಿಟ್ ಅಪ್ಲೈ ಮಾಡಿ ಗೊತ್ತಾಗುತ್ತೆ. ಇದು n ಜಾಗದಲ್ಲಿ ಇನ್ಫಿನಿಟಿ ಹಾಕಿದ್ರೆ ಇದು ಇಲ್ಲ +∞ ಬರುತ್ತೆ, ಇಲ್ಲ -∞ ಬರುತ್ತೆ. ಯಾಕಂದ್ರೆ ದಿಸ್ -1n gives you +1 or -1. +1 into infinity gives you +∞. -1 into infinity gives you -∞. It is oscillating infinitely. Not bounded. Not bounded. ಲಿಮಿಟ್ ಪಾಯಿಂಟ್ಸ್ ಇಲ್ಲ. ಅದೇ ತರ ಮಾತಾಡ್ಕೊಂಡು ಹೋಗ್ಬೋದು. ಇನ್ಕ್ರೀಸಿಂಗು ಅಲ್ಲ, ಡಿಕ್ರೀಸಿಂಗು ಅಲ್ಲ, ಆ ತರ ಎಲ್ಲ ಹೇಳ್ತಾ ಹೋಗ್ಬೋದು. ಓಕೆನಾ. -1n ಹೇಳಿ. Bounded. ಫಸ್ಟ್ ಕನ್ವರ್ಜೆಂಟಾ ಅದನ್ನ ಹೇಳ್ಬಿಡೋಣ, ಆಮೇಲೆ ನೋಡೋಣ. ಕನ್ವರ್ಜೆಂಟಾ, ನೋ. No. ಆಸಿಲೇಟರಿ. ಓಕೆನಾ. ಅಂದ್ರೆ ನಾಟ್ ಕನ್ವರ್ಜೆಂಟ್ ಅಂತ ಹೇಳ್ಬೇಕು ನೀವು, ನಾಟ್ ಕನ್ವರ್ಜೆಂಟ್ ಅಥವಾ ಆಸಿಲೇಟರಿ. ಅಂಡ್ ಲಿಮಿಟ್ ಪಾಯಿಂಟ್ಸ್ ಏನು, 1 -1. 1 -1 ಆರ್ ದ ಲಿಮಿಟ್ ಪಾಯಿಂಟ್ಸ್. ಲಿಮಿಟ್ ಪಾಯಿಂಟ್ಸ್ ಬೌಂಡೆಡ್. ಎಸ್, Yes. ಬೌಂಡೆಡ್ ಇದೆ ಅಂತ ತಕ್ಷಣ ನೀವೇನಂತ ಬರ್ಬೇಕು, ಇಲ್ಲಿ ಸುಪ್ರೀಮಮ್ ಹೇಳ್ಬೇಕು. ಬೌಂಡೆಡ್ ಇದೆ ಅಂತ ತಕ್ಷಣ ಸುಪ್ರೀಮಮ್ ಇಸ್ 1 1. Infimum is -1. -1. ಇನ್ನ ಏನ್ ಹೇಳ್ಬೋದು, ಇನ್ಕ್ರೀಸಿಂಗು ಅಲ್ಲ, ಡಿಕ್ರೀಸಿಂಗು ಅಲ್ಲ, ಡೈವರ್ಜೆನ್ಸ್ ಬರಲ್ಲ. ಇಲ್ಲಿ ಹೇಳ್ಬಿಟ್ವಲ್ಲ ಆಸಿಲೇಟರಿ ಅಂತ ಹೇಳ್ಬಿಟ್ಟಲ್ವಾ. ಇನ್ನೇನ್ ಹೇಳ್ಬೋದಪ್ಪ, ಅಷ್ಟೇ ಅಲ್ವಾ. ಆತರ ಈಗ ಮುಂದೆ ಮಾಡ್ಕೊಂಡು ಹೋಗ್ತಿರಲ್ಲ ಎಲ್ಲ ನೀವು. Yes, sir. ಈಗ ಸ್ವಲ್ಪ ನೋಡಿ, ಇದು ನೋಡಿ, ಇದು ನೋಡಿ, ಇದನ್ನ ಫಸ್ಟ್ ಲಿಮಿಟ್ ಕಂಡಿಡ್ಬಿಡಿ. ಲಿಮಿಟ್ ಕಾಣೋದಕ್ಕಿಂತ ನೋಡಿ, ಈ ತರ ಇದೆಯಲ್ಲ, ಈ 1/n tends to 0 ಅಲ್ವಾ. ಈ ಕ್ವಾಂಟಿಟಿ 0 ಟೆಂಡ್ ಆಗುತ್ತೆ. 0 ಟೆಂಡ್ ಆದಾಗ ನಮ್ಗೆ ಇದು ಉಳಿಯೋಕ್ಕಿಲ್ಲ. ಅಂದ್ರೆ ಇದಕ್ಕೆ ಆಸಿಲೇಟಿಂಗ್ ತಾನೇ ಇದು. ಅಂದ್ರೆ ಲಿಮಿಟ್ Yes, sir. ನಿಮ್ಗೆ 2 ವ್ಯಾಲ್ಯೂಸ್ ಬರ್ತವೆ, ಒಂದು +1, ಇನ್ನೊಂದು -1. ಇದಕ್ಕೆ 2 ವ್ಯಾಲ್ಯೂ ಬರ್ತವೆ, ಪಾಸಿಬಿಲಿಟಿ ಇಲ್ಲ, +1 ಮತ್ತೆ -1 ಬರ್ತವೆ. ಇದು ಫುಲ್ ಆನ್ಸರ್ ಬಂದ್ಬಿಟ್ಟು 1 ಬರುತ್ತೆ, 1 ಬರುತ್ತೆ. 1 into +1 ಇವೆರಡನ್ನು ಮಾಡಿದ್ರೆ 1 ಬರುತ್ತೆ, ಇಲ್ಲ -1 ಬರುತ್ತೆ. -1. ಸೊ 1 ಮತ್ತೆ -1 ಬಂತು ಅಂದ್ರೆ ಆಸಿಲೇಟಿಂಗ್. ಓಕೆನಾ. ಅಂದ್ರೆ ಇದು 1 ಮತ್ತು -1 ಆಸಿಲೇಟಿಂಗ್ ಅಂತ ಅಲ್ಲ, ಅಂದ್ರೆ ಹೇಳ್ತಾ ಇರೋದು ನಿಮ್ಗೆ ಗೊತ್ತಾಗ್ತಿದೆಯಲ್ಲ. ಆಸಿಲೇಟ್ ಆಗ್ತಾ ಇರುತ್ತೆ 1 ಮತ್ತೆ -1 ಜೊತೆ, ಆಸಿಲೇಟಿಂಗ್, ನಾಟ್ ಕನ್ವರ್ಜೆಂಟ್. ಈಗ ಲಿಮಿಟ್ ಪಾಯಿಂಟ್ಸ್ ಯಾವ್ಯಾವು,
ಸೇಮ್ ಇವೇ ಲಿಮಿಟ್ ಪಾಯಿಂಟ್ಸ್ 1 and -1. ಬೌಂಡೆಡ್ ಅಂತ ಅಂದ್ರೆ ಆಬ್ವಿಯಸ್ಲಿ ಬೌಂಡೆಡ್ ತಾನೆ Yes. ಇಲ್ಲ ಇಲ್ಲೇನೆ. So when we say that a sequence is bounded ಅಂತ ಅಂದ್ರೆ sequence is bounded if and only if its range set is bounded. So this is the range set. ಇದು range set ಅಲ್ಲ. ಏನಂತ ಹೇಳ್ಬೋದು ಅಂತಂದ್ರೆ ಇದು range set ಅಲ್ಲ. ಅದೇ ಲಿಮಿಟ್ ಕಂಡಿಡಿದಾಗ ಇಷ್ಟು ಬಂದಿದೆ ಅಷ್ಟೇ. ಇನ್ನೇ ಏನ್ ಹೇಳ್ಬೋದು, ಇನ್ಕ್ರೀಸಿಂಗ್ ಅಲ್ಲ ಇನ್ಫಿಮಮ್ 1 ಡಿಕ್ರೀಸಿಂಗ್ ಅಲ್ಲ ಸುಪ್ರೀಮಮ್ -1 ಅಷ್ಟೇ. ಇನ್ಫಿಮಮ್ 1 ಸುಪ್ರೀಮ್ -1 ಬೌಂಡೆಡ್ ಇದು. ಓಕೆನಾ? ಸೊ ಇದೇ ತರ ನೀವು ಎಲ್ಲದಕ್ಕೂ ಮಾಡ್ಕೊಂತ ಹೋಗಿ ಆನ್ಸರ್ ಬರುತ್ತೆ. ಇನ್ನೂ ಎಷ್ಟೊಂದು ಪ್ರಾಬ್ಲಮ್ಸ್ ಇದಾವೆ, ಇವನ್ನೆಲ್ಲ ಸಿಂಪಲ್ ಇದಾವೆ. ಇಲ್ಲಿ ನಾನು ಲಿಮಿಟ್ ಗಳನ್ನ ತುಂಬಾ ಸಿಂಪಲ್ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಲಿಮಿಟ್ ಕಂಡಿಡಿಯಕ್ಕೆ ಅಂತಾನೇನೆ ಇವ್ಯಾಲ್ಯೂಯೇಷನ್ ಆಫ್ ಲಿಮಿಟ್ಸ್ ಅಂತ ಬರ್ತೀನಿ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಮಿಟ್ಸ್ ಗಳು ಬರ್ತವೆ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಗಳು ಬರ್ತವೆ. ಲಿಮಿಟ್ ನ ಕಂಡುಹಿಡಿಯೋದು ಹೇಗೆ ಒಂದು ಸೀಕ್ವೆನ್ಸ್ಗೆ, ಅದ್ರ ಬಗ್ಗೆ 100% ಕ್ವಶನ್ಸ್ ಗಳು ಅರೈಸ್ ಆಗೇ ಆಗ್ತವೆ. ನೀವು ಯಾವುದೇ ಕೇಸೆಟ್ ಪೇಪರ್ ತೆಗೆದು ನೋಡಿ, ಅಲ್ಲಿ ಒಂದು ಕ್ವಶನ್ ಹಿಂಗ್ ಇದ್ದೇ ಇರುತ್ತೆ, ಲಿಮಿಟ್ ಆಸ್ n tends to infinity ಅಂತ. ನೀವು ಕ್ವಶನ್ ಪೇಪರ್ ಅಲ್ಲಿ ನೋಡ್ತೀರಾ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಇನ್ನೆರಡು ಕ್ಲಾಸ್ ಅಲ್ಲಿ ವಿಲ್ ವೈಂಡ್ ಅಪ್ ದಿಸ್ ಸೀಕ್ವೆನ್ಸ್ ಚಾಪ್ಟರ್. ಥ್ಯಾಂಕ್ ಯು. ಮತ್ತೆ ಟೆಸ್ಟ್ಗಳನ್ನ ಸೀರಿಯಸ್ ಆಗಿ ಅಟೆಂಡ್ ಮಾಡಿ ಸ್ವಲ್ಪ. ಅಂದ್ರೆ ನೀವು ಸ್ವಲ್ಪ ಇಲ್ಲಿರೋರು ಎಲ್ಲರೂ ನಿಮ್ಗೆ ಏನ್ ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಇಲ್ಲದೆ ಇರೋರು ಅಟೆಂಡ್ ಮಾಡ್ತಾ ಇಲ್ಲ ತುಂಬಾ ಜನ. ಪಾಪ ಯಾಕಂದ್ರೆ ನಾವು ಟೆಸ್ಟ್ ನ ಮಾಡ್ಬೇಕಂದ್ರೆ ನೀವು ಅಲ್ಲಿ ಕ್ವಶನ್ಸ್ ಗಳನ್ನ ಹುಡುಕಿ, ಪಾಪ ಅವರು ಪ್ರಸನ್ನ ಸರ್ ಕಳಿಸ್ತಾರೆ, ನಾನು ಇಲ್ಲೆಲ್ಲ ಹುಡುಕಿ ಕ್ವಶನ್ ಅಷ್ಟನ್ನೆಲ್ಲ ಮಾಡಿ ಕೊಡ್ತೀವಿ. ತುಂಬಾ ಜನ ಯೂಟಿಲೈಸ್ ಮಾಡ್ಕೊಳ್ಳಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ದೊಡ್ಡವರು ಇದಾರೆ, ಎಲ್ಲ ಮೆಚೂರ್ಡ್ ಇರ್ತಾರೆ, ಅವ್ರು ಅರ್ಥ ಮಾಡ್ಕೋಬೇಕು ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ, ಏನಾದ್ರು ಒಂದು ಮಾಡ್ಬೇಕು ಅಂತ. ಸೊ ಇಟ್ಸ್ ಅಪ್ ಟು ಯು. ಓಕೆ, ಸೊ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸರ್. Yes.